ಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಧಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮವರಾಸುರಸಿದ್ಧವದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶಶಾಂಕಪುತ್ರಾದಭವತ್ಪುರೂರವಾಹ ತಸ್ಯಾಯುರಾಯೋರ್ನಹುಷೋ ಯಯಾತಿಃ ತಸ್ಯಾಸ ಪತ್ನಿ ಯುಗಲಂ ಸುತಾಶ್ಚ ಪಂಚಾಭವನ್ ವಿಷ್ಣುಪದೈಕಭಕ್ತಾಃ. ಮೀಮಾಂಸಮಾನಂ ತಮವಪ್ರಗಂಗಾ ಸುತಂ ಸಮಾದಾಯ ಪತಿಂ ಜಗಾತ ಅಯಂ ಸುತಸ್ತೆ ಪರಮಾಸ್ತ್ರವೇತ್ತಾ ಸಮರ್ಪಿತೋ ವೀರ್ಯಬಲೋಪಪನ್ನಃ. ದೇವವ್ರತನನ್ನು ತಂದು ಒಪ್ಪಿಸಿ ಇತಿ ಪ್ರದಾಯ ಅದೃಶ್ಯತಾಮಗ. ಇವರ ಅಣ್ಣಂದ್ರ ಬಗ್ಗೆ ಯೋಚನೆ ಮಾಡಬೇಡ, ಇವರೆಲ್ಲ ಸಹ ಸದ್ಯತೆ ಹೋಗಿದ್ದಾರೆ. ಇಲ್ಲಿ ಗಂಗಾ ನದಿಯಲ್ಲಿ ದೇಹತ್ಯಾಗ ಮಾಡಿರೋದೊಂದು, ಸ್ವರೂಪದಲ್ಲಿ ಉತ್ತಮರಾದವರು, ಅವತಾರದ ಉದ್ದೇಶ ಅಷ್ಟೇ ಇತ್ತು. ಆದ್ದರಿಂದ ಅವ್ರ ಬಗ್ಗೆ ದುಃಖಿಸಬೇಡ ಅಂತೇಳಿ ಸಮಾಧಾನ ಮಾಡಿ ಹೊರಟು ಅನೇನ ಚ ಬೋಧಮಾನಃ, ಇವರಿಂದ ಆನಂದವಾಗಿದೆ ಅಂತ ಹೇಳಿದ್ಲು. ಮುಂದೆ ನಡೆದಿದ್ದ ಹಾಗೆ ಏನ ಓಹ್ ಆತ ಭೂಲೋಕದ ವಯಸ್ಸು, ಆತಗೆ ಈತನ ದೇವಲೋಕದ ವಯಸ್ಸು, ಗೊತ್ತಾಯ್ತಾ. ಇವರು ಅಲ್ಲಿದ್ದರಿಂದ ಆ ವಾತಾವರಣದಲ್ಲಿ ಬೆಳೆದರು. ಇಲ್ಲಿದ್ರೆ ಈತ ವಯಸ್ಸಾಯ್ತು ಈತನಿಗೆ, ಸಂತರಿಗೆ. ಆದರೆ ಮೃದುವರಿಗೆ ಆದಂತೆ ಆಗೋದಿಲ್ಲ. ಯಾತಕ್ಕೆ? ದೊಡ್ಡ ಯೋಗಿಗಳವರು ದೇವತಾಂಶ, ಅದರಲ್ಲೇ ವೆರೈಟಿ ಇದೆ. ಇವತ್ತು ಓಲ್ಡ್ ಆಗೋದು ಬೇರೆ, ಈ ಕಬ್ಬಿಣ ಓಲ್ಡ್ ಆಗೋದು ಬೇರೆ. ಕಬ್ಬಿಣ ಓಲ್ಡ್ ಆದರೆ ಏನಾಗುತ್ತದು? ತುಕ್ಕ ಸ್ಕ್ರ್ಯಾಪ್ ವ್ಯಾಲ್ಯೂ ಬಂದ್ಬಿಡುತ್ತೆ. ಅದು ಗೋಲ್ಡ್ ಆಗಲ್ಲ, ಆ್ಯಂಟಿಕ್ ವ್ಯಾಲ್ಯೂ ಬರುತ್ತೆ. ಆ ದೃಷ್ಟಿಯಿಂದ ಅವ್ರ ದೇಹದಲ್ಲಿ ವ್ಯತ್ಯಾಸ ಇದೆ. ಆ ರುಜುಗುಡ ದೇಹಕ್ಕಂತೂ ಭಾರಿ ವ್ಯತ್ಯಾಸ. ಬೇರೆ ಮೇಲೆ ಹೋಗ್ತಾ ಹೋಗ್ತಾ ಅವತಾರ ಮಾಡಿದಾಗಲೂ ಕೂಡ ಅದು ಪೂರ್ತಿ ಭವಿಷ್ಯತ್ವ ಆ ರೀತಿ ಅರ್ಥ ಅಲ್ಲ ಅದಕ್ಕೆ. ಆ ರೀತಿ ಇದಾಗುತ್ತೆ ಹೊರತು ಅವ್ರ ಸ್ವರೂಪ ಯೋಗ್ಯತೆಯಲ್ಲಿ ಒಂದು ವಿಶೇಷ ಉಳಿದೇ ಇರುತ್ತೆ. ಅವಾಗ ಅದು ಹೋಗೋದಿಲ್ಲ. ಅದಕ್ಕೆ ಇವತ್ತು ಡಾಕ್ಟರ್ಸ್ ಹೇಳ್ತಾರೆ, ಗೊತ್ತಾ ನಿಮಗೆ? ಪ್ರತಿಯೊಬ್ಬ ಇಂಡಿವಿಜುವಲ್ದು ಬೇರೆ ಇರುತ್ತೆ ಅಂತ ಹೇಳಿದೆ, ಗೊತ್ತಾಯ್ತಾ. ಇದಕ್ಕೆ ಎಲ್ಲರಿಗೂ ಒಂದೇ ಔಷಧಿ ಅದು ಆಗುತ್ತೆ ಅಂತ ಹೇಳಿದ್ರೆ ಅದು ರಫ್ಲಿ ತೊಗೊಬೋದೇ ಹೊರತು 100% ಅಲ್ಲ. ಜೀವೋಪಯೋಗಕ್ಕೆ ಒಳ್ಳೆ ದೃಷ್ಟಾಂತ, ಗೊತ್ತಾಯ್ತಿಲ್ಲ. ಯಾವ ಬುಕ್ ಬೇಕಾದ್ರೆ ತಗೊಳ್ಳಿ, ಯಾವ ಡಾಕ್ಟರ್ ಬೇಕಾದ್ರೆ ಕೇಳಿ, ಅದು ಹೇಳ್ತಾರೆ ವೇರೀಸ್ ಫ್ರಮ್ ಇಂಡಿವಿಜುವಲ್ ಟು ಇಂಡಿವಿಜುವಲ್. ಇದೇ ಅಂತ 100% ಒಂದೇ ರೀತಿ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಅದು ಕರೆಕ್ಟ್. ಅದು ಸ್ವರೂಪ ಹೇಗೋ ಅವ್ರ ದೇಹನೂ ಹಾಗೆ ಇರುತ್ತೆ. ಎಲ್ಲ ಅದೇ ಶರ್ಟ್ ಕೂಡ ವೇರಿಯೇಷನ್ ಬರೋಲ್ಲ. ಈಗ ಎಲ್ಲ ಒಂದೇ ಡ್ರೆಸ್ ಹಾಕ್ಲಿಕ್ಕೆ ಬರುತ್ತಾ? ಅಲ್ಲೂ ಮತ್ತೆ ವೇರಿಯೇಷನ್ ಬರುತ್ತೆ, ಅರ್ಥ ಆಯ್ತಾ. ಆ ಡ್ರೆಸ್ಗಳಲ್ಲಿ ಎಷ್ಟು ವೆರೈಟಿಗಳಿವೆ. ಅವು ಸಿಲ್ಕ್ನಷ್ಟು ಬಾಳಿಕೆ ಇದು ಬರಲ್ಲ. ಸಿಲ್ಕಿನ ರೀತಿ ಬೇರೆ, ಕಾಟನ್ ರೀತಿ ಬೇರೆ, ಅದ್ರ ವ್ಯತ್ಯಾಸ. ಉಲನ್ ರೀತಿ ಬೇರೆ ಮತ್ತೆ. ಅದರಲ್ಲೂ ಎಷ್ಟು ಅರ್ಥ ಇದರಲ್ಲಿ. ಉಲನ್ ಮಡಿಗೆ ಬರುತ್ತೆ, ಕಾಟನ್ ಬಿಟ್ಟರೆ ಮಡಿಗೆ ಬರಲ್ಲ. ಅದು ರೇಷ್ಮೆಗಿಂತ ಉಲನ್ ಇನ್ನೂ ಶ್ರೇಷ್ಠ ಈ ದೃಷ್ಟಿಯಲ್ಲಿ. ರೇಷ್ಮೆ ಏನೇ ಅದೇ ಹೇಳ್ತಿರೋದು. ಭೂಲೋಕ ವಯಸ್ಸಿನ ದೃಷ್ಟಿಯಿಂದ ಅಷ್ಟೇ. ಶಕ್ತಿ ವ್ಯತ್ಯಾಸ ಬೇರೆ, ವಯಸ್ಸಾಗೋದು ಬೇರೆ. ಅರ್ಥ ಆಯ್ತಾ? ಈಗ ಆತಗೆ ವಯಸ್ಸು ಆಗಲಿಲ್ಲ, ಶಕ್ತಿನೂ ವ್ಯತ್ಯಾಸ, ಎರಡೂ ಆಯಿತು. ಡಬಲ್ ಅಡ್ವಾಂಟೇಜ್. ಯಾಕೆ? ವರ್ಚ್ಯೂ ಆಫ್ ಪ್ಲೇಸ್. ಅರ್ಥ ಆಯ್ತಾ? ಎಲ್ಲ ಸೇರ್ಕೊಂಡು ಪುನಃಸ್ಥಾಪಿತ. ಇವತ್ತು ಗಾಳಿ ಬೀಸುತ್ತೆ ಈ ಟೈಮ್ನಲ್ಲಿ, ಫೆಬ್ರವರಿ ಜನವರಿಯಲ್ಲೆಲ್ಲ ಒದ್ದಾಡೋಗ್ಬಿಡ್ತಾರೆ ಡೆಲ್ಲಿ ಆ ಕಡೆಗೆಲ್ಲ. ಹಿಮಾಲಯ ಭಾಳ ಹತ್ತಿರ ಇರೋದ್ರಿಂದ ನಮಗೆ ವಿಂಧ್ಯ ಪರ್ವತ ಅಡ್ಡ ಬರೋದ್ರಿಂದ ಸಾಕಷ್ಟು ಕಡಿಮೆ ಆಗಿಬಿಡುತ್ತೆ. ಇದು ಇಲ್ಲದೆ ಹೋಗಿ ಇಲ್ಲೂ ಜ್ವರ ಬರ್ತಾ ಇತ್ತು. ಅದು ಅರ್ಧಕ್ಕರ್ಧ ತಡೆದು ಬಿಡುತ್ತೆ, ನಡೀತಾ. ಅದು ಅಂದರೆ ಜಾಗದ ವ್ಯತ್ಯಾಸ ಆಯ್ತು. ಈಗ ಅದರಲ್ಲಿ ರೀತಿಯೆಲ್ಲ ವ್ಯತ್ಯಾಸ ಆಗೋಗ್ಬಿಡುತ್ತೆ. ಅದರಿಂದ ಅಸ್ಯಾಗ್ರಜಾ ಇತಿ ಪ್ರದಾಯ ಅಮುಂ ಇತಿ ಪ್ರದಾಯಾಮುಂ ಅದೃಶ್ಯತಾಮಗಾತ್ ಗಂಗಾತಮಾದಾಯ ಯಯೌ ಸ್ವಕಂ ಗೃಹಂ ರಾಜಾಭಿಷಿಚ್ಯಾಥ ಚ ಯೌವರಾಜ್ಯೇ ಮುಮೋದತ ಸದ್ಗುಣತರ್ಪಿತೋ ಭೃಶಂ ಇತಿ ಪ್ರದಾಯ ಅಮುಂ ಅದೃಶ್ಯತಾಮಗಾತ್ ಗಂಗಾ ತಮ್ಮಾದಾಯ ಯಯೌ ಸ್ವಕಂ ಗೃಹಂ ರಾಜ ಅಭಿಷಿಚ್ಯ ಅಥ ಚ ಯೌವರಾಜ್ಯೇ ಮುಮೋದ ತತ್ಸದ್ಗುಣತರ್ಪಿತಃ ಭೃಶಂ ಇತಿ. ಈ ರೀತಿ ಹೇಳಿ ಪ್ರದಾಯ ಮಗನನ್ನು ಕೊಟ್ಬಿಟ್ಟು ಅದೃಶ್ಯತಾಮಗಾತ್ ಗಂಗಾ ಅದೃಶ್ಯಳಾದ. ಎಷ್ಟು ಸ್ವಾರಸ್ಯ ಆದ. ದೇವತೆಗಳು ಕೂಡ ಇಷ್ಟಪಟ್ಟ ಕಳಿಸಿದ್ರು ಕಾಣಿಸೋದಿಲ್ಲ. ನೋಡೋರ್ತಲಕ್ಕ ಅದೃಶ್ಯ, ಗಂಡನಿಗೆ ಕಾಣಿಸ್ತಾ ಇಲ್ಲ. ಆ ರೀತಿ ಮಾಯ ಆಗ್ಬಿಟ್ಟು
ಇದು ಗಂಗಾದೇವಿ ಸಾಮರ್ಥ್ಯ ಮೂಲ ರೂಪ ಆದ್ದರಿಂದ ಹಾಗಾಯ್ತು. ಈ ಮನುಷ್ಯ ರೂಪದಲ್ಲಿ ಹಾಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಡ್ರಾಫ್ಟ್ ಇಟ್ಕೊಂಡಾಗ ನೀವು ಕ್ಯಾಶ್ ಇಟ್ಕೊಳ್ಳೋಕ್ಕಾಗಲ್ಲ. ಕ್ಯಾಶ್ ಇಟ್ಕೊಳ್ಳೋ ರೀತಿ ಬೇರೆ, ಡ್ರಾಫ್ಟ್ ಇಟ್ಕೊಳ್ಳೋ ಬೇರೆ. ಒಂದು ಡ್ರಾಫ್ಟಿಗೆ ಎಷ್ಟು ಬರಿಬೋದು ನೀವು ಅದರೊಳಗೆ? ₹1 ಬರೆಯೋದು, 10 ಲಕ್ಷ ಬರಿಬೋದು. ಅದರಲ್ಲಿ ಕಾಯಿನ್ ಸಾಗರ್ಗೆ ಹೋಗಿದ್ದ ಎಲ್ಲ ಕಾಯಿನ್ ಕೊಟ್ಬಿಟ್ರೆ ನೀವೇ ಇಟ್ಕೊಳ್ಳಿ ಇರ್ಬೇಕಾಗುತ್ತೆ. ಅವಿಲ್ಲ ಅಷ್ಟು 10 ಲಕ್ಷದ ₹1 ಕಾಯಿನ್ ಕೊಟ್ಟರೆ ಹೇಗೆ ಹೊತ್ಕೊಂಡು ಹೋಗ್ತಾನೋ. ಎಷ್ಟು ವೇರಿ ಆಯ್ತು ಈಗ ಆ ದೃಷ್ಟಿಯಲ್ಲಿ. ಹೊರಟ್ಲಲ್ಲಿಗೆ ಕೊಟ್ಬಿಟ್ಟು ಸಕಂಪುರಂ ಅದೃಶ್ಯ ಆಗೋದ್ರಲ್ಲೂ ಸ್ವಾರಸ್ಯ ಇದೆ. ದೇವತೆಗಳು ಇಷ್ಟ ಬಂದಾಗ ಕಂಡು ಅದೃಶ್ಯರಾಗ್ತಾರಲ್ಲ, ಅವ್ರು ನೋಡ್ಬೇಕಾದ್ರೆ ಅವ್ರು ತೋರಿಸೋರು ನೋಡೋಕೆ ಬರೋದಿಲ್ಲ ನಾವೀಗ. ಇನ್ನು ದೇವ್ರನ್ನ ತಾನಾಗಿ ಅನುಗ್ರಹ ಮಾಡಬೇಕೆ ಹೊರತು ಈ ಚಾನ್ಸ್ ನೋಡೋ ಚಾನ್ಸ್ ಯಾರಿಗೂ ಇಲ್ಲ. ಓಂ ತದವ್ಯಕ್ತವಾಹಿ ಓಂ ಭಾಳ ಮುಖ್ಯವಾದ ಅಂಶ ಅದು. ಸೊ ದೇವ್ರನ್ನ ಬೈ ಚಾನ್ಸ್ ನೋಡ್ಬಿಡ್ತೇವೆ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ. ಪರಮಾತ್ಮ ಅಷ್ಟು ಜನದ ಮಧ್ಯೆ ಕೂಡ ಇಷ್ಟಪಟ್ಟವರಿಗೆ ಮಾತ್ರ ಕಾಣ್ತಾನೆ ಹೊರತು ಬೇರೆಯವ್ರಿಗೆ ಕಾಣೋದೇ ಇಲ್ಲ. ಸ್ವರೂಪತಃ ಪರಮಾತ್ಮ ಯಾರೋ ಅವ್ಯಕ್ತ ಅಂತ ಬ್ರಹ್ಮಸೂತ್ರಗಳು ಸ್ಪಷ್ಟ ಹೇಳ್ತಾ ಇವೆ. ಎಲ್ಲ ದೇವತೆಗಳ ಕಥೆಯೆಲ್ಲ ದೇವ್ರ ಕಥೆಗೆ ಎಕ್ಸ್ಟೆಂಡ್. ಮನುಷ್ಯ ದೇವತೆಗಳು, ಇಲ್ಲಿ ದೇವರು, ಇದು ಇಷ್ಟು ವ್ಯತ್ಯಾಸ ಇರಬೇಕಾದ್ರೆ ದೇವತೆಗಳು ದೇವರಿಗೆ ಎಷ್ಟು ವ್ಯತ್ಯಾಸ ಇದೆ. ಅಲ್ಲಿಗೆ ಅನಂತ ಪಟ್ಟಿರ್ಬೇಕಾದ್ರೆ ನಮಗೂ ಇವರಿಗೂ ಸ್ವಲ್ಪ ಇದ್ರೂ ಅದು ಡಿಫರೆನ್ಸ್ ಬಂದೋಯ್ತು ಅಲ್ಲಿಗೆ. ರಾಜ ಅಭಿಷಿಚ್ಯಾಥ ಚ ಯೌವರಾಜ್ಯೆ ಮುಮೋದ ತದ್ಗುಣ ತರ್ಪಿತಃ ಭೃಶಂ. ಈ ಪಟ್ಟಾಭಿಷೇಕ ಮಾಡ್ದ. ಮೊದಲು ಅಲ್ಲಿ ನಾವು ಬಂದ ತಕ್ಷಣ ಒಳ್ಳೆ ಮಗ, ಒಬ್ಬನೇ ಮಗ, ಅದು ಕೂಡ ಎಲ್ಲ ಅನುಕೂಲ ಆಯಿತು. ಯೌವರಾಜ್ಯದ ಅಭಿಷೇಕವನ್ನು ಮಾಡಿ ಭಾಳ ಆನಂದ ಪಟ್ಟ. ಯಾಕೆ ಸಮರ್ಥನಾದಂಥ ಉತ್ತರಾಧಿಕಾರಿ ಸಿಕ್ಕಿದ್ದಾನೆ ಅಂತ ಹೇಳಿ. ಯೌವರಾಜ್ಯೆ ಮುಮೋದ ತತ್ ಸದ್ಗುಣ ತರ್ಪಿತಃ ಭೃಶಂ ಅನೇನ ಚ ಮೋದಮಾನಃ. ಸದ್ಗುಣ ತರ್ಪಿತಃ, ಮಗನ ಸದ್ಗುಣ. ಒಂದು ಕಡೆಗೆ ಒಳ್ಳೆ ವಿದ್ಯಾವಂತ, ಭಾರಿ ಸಮರ್ಥ, ಭಾಳ ಗುಣವಂತ, ಇದ್ರ ಭಾಳ ಖುಷಿಪಟ್ಟ. ಪುನಃ ಸ ಪಿತ್ರ ಅನುಮತೋ ಬೃಹಸ್ಪತಿ ರವಾಪ ವೇದಾನ್ ಪುರುಷಾಯುಷೋರ್ಧತಃ ರಾಮಾತ್ ತಥಾಸ್ತ್ರಾಣಿ ಪುನಸ್ತವಾಪ ತಾವದ್ಭಿರಬ್ಧೈಃ ತ್ರಿಶತೈಶ್ಚ ತತ್ವಂ. ಪುನಃ ಸಹ ಪಿತ್ರ ಅನುಮತಃ ಬೃಹಸ್ಪತೇಃ ಅವಾಪ ವೇದಾನ್ ಪುರುಷಾಯುಷಃ ಅರ್ಧತಃ ರಾಮಾತ್ ತಥಾ ಅಸ್ತ್ರಾಣಿ ಪುನಃ ತು ಅವಾಪ ತಾವದ್ಭಿಃ ತ್ರಿಶತೈಃ ಚ ಅಬ್ಧೈಃ ತ್ರಿಶತೈಶ್ಚ ತತ್ವಂ. ಪುನಃ ಸಹ ಮತ್ತೆ ಸ್ವಲ್ಪ ದಿವಸ ಆಯಿತು. ಪಿತ್ರಾನುಮತ ಅಪ್ಪನಿಗೆ ಹೇಳಿದ, ಅಪ್ಪ ಇದು ಸ್ವಲ್ಪ ಓದ್ಕೊಂಡ್ಬರ್ತೀನಿ ನಾನು ಅಂತ ಹೊರಟ. ಮತ್ತೆ ಹೊರಟ್ರಲ್ಲಿದ್ದ ದೇವರ ತಾಯಿಗ. ಮತ್ತೆ ಪುನಃ ಅಲ್ಲಿಗೆ ಹೋಗಿತ್ತು. ಎಷ್ಟು ದಿವಸ ಆದಮೇಲೆ ಅಂದರೆ ಮಹಾಭಾರತ ಹೇಳ್ತಾರೆ 4 ವರ್ಷ ಇದ್ದಂತಷ್ಟೇ. 4 ವರ್ಷ ಮತ್ತೆ ನಾನು ಹೋಗ್ತೀನಿ ಅಂತ ಹೊರಟುಬಿಡ್ತಾರೆ. ಇವರು ಫಾರಿನ್ ಬಂದು 3 ವೀಕ್ಸ್ ಬಂದು ಹೋಗ್ತಾರಲ್ಲ ಆ ಟೈಪು. ಸಾಮಾನ್ಯ 4 ಇಯರ್ಸ್ ಇದ್ದು ಹೊರಟುಬಿಟ್ಟ. ಮತ್ತೆ ಅದು ಓದಿನ ಬಗ್ಗೆ ಅಷ್ಟು ಆಸಕ್ತಿ ಇತ್ತು. ಓದ್ದವರಿಗೆ ಇನ್ನೂ ಓದಬೇಕು ಅನಿಸ್ತಾ ಇರ್ತದೆ, ಗೊತ್ತಾಯ್ತು. ದುಡ್ಡು ಸಂಪಾದನೆ ಮಾಡಿ ಇನ್ನೂ ಮಾಡ್ಬೇಕು ಅನಿಸ್ತದೆ. ಧನದ ಒಂದು ಅಟ್ರಾಕ್ಷನ್ ಅದು. ಕೊಟ್ಟು ಇನ್ನೂ ಟ್ರೈ ಮಾಡ್ತಾರೆ, ಬಿಡೋದಿಲ್ಲ, ಇನ್ನೂ ಎಕ್ಸ್ಟೆಂಡ್ ಮಾಡೋಕೆ ಹೋಗ್ತಾರೆ. ವಿದ್ಯಾಧನ ಅದಕ್ಕಿಂತ ದೊಡ್ಡದಾದ್ದರಿಂದ ವಿದ್ಯಾವಂತರಿಗೆ ಸಾಮಾನ್ಯವಾಗಿ ಏನಿರುತ್ತೆ, ಇನ್ನೂ ಹೆಚ್ಚು ವಿದ್ಯೆ ಸಂಪಾದನೆ ಮಾಡಬೇಕು. ವಿದ್ಯೆಗೆ ಕೊನೆ ಇಲ್ಲ. ಧನ ಸಂಪಾದನೆ ಕೊನೆ ಇದೆ ಅಂತ ಅವನು ಹೇಳ್ತಾನೆ. ನಮ್ಮ ಕೈಲಿ ಆಗಲ್ಲ ಅನ್ಬೋದು ಅಷ್ಟೇ ಹೊರತು ಧನ ಸಂಪಾದನೆಗೆ ಕೊನೆ ಇದೆ ಅಂತ ಯಾರು ಹೇಳೋದಿಲ್ಲ. ತೃಪ್ತಿ ಬೇರೆ, ಕೊನೆ ಬೇರೆ, ಎಂಡ್ಲೆಸ್ ಅದು ಒಂದು. ಆದರೆ ವಿದ್ಯೆಗೂ ಹಾಗೆ. ವಿದ್ಯೆಗೆ ಯಾವ ವಯಸ್ಸು ಅಡ್ಡಿ ಆಗೋದೇ ಇಲ್ಲ. ಆ ರೀತಿ ಇರಲಿಕ್ಕೆ ಸಾಧ್ಯ ಇದೆ. ಮತ್ತೆ ಹೊರಟ. ಯಾರು ವಿದ್ಯೆಗೆ ಆಸಕ್ತಿ ಪಡೋದಿಲ್ಲ, ವಿದ್ಯೆ ಗೊತ್ತಿಲ್ಲ ಅಂತ ಅರ್ಥ. ಅವ್ರಿಗೆ ವಿದ್ಯೆ ರುಚಿ ಗೊತ್ತಿಲ್ಲ ಆದ್ದರಿಂದ ಏನಾಗೋದಿಲ್ಲ, ಅವ್ರಿಗೆ ಆಸಕ್ತಿ ಬರ್ತಾ ಇದೆ. ವಿದ್ಯೆ ರುಚಿ ಗೊತ್ತಾದ ಮೇಲೆ ಮಾತ್ರ ಬಿಡ್ಲಿಕ್ಕಾಗೋದಿಲ್ಲ. ಮಕ್ಕಳನ್ನ ಪ್ರೈವೇಟ್ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಭಾರಿ ಕಷ್ಟ. ಗೊಳಾಡ್ತಾರೆ, ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು. ಹೋಗ್ತಾ ಕೊನೆಗೆ ಅಡ್ಜಸ್ಟ್ ಆಗಿ ಶುರು ಆಗ್ತಾರೆ. ಆಮೇಲೆ ಇದಾರೆ ಬರ್ತದೆ. ಕೊನೆಗೆ ದೇಶದಲ್ಲೇ ಯಾರು ಓಡೋಗ್ಬಿಡ್ತಾರೆ. ಯಾಕೆ ಅವ್ರ ಅಟ್ರಾಕ್ಷನ್ ಬಂದ್ಬಿಡುತ್ತೆ. ಹಾಗೆ ಓದಿರೋ ಲೌಕಿಕತೆ ಎಷ್ಟು ಅಟ್ರಾಕ್ಷನ್ ಇರಬೇಕಾದ್ರೆ ಇದರಲ್ಲಿ ಹೇಗಿರ್ಬೇಕು. ಒಳ್ಳೊಳ್ಳೆ ದೊಡ್ಡ ಕೆಲಸ ಬಿಟ್ಟು ಹೋಗ್ಬಿಡ್ತಾರೆ, ರಿಸೈನ್ ಮಾಡಿ ಹೋಗ್ಬಿಡ್ತಾರೆ ಇನ್ನೂ ಓದಬೇಕು ಅಂತೇಳಿ. ಬಿಡಿದವ್ರು ಇಂಥ ಕೆಲಸ ಬಿಡ್ತಾರಲ್ಲ ದಡ್ಡ ಅಂತೇಳಿ ಅವ್ರಿಗೆ ಗೊತ್ತು ಇನ್ನೂ ದೊಡ್ಡದು ಇನ್ನೂ ಸಿಗುತ್ತೆ ಅಂತ ಹೋಗ್ತಾರೆ. ಉಳಿದವ್ರಿಗೆ ಅರ್ಥ ಆಗಲ್ಲ ಅವೆಲ್ಲ ಕೂಡ. ಜ್ಞಾನ ಹಾಗೆ. ಹೌದೌದು, ರೆಕಾರ್ಡ್. ಅಯ್ಯೋ, ಇನ್ನೂ ರೆಕಾರ್ಡ್ ಮಾಡಿದವರು ಇದ್ದಾರೆ. ಇವರು ನಮ್ಮ ಪೂರ್ವಕಲ್ವ ಸಣ್ಣ ರೆಕಾರ್ಡ್ ಅಷ್ಟೇ. ಆಚಾರ್ಯ ಇಡ್ಲು ಓದ್ತೆ, ಅದಕ್ಕಿಂತ ರೆಕಾರ್ಡ್ ಬೇಕಾ? ಆಚಾರ್ಯಕ್ಕಿಂತ ರೆಕಾರ್ಡ್ ಬೇಕಾದ್ರೆ ಸಾಧ್ಯ. ಎಷ್ಟು ಕೋಟಿ ವರ್ಷ, ಅನಂತ ವರ್ಷ ಆದರೂ ಕೂಡ ಇಲ್ಲ. ಮಹಾಲಕ್ಷ್ಮಿ ದೇವರಿಂದ ಅನುಗ್ರಹ ಪಡೀತಾರೆ. ಅದು ಕೂಡ ವಿಶೇಷ, ಒಂದು ಸ್ಪಷ್ಟತೆ ಬರುತ್ತದೆ. ಬಗೆಯ ನೂತನವ ಕಾಣುತ್ತಾ ಅರ್ಥ ಮಾಡಿಕೊಂಡ್ರೆ ವಿದ್ಯೆಗೆ ಎಂದೂ ಕೊನೆ ಇಲ್ಲ. ಪುರಸ್ಸ ಪಿತ್ರ ಅನುಮತಃ ಬೃಹಸ್ಪತೇಃ ಅವಾಪ ವೇದಾನ್ ಪುರುಷಾಯುಷೋ ಅರ್ಧತಃ. ಮತ್ತೆ ಬೃಹಸ್ಪತಿ ಆಚಾರ್ಯ ಹೋದ ಫಸ್ಟ್ ಹೋಗ್ಬಿಟ್ಟು ಅಲ್ಲೇನು ಮಾಡಿದರು, ಮತ್ತೆ 50 ವರ್ಷ ಓದಿದ್ರು. ಸೊ ಎಷ್ಟಾಯ್ತು ಬೃಹಸ್ಪತಿ ಆಚಾರ್ಯ ಓದಿದ್ದು? ಎಷ್ಟಾಯ್ತು ಅವ್ರದ್ದು ಈಗ? ಅಲ್ಲ ಹಿಂದೆ ಓದಿದ್ದೆಷ್ಟು? ಅಲ್ಲ, ಬೃಹಸ್ಪತಿ ಆಚಾರ್ಯ ಹತ್ರ 50. ಇದು ಅವರ ಹತ್ರ 100 ಆಯ್ತು. ಈಗ ಅವ್ರ ಹತ್ರ 100 ಮುಗಿದೋಯ್ತು.
ಆಮೇಲೆ ಏನು ಮಾಡಿದರು, ಆಯುಷ್ ಅರ್ಧತಃ ರಾಮಾತ್ ತಥಾ ಅಸ್ತ್ರಾಣಿ, ಅವ್ರು ಪರಶುರಾಮ ದೇವ್ರ ಮತ್ತೆ ಹೋದರು. ಅಸ್ತ್ರಾಣಿ ಪುನಸ್ತ್ವವಾಪ, ಮತ್ತೆ ಅಸ್ತ್ರಗಳನ್ನು ಓದ್ಕೊಂಡ್ರು. ಎಷ್ಟು ದಿವಸ? ತಾವದ್ಭಿರಬ್ಧೈ, 50 ವರ್ಷ. ಮತ್ತೆ ತಾವದ್ಭಿರಬ್ಧ 50 ವರ್ಷಗಳ ಕಾಲ ಈ ಬೃಹಸ್ಪತ್ಯಾಚಾರ 50 ವರ್ಷಗಳ ಇಲ್ಲ, 100 ವರ್ಷ ಆಗಬೇಕು. ಆಮೇಲೆ ತ್ರಿಶತೈಹಿ 300 ವರ್ಷ ಇದ್ರು. ಆಮೇಲೆ ಇವರು ಪರಶುರಾಮ ದೇವರ ಹತ್ರ ಏನು ತತ್ವಶಾಸ್ತ್ರ ಓದಲಿಕ್ಕೆ, ಅಸ್ತ್ರಶಾಸ್ತ್ರ ತತ್ವಶಾಸ್ತ್ರ 350 ವರ್ಷ ಇಲ್ಲಿ, 50 ವರ್ಷ ಅಲ್ಲಿ, 125 ವರ್ಷ ಅಲ್ಲಿ, ಒಟ್ಟೆಷ್ಟಾಯ್ತು? 525 ವರ್ಷ ಆಯ್ತು ಅವ್ರು ಓದಿದ್ದು. 525 ವರ್ಷ. ಎಂಥ ದೊಡ್ಡ ರೆಕಾರ್ಡ್. ಒಂದು 2 ದಿವಸ ಓದಿಬಿಟ್ಟೆ ಸಮ ಎಲ್ಲ ಓಡಾಡ್ತಿರ್ತಾರೆ. ಅದು ದೊಡ್ಡ ಜ್ಞಾನಿಗಳು. ಅದಕ್ಕೆ ಕೃಷ್ಣ ಜ್ಞಾನ, ಯಾರ ಜ್ಞಾನ ಹೆಚ್ಚಿರುತ್ತೋ ದೇವರು ಹೆಚ್ಚು ಅವರನ್ನು ಅನುಗ್ರಹ ಮಾಡ್ತಾರೆ. ಮುಂದೆ ಅದೆಲ್ಲ ಬರುತ್ತೆ. ತತ್ವಂ ಇದೆಲ್ಲ ಜ್ಞಾಪಕ ಇಟ್ಕೋಬೇಕು. ಫಸ್ಟ್ ಪರಶುರಾಮ ಪ್ರಶ್ನೆ 2 ರೀತಿ ಕೇಳ್ಬೋದು. ಪರಶುರಾಮ ದೇವರ ಹತ್ರ ಎಷ್ಟು ವರ್ಷ ಓದಿದ್ದು, ಬೃಹಸ್ಪತಿ ಎಷ್ಟು ವರ್ಷ ಓದಿದ್ದು, ಪರಶುರಾಮ ಹತ್ರ ಓದಿದ ಯಾವ್ಯಾವುದನ್ನು ಎಷ್ಟೆಷ್ಟು ವರ್ಷ ಓದಿದ್ದು, ಟೋಟಲ್ ಎಷ್ಟು ವರ್ಷ ಆಯಿತು ತಿಳ್ಕೊಂಡಾಗ ವಿದ್ಯೆ ಎಷ್ಟು 300 ವರ್ಷಗಳ ಕಾಲ ಅಲ್ಲಿ 50 ವರ್ಷಗಳ ಕಾಲ ಓದಿ ಬಂದಿರಬೇಕಾದ್ರೆ ವಿದ್ಯಾಗೆ ಎಷ್ಟು ಅಗಾಧವಾದ. ಅವರೇ ದಡ್ರಾಯಿ ಮಧ್ಯೆ ಹೋಗಲಿ ಹೊಸಗಳು ಅಂಥವ್ರಿಗೆ ಅಷ್ಟು ಓದಬೇಕಂತ ಕೇಳಿದರೆ, ಇನ್ನು ಸಾಮಾನ್ಯರಿಗೆ ಓದಿ ಎಷ್ಟು ಓದಿದ್ರು ಕೂಡ ಭಾರಿ ಕಡಿಮೆ ಇದ್ದಾಗಲೇ. ಸ ಸರ್ವವಿತ್ವಂ ಸಮವಾಪ್ಯ ರಾಮಾತ್ ಸಮಸ್ತ ವಿದ್ಯಾಧಿಪತೇರ್ಗುಣಾರ್ಣವಂ ಗುಣಾರ್ಣವಾತ್ ಪಿತುಃ ಸಮೀಪಂ ಸಮವಾಪ್ಯ ತಂಚ ಶುಶ್ರೂಷಮಾಣಃ ಪ್ರಮುಮೋದ ವೀರಃ. ಸಹ ಸರ್ವವಿತ್ವಂ ಸಮವಾಪ್ಯ ರಾಮಾತ್ ಸಮಸ್ತ ವಿದ್ಯಾಧಿಪತೇಃ ಗುಣಾರ್ಣವಾತ್ ಪಿತುಃ ಸಮೀಪಂ ಸಮವಾಪ್ಯ ತಂ ಚ ಶುಶ್ರೂಷಮಾಣಃ ಪ್ರಮುಮೋದ ವೀರಃ. ಸಹ ಆ ದೇವವ್ರತ ಸರ್ವವಿತ್ವಂ ಸಮವಾಪ್ಯ, ಒಟ್ಟೆಷ್ಟಾಯ್ತು? ಈಗ ಸರ್ವಜ್ಞರಾಗಿಬಿಟ್ಟು. ಈ ಸರ್ವಜ್ಞತ್ವ ಎಂಥದ್ದು ರಿಲೇಟಿವ್. ಎಲ್ಲ ಓದಿ ಆಯಿತು. ಮೆಡಿಕಲ್ ಎಲ್ಲ ಓದಿ ಆಯ್ತು ಅಷ್ಟೇ. ಇಂಜಿನಿಯರಿಂಗ್ ಓದಿಲ್ಲ ಅವನು, ಆ ಬಗ್ಗೆ ಎಲ್ಲ ಓದಿ ಆಯಿತು. ಇದು ಎಲ್ಲ ಕೋರ್ಸ್ ಮುಗಿದಾಯ್ತು. ಆ ರೀತಿಯಲ್ಲಿ ಒಂದು ಹಂತಕ್ಕೆ ಬಂದು ಇನ್ನು ಅವ್ರ ಯೋಗ್ಯತೆ ಮುಗಿತಾರೆ. ಇನ್ನು ನೀರು ಬೇಕಾದಷ್ಟಿದೆ, ಕೊಡ ತುಂಬಿ ಹೋಯ್ತು ಅಂತೀವಲ್ಲ, ಆ ಸ್ಥಿತಿ ಬಂತು. ಆಗ ಬಂದರು, ವಾಪಸ್ ಬಂದರು. ಅವರು ಪೂರ್ಣ ವಿದ್ಯಾವಂತರಾಗಿ ಬಂದರು ಅಂತ ಅವ್ರ ಯೋಗ್ಯತೆ ತಕ್ಕಂತೆ ಪೂರ್ಣ ವಿದ್ಯಾವಂತರಾಗಿ ಬಂದರು. ಸರ್ವವಿತ್ವಂ ಶಬ್ದಕ್ಕೆ ಹಾಗೆ ಸರ್ವಜ್ಞರಾದರು ಅಂದರೆ ಅವರ ಫೀಲ್ಡಲ್ಲಿ ಅವ್ರ ಯೋಗ್ಯತೆ ಎರಡೆರಡು, ಫೀಲ್ಡ್ ಒಂದು, ಯೋಗ್ಯತೆ ಒಂದು, ಅದಕ್ಕೆ ತಕ್ಕಂತೆ ಅವರು ಸರ್ವಜ್ಞರಾಗಿ ಬಂದರು. ಸಮವಾಪ್ಯತಂಚ ಶುಶ್ರೂಷಮಾಣಃ ಪ್ರಮುಮೋದ ವೀರಃ. ಅವರ ಯೋಗ್ಯತೆ ತಕ್ಕಂತೆ, ಅವಕಾಶ ತಕ್ಕಂತೆ ಓದೋದು, ಅದನ್ನೇ ಓದು ಅಂತ ಕರೆಯೋದು. ಹಿಂದೆಲ್ಲ ಯಾರೋ SLC ಮಾಡಿದ್ರಂತೆ ಯಾವುದೋ ಒಂದು ಊರಲ್ಲಿ. ಅರೆ ಆ ಮೆರವಣಿಗೆ ಗೊತ್ತಾಯ್ತಾ, ಪ್ರೊಸೆಷನ್ ಅವ್ರಿಗೆ. ಯಾಕೆಂದ್ರೆ ಅಲ್ಲಿ ಯಾರೋ ಊರಲ್ಲಿ ಸುತ್ತಮುತ್ತ ಡಿಸ್ಟ್ರಿಕ್ಟ್ಲಿ ಯಾರು SLC ಮಾಡಿದ್ರು ಆ ಕಾಲಕ್ಕೆ. ಇವ್ರು ಮಾಡಿದ್ದಕ್ಕೆ ಅಷ್ಟು ಸ್ವಲ್ಪ ಈಗ PhD ಮಾಡಿ ಯಾವ ಕ್ಯಾರೆ ಅಂತ ಕೇಳೋದಿಲ್ಲ. ನೀವು ಓದಿ ಪೂರ್ತಿ ವ್ಯಾಲ್ಯೂ ಚೇಂಜ್ ಆಗಿ ಅದೆಲ್ಲ ಹಿಂದೆ ಬರ್ಕೊಂಡವರಿದ್ದಾರೆ. ಅದು ಎಷ್ಟು ಕಡಿಮೆ ಓದಬೇಕಾದ್ರೆ ಸುತ್ತಮುತ್ತ ಯಾರೂ ಇಲ್ಲ ಅದರಿಂದ ಆಗಿದೆ. ಅದಕ್ಕೆ ಯಾಕಂದ್ರೆ ಮನೆಯಲ್ಲಿ ಅವ್ರ ಮನೆ ಮಟ್ಟಿಗೆ ಯಾರೋ ಓದಿರೋದಿಲ್ಲ, ಭಾರಿ ಸಂಭ್ರಮ. ಮನೆಯಲ್ಲೇ ಹಬ್ಬಿಟ್ಟು ಓದ್ತಾರೆ. ಇವ್ರು ಒಂದನೇ ಕ್ಲಾಸ್ ಓದಿದ್ರು ಭಾರಿ ಗ್ರೇಟ್ ಇದ್ದಾಗ ಲೆಕ್ಕ. ಅದೇ ರೀತಿಯಲ್ಲಿ ಒಂದು ತಾರತಮ್ಯ ಅಂತ ಇರುತ್ತೆ. ಅವ್ರ ಮಟ್ಟಿಗೆ ಅದು ಖುಷಿಯಾಗಿ ಕೊಡುತ್ತಾ ಇವರಿಗೆ ಸರ್ವವಿತ್ವ ಆ ದೇವತೆಗಳ ಕಕ್ಷದಲ್ಲಿ ಎಷ್ಟು ಓದಬೇಕು ಅಷ್ಟು ಓದಿ ಪೂರ್ಣವಾಗಿ ಅಧ್ಯಯನ ಮುಗಿಸಿ ಬಂದರು. ಪಿತಃ ಸಮೀಪಂ ಸಮವಾಪ್ಯತಂಚ ಶುಶ್ರೂಷಮಾಣಃ ಪ್ರಮುಮೋದ ವೀರಃ. ಇಷ್ಟು ಮಾಡಿ ಕೂಡ ತಂದೆ ಸೇವೆ ಬಿಡಲಿಲ್ಲ. ಪಿತೃದೇವ್ ಎಷ್ಟು ಚೇಂಜ್ ಆದರೂ ಕೂಡ ತಂದೆ ಮಗನೇ. ಈಗ ಎಷ್ಟು ಬಿಟ್ಟ ಬಸ್ಟ್ ಹೊಡೆದ್ರು ಕೂಡ ಏನಾಗಿರ್ಬೇಕು, ಅದು ಬದಲಾಗೋದಿಲ್ಲ. ಆದ್ದರಿಂದಾಗಿಯೇ ಶುಶ್ರೂಷಮಾಣಃ ಇದು ಅದು ದೊಡ್ಡ ಗುಣ ಅಂದರೆ ಇದು. ಮಾತೃದೇವೋ ಭವ ಪಿತೃದೇವೋ ಭವ, ಇದು ವ್ಯಾಲ್ಯೂಸ್ ಇದು ಎಟರ್ನಲ್ ವ್ಯಾಲ್ಯೂಸ್ ಅಂತ ಕರೀತಾರೆ. ಎಂಥ ವ್ಯಾಲ್ಯೂಗಳಿವು ಸನಾತನ, ಎಂದು ಯಾವ ಕಾಲಕ್ಕೂ ಚೇಂಜ್ ಆಗೋದಿಲ್ಲ. ಎಷ್ಟಂತೂ ಹುಡುಗ ಏನಾಗ್ತಾನೆ, ಮುಂದೆ ಓದಿಬಿಟ್ಟು ಮೇಷ್ಟಿರ್ತಾರೆ, ಅವರಿಗಿಂತ ಮೇಲೆ ಹೋಗ್ಬಿಡ್ತಾನೆ. ಎಷ್ಟೋ ಸಲ ಇವನು ಹೈಸ್ಕೂಲ್ ಕ್ವಾಲಿಫಿಕೇಶನ್ ಮಾಡ್ಕೊಂಡಿಲ್ಲ, ಹೈರ್ ಕ್ವಾಲಿಫಿಕೇಶನ್ ಇವನು ಹೆಡ್ ಆಗಿಬಿಡ್ತಾನೆ. ಅವರು ಅಲ್ಲೇ ಇರ್ತಾರೆ ಪಾಪ, ಇನ್ನೂ ಕೂಡ ಪ್ರಮೋಷನ್ ನಡೆಯುತ್ತೆ. ಆದರೆ ಮಗ ತಂದೆ ಉಲ್ಟಾಪಟ್ಟಾಗಲಿಕ್ಕೆ ಸಾಧ್ಯ ಇಲ್ಲ, ತಾಯಿ ಮಗ ಉಲ್ಟೋಕ್ಕೆ ಸಾಧ್ಯ ಇಲ್ಲ. ಯಾಕೆ? ಯಾವಾಗಲೂ ತಾಯಿನೇ ಇದೆ. ಅದು ಎಟರ್ನಲ್ ವ್ಯಾಲ್ಯೂಸ್ ಅಂತ ಕರೀತಾರೆ. ಇದು ಹೋಯ್ತಿದ್ದು. ಇನ್ಯಾರೋ ಒಂದು ಕಡೆ ಹೋದಾಗ ಒಂದು ಹೇಳಿದ್ರು ಅವರು ಸ್ಟೂಡೆಂಟು ಇವರು ಪಾಠ ಹೇಳಿಕೊಟ್ರು. ಸ್ಟೂಡೆಂಟ್ ಮಾಡೇ ಬಂದ್ಬಿಟ್ಟ. ಅವ್ರ ಹತ್ರ PhD ಮಾಡಿದ್ರು. ಅರ್ಥ ಆಯ್ತಾರೆ ನಿಮಗೆ? ಸ್ಟೂಡೆಂಟು ಗೈಡು, ಇವರು ಸ್ಟೂಡೆಂಟ್. ಅದು ತೋರಿಸಿದ್ರು ಪುಸ್ತಕ ಮಾಡಿದ್ದೀನಿ ನಾನು, ನಮ್ಮ ಸ್ಟೂಡೆಂಟ್ ಅವ್ರ ಗೈಡ್ ಆಗಿದ್ದಂತೆ. ಇದೆಲ್ಲ ಆ ರೀತಿ ಇಲ್ಲಾಗಲಿಕ್ಕೆ ಬರೋಲ್ಲ, ಸಾಧ್ಯ ಇಲ್ಲ. ಇದು ಅದಕ್ಕೆ ಸನಾತನ ಧರ್ಮ ಅಂತ ಕರೀತಾರೆ. ಟೆಂಟೇಟಿವ್ ವ್ಯಾಲ್ಯೂಸ್ ಬೇರೆ. ಒಂದು ಇವತ್ತು ಸಮಾರಂಭ ಕಾರ್ಯಕ್ರಮ ಹೀಗೆ ಅವತ್ತಿನ ಮಟ್ಟಿಗೆ ಮುಗಿದೋಯ್ತು ಅಷ್ಟೇ, ಯಾವಾಗಲೂ ಅಲ್ಲ. ಕೆಲವು ಯಾವಾಗಲೂ ಇರಬೇಕು. ಉಸಿರಾಟಾದಿಗಳು ಬದಲಾಗೋದು, ಎಷ್ಟು ಶತಮಾನ ಬದಲಾದರೂ ಕೂಡ ಏನು ಬದಲಾಗೋದಿಲ್ಲ. ಉಸಿರಾಟ ಪ್ರಾಣದೇವರೇ ಅವರೇ ರಕ್ಷಕರು.
ಬದಲಾಗೋದಿಲ್ಲ. ಇದೆಲ್ಲ ಯೋಚನೆ ಮಾಡಿದಾಗ ತಾರತಮ್ಯ ಹೇಗಿರುತ್ತೆ ನೋಡಬೇಕು. ಅದು ಮಧ್ವ ಸಿದ್ಧಾಂತ. ಆ ರೀತಿ ಅನಲೈಸ್ ಮಾಡಿಕಂತ ಹೊರಟೆ ಮೊದಲು ಅರ್ಥ ಆಗುತ್ತೆ. ಬರೀ ಜೋರಾಗಿ ಕೂಗಿಬಿಟ್ರೆ ಪಂಚವೇದ ಅಂತ ಹೇಳಿ ಏನು ಅರ್ಥ ಮಾಡ್ಕೋಬೇಕಲ್ಲ. ಪಂಚಭೇದ, ಜೀವ 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 ಭೇದ, ಹೇಳಿ ಮೆಡಿಕಲಿ ಹೇಗೆ ಪೂರ್ವವಾಗಿದೆ ಅಂತ ಹೇಳಲಿಲ್ಲ. ಜೀವ ಜೀವ ಭೇದ. ಒಬ್ಬ ಒಂದು ಎಷ್ಟೊತ್ತಕ್ಕೆ ಯಾವುದೋ ನೀರು ಕುಡಿತಾರೆ, ಒಬ್ಬರು ರೋಗ ಬಂದು ಸತ್ತು ಹೋಗ್ತಾರೆ. ಇವನು ಏನೂ ಆಗಲೇ ಇಲ್ಲ, ಅವ್ನ ಇಮ್ಯುನಿಟಿ ಇವನಿಗೆ ಇಲ್ಲೇ ಇಲ್ಲ. ಅರ್ಥ ಆಯ್ತಾ ಎಷ್ಟು ಡಿಫ್ರೆನ್ಸ್ ಇದೆ. ಈ ರೋಗ ಏನೇ ಆಗಿದ್ರು ಕೂಡ ಆ ಕಡೆ ಸೈಡ್ ಇನ್ನೊಂದಿದೆ. ವಕ್ರಾನುಕೂಲ್ಯ ಶ್ರೋತ್ರಾನುಕೂಲ್ಯಲ್ಲಿ ಹೇಗಿರಬೇಕೋ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಅದನ್ನೆಲ್ಲ ಅದೇ ಆಚಾರ ಹೇಳಿದ್ದು ಪಂಚಭೇದ. ಆದ್ದರಿಂದ ಪ್ರತಿಯೊಬ್ಬರೂ ಅವರ ಇಂಡಿವಿಜುವಲ್ ಆಗಿ ನೋಡಬೇಕೇ ಹೊರತು ಇನ್ಯಾವುದಕ್ಕೂ ಅವರು ಬಂದಾಗ ಸಾಧ್ಯ ಇಲ್ಲ. ಈಕ್ವಾಲಿಟಿ ಬೇರೆ, ಸಿಮಿಲಾರಿಟಿ ಬೇರೆ. ಈಕ್ವಾಲಿಟಿ, ಸಿಮಿಲಾರಿಟಿ, ಸೇಮ್ನೆಸ್ಸು ಎಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಹೊರಟಾಗ ಪಂಚಭೇದದ ಮಹತ್ವ ಗೊತ್ತಾಗುತ್ತೆ. ಅದೆಲ್ಲ ಅರ್ಥ ಮಾಡ್ಕೊತ ಹೋದಷ್ಟು ಕೂಡ ಒಳ್ಳೆ ಸಾಧನೆ ಮಾಡಕ್ಕೆ ಬರುತ್ತೆ. ಪ್ರಬುಬೋಧ ವೀರ ಸಸರ್ವವಿತ್ವಂ ಸಮವಾಪ್ಯ ಸಾಮಾತ್ ಸಮಸ್ತ ವಿದ್ಯಾಧಿಪತಿರ್ಗುಣಾರ್ಣವಾತ್ ಪಿತುಃ ಸಮೀಪಂ ಸಮವಾಪ್ಯ ತಂಚ ಶುಶ್ರೂಷಮಾಣಃ ಪ್ರಮಮೋದ ವೀರ. ಯದೈವ ಗಂಗಾ ಶುಶುವೇಷ್ಟವಂ ಸುತಂ ತದೈವ ಯಾತೋ ಮೃಗಯಾಂಸ ಶಂತನುಃ ಶರದ್ವತೋ ಜಾತಮಪಶ್ಯದುತ್ತಮಂ ವನೇ ವಿಸೃಷ್ಟಂ ಮಿಥುನಂ ತ್ವಯೋ ನಿಜಂ. ಯದಾ ಏವ ಗಂಗಾ ಸುಷುವೆ ಅಷ್ಟಮಂ ಸುತಂ ತದಾ ಏವ ಯಾತಃ ಮೃಗಯಾಂಸಃ ಶಂತನುಃ ಶರದ್ವತಃ ಜಾತಂ ಅಪಶ್ಯತ್ ಉತ್ತಮಂ ವನೇ ವಿಸೃಷ್ಟಂ ಮಿಥುನಂ ತು ಅಯೋನಿಜಂ. ಯದಾ ಏವ ಗಂಗಾ ಸುಷುವೆ ಅಷ್ಟಮಂ ಸುತಂ. ಗಂಗಾ ಯಾವಾಗ 8ನೇ ಮಗನನ್ನು ಪಡೆದಲೋ ತದೈವ ಯಾತಃ ಮೃಗಯಾಂಸ ಶಂತನುಃ. ಅದೇ ಸಮಯದಲ್ಲಿ ಒಮ್ಮೆ ಏನಾಗಿತ್ತು, ಶಂತನುದ ರಾಜ ಬೇಟೆಗೆ ಅಂತ ಹೋಗಿದ್ದ. ಅದೇ ಯಥಾಪ್ರಯ ಗಂಗಾ ತೀರ ಅಲ್ಲೇನೆ. ಶರದ್ವತಃ ಜಾತಂ ಅಪಶ್ಯದುತ್ತಮಂ. ಅಲ್ಲಿ ಒಂದು ಗಂಡು ಅವಳಿ ಮಕ್ಕಳಿದ್ದು, ಅವಳು ಚಿಕ್ಕ ಆಯ್ತು, ಜಸ್ಟ್ ಬಾರ್ನ್ ಬೇಬೀಸ್, ಜಸ್ಟ್ ಬಾರ್ ಎಲ್ಲ ಟ್ವಿನ್ ಅವಳಿ ಅಂತ ಹೇಳಿದ್ರೆ ಒಂದು ಗಂಡು ಒಂದು ಹೆಣ್ಣು, ಅದಕ್ಕೆ ಮಿಥುನ ಅಂತ ಕರೀತಾರೆ. ಇಬ್ಬರು ಒಂದೇ ಆಗಿದ್ದರೆ ಗಂಡಾಗಿದ್ದರೆ ಯಮಳರು ಅಂತ ಕರೀತಾರೆ. ಇಲ್ಲಿ ಒಂದು ಗಂಡು ಒಂದು ಹೆಣ್ಣು, ಜಸ್ಟ್ ಬಾರನ್, ಅಲ್ಲಿ ಬಿಟ್ಟೋಗ್ಬಿಟ್ಟೆ, ಯಾರೋ ಬಿಟ್ಟೋಗ್ಬಿಟ್ಟಿದ್ದಾರೆ. ವನೇ ವಿಸೃಷ್ಟಂ, ಕಾಡಿನಲ್ಲಿ ಮಕ್ಕಳು ಬಿಟ್ಟೋಗಿದ್ದಾರೆ. ಮಿಥುನಂತೂ ಅಯೋನಿಜಂ, ಆದರೆ ತಾಯಿ ಇಲ್ಲ ಅದಕ್ಕೆ, ಅಯೋನಿಜಂ. ಅದು ತಾಯಿಯಿಂದ ಹುಟ್ಟಿ ಬಂದವರಲ್ಲ, ಹಾಗೆ ಹುಟ್ಟಿ ಬಂದವರು. ತುಂಬ ಜನರಿಗೆ ಸಾಧ್ಯ ಆ ರೀತಿ ಇದೆ ಇಲ್ಲಿಗ. ಶರದ್ವಾಂ ಸ್ತುತಪಃ ಕುರ್ವನ್ ದದರ್ಶ ಸಹಸೋರ್ವಸೀಂ ಚಸ್ಕಂದರೇತಸ್ತಸ್ಯಾಥ ಶರಸ್ತಂಬೇ ತಥೋಭವತ್. ಶರದ್ವಾನ್ ತು ತಪಃ ಕುರ್ವನ್ ದದರ್ಶ ಸಹಸಾ ಉರ್ವಸೀಂ ಚಸ್ಕಂದರೇತಃ ತಸ್ಯ ಅಥ ಶರಸ್ತಂಬೇ ತತಃ ಅಭವತ್. ಶರದ್ವಾನ್ ಅಂತ ಒಬ್ಬ ಮುನಿ, ಅವರು ತಪಸ್ ಮಾಡ್ತಾ ಇದ್ರು. ಸಹಸಾ ಉರ್ವಸೀಂ ದದರ್ಶ, ಉರ್ವಶಿಯ ದರ್ಶನ ಆಯಿತು. ಚಸ್ಕಂದ ರೇತಃ, ರೇತಸ್ಖಲನ ಆಯಿತು. ಅಥ ಶರಸ್ತಂಭೆ ತಥೋ ಅಭವತ್. ಶರಸ್ತಂಭ ಅಲ್ಲಿ ಜೊಂಡು ಅಂತ ಹೇಳ್ತೀವಲ್ಲ, ಅಲ್ಲಿ ಬಿಟ್ಟು ಹೋಗ್ಬಿಟ್ರು ಮಕ್ಕಳನ್ನು, ಇಬ್ಬರು ಕೂಡ ಅಲ್ಲೇ ಬಿಟ್ಟು ಹೋದ್ರು. ಅವ್ರಿಗೆ ಮಕ್ಕಳು ಬೇಕಿದ್ದಿಲ್ಲ, ಏನೂ ಬೇಕಿದ್ದಿಲ್ಲ, ಅನಿವಾರ್ಯವಾಗಿ ನಡೀತು. ದೈವ ಸಂಕಲ್ಪ ಅಂತರೂ ಮತ್ತೆ ಆ ಜೋಪಾನ ಮಾಡ್ತಾ ತಪಸ್ಸು ಕೆಟ್ಟೋಗುತ್ತೆ, ಬಿಟ್ಟು ಹೋಗ್ಬಿಟ್ರು. ಹಾಗೆ ಅವರಿಗೆ ತಪಸ್ಸು ಮುಖ್ಯ ಆಯಿತು ಇದಕ್ಕಿಂತ. ಅದನ್ನು ಶಂತನು ನೋಡಿದ. ವಿಷಯ ಆಮೇಲೆ ಗೊತ್ತಾಯ್ತು, ಡೀಟೇಲ್ಸ್ ಎಲ್ಲ ಗೊತ್ತಾಗಿದ್ದಾಗ ಆ ಸಿಕ್ಕಿದ್ದೇನೋ 2 ಕೂಸುಗಳು ಸಿಕ್ಕು ಅಷ್ಟೇ. ವಿಷ್ಕಂಭೋ ನಾಮ ರುದ್ರಾಣಾಂ ಭೂಭಾರ ಹರಣೇಂಗತಾಂ ಹರೇ ಪ್ರಾಪ್ತುಂ ತಥಾ ತಾರಾ ಭಾರ್ಯಾಯ ಹಿ ಬೃಹಸ್ಪತೇ. ಹುಟ್ಟಿದ ಮಕ್ಕಳು ಯಾರು ಅಂದರೆ ವಿಷ್ಕಂಭೋ ನಾಮ ರುದ್ರಾಣಾಂ ಭೂಭಾರ ಹರಣೆ ಅಂಗತಾಂ ಹರೇ ಪ್ರಾಪ್ತುಂ ತಥಾ ತಾರಾ ಭಾರ್ಯಾಯ ಹಿ ಬೃಹಸ್ಪತೇ. ಒಂದು ಗಂಡು ಹೆಣ್ಣು. ಗಂಡು ಯಾರು ಅಂದರೆ ಏಕಾಶ ರುದ್ರರಲ್ಲಿ ಹಿಂದೆಲ್ಲ ಹುಟ್ಟಿದ್ದಾರೆ, ಪತ್ರಪಾದ ಹುಟ್ಟಿ ಆಗಿದೆ ಈಗಾಗಲೇ. ವಿಷ್ಕಂಭ ಅಂತ ಇನ್ನೊಬ್ಬ ರುದ್ರದೇವರು, ಅವರೇನು ಮಾಡಿದ್ದಾರೆ, ರುದ್ರಾಣಾಂ ಏಕಃ ಅಂತ ಅರ್ಥ. ರುದ್ರರ ಮಧ್ಯೆ 10, 11 ಒಬ್ಬ ರುದ್ರರು ಮೇಲೆ ಹೋಗ್ಬಿಡ್ತಾರೆ ಅವರು. ಶಂಕರಶ್ಚಾಸ್ತಿ ರುದ್ರಾಣ, ಉಳಿದ 10 ಜನಗಳು ಸಮ ಅವರು. ಅದರಲ್ಲಿ ವಿಷ್ಕಂಭ ಅಂತಕ್ಕಂಥ ರುದ್ರ ಭೂಭಾರ, ಬರೀ ರುದ್ರ ಅಂತ ಅಕಸ್ಮಾತ್ ಬಂದಿದ್ರೆ ವಿಷ್ಕಂಭ ಅಂತ ಸೇರಿಸ್ಕೋಬೇಕು ಅಂತ ಅರ್ಥ. ಬರೀ ರುದ್ರ ಅವ್ರ ಕ್ವಾಲಿಟಿ ಬೇರೆ ಆಗಿಬಿಡುತ್ತೆ. ಬರೀ ರುದ್ರ ಬೇರೆ, ರುದ್ರ ಬೇರೆ, ಈ ರುದ್ರ ಬೇರೆ. ಅದಕ್ಕೆ ವಿಷ್ಕಂಭ ಅಂತಕ್ಕಂಥ ರುದ್ರ ಭೂಭಾರ ಹರಣೆ ಅಂಗತಾಂ ಹರೇಹೇ ಪ್ರಾಪ್ತು. ಅವರು ಕೂಡ ಹರೇಹೇ ಭೂಭಾರ ಹರಣೆ ಅಂಗತಾಂ ಪ್ರಾಪ್ತು, ಪರಮಾತ್ಮರ ಭೂಭಾರ ಹರಣ ಕಾರ್ಯದಲ್ಲಿ ಸೇವೆ ಮಾಡಬೇಕು ಅಂತ ಹೇಳಿ ಅವತಾರ ಮಾಡಿ ಬಂದರು. ಅದು ಗಂಡು. ತಥಾ ತಾರಾ ಭಾರ್ಯ ಯಾಹಿ ಬೃಹಸ್ಪತೇ. ಬೃಹಸ್ಪತ್ಯಾಚಾರ್ಯ ಹೆಂಡತಿ ತಾರಾದೇವಿ ಹೆಣ್ಣು. ಹುಟ್ಟಿದ್ದು ವಿಷ್ಕಂಭನಾಮಕ ರುದ್ರದೇವರು ಮತ್ತು ತಾರಾ ಅಂತಕ್ಕಂಥ ಹೆಣ್ಣು ಮಗು. ತಾವುಭೋ ಶಂತನರು ದೃಷ್ಟ ಉಪಾವಿಷ್ಟಸ್ವಕಂ ಗೃಹಂ ನಿನಾಯ ನಾಮಚಕ್ರೇಥ
ಕೃಪಾಯ ವಿಷಯೌ ಯತಃ ತೌ ಉಭೌ ಶಂತನು ದೃಷ್ಟ ಅವರಿಬ್ಬರು ಶಂತನು ನೋಡಿದ ಕೃಪಾವಿಷ್ಟ ಕೃಪೆಯಿಂದ ಕೂಡಿದವನಾಗಿ ಸ್ವಕಂ ಗೃಹಂ ನಿನಾಯ ತನ್ನ ಮನೆಗೆ ಕರ್ಕೊಂಡು ಹೋದ. ಅಲ್ಲೇ ಉಪಚಾರ ಮಾಡಿರೋ ಮಾಡ್ತಾರೆ, ತನ್ನ ಮಕ್ಕಳು ಸಾಕು ತೀರ್ಮಾನ ಮಾಡಿ ಕರ್ಕೊಂಡು ಹೊರಟೋದ. ಲಕ್ಷಣಗಳೆಲ್ಲ ನೋಡಿದ್ನಲ್ಲ, ಗೊತ್ತಾಯ್ತು ಅವರಿಗೆ ಇವ್ರು ಯಾರೇ ಆಗಿದ್ರು ಬಹಳ ಶ್ರೇಷ್ಠ ವ್ಯಕ್ತಿಗಳು ಅಂತ ಗೊತ್ತಾಯ್ತು. ಕರ್ಕೊಂಡು ಹೋದ, ಪೋಷಣೆ ಮಾಡಿದ, ಹೆಸರಿಟ್ಟ ಅವ್ರಿಗೆ ನಾಮಕರಣನೂ ಮಾಡಿದ. ಚಕ್ರೇಥ ಕೃಪಾಯ ವಿಷಯೋ ಯತಃ ಕೃಪಃ ಕೃಪೀತಿ. ಗಂಡು ಬಗ್ಗೆ ಕೃಪಾಚಾರ್ಯ ಅಂತ ಹೆಸರಾಯಿತು, ಹೆಣ್ಮಗುವಿಗೆ ಕೃಪಿ ಅಂತ ಹೆಸರಾಯಿತು. ಕೃಪಿ ದೇವಿ, ಕೃಪಾ ಆಚಾರ್ಯ, ಇಬ್ಬರಿಗೂ ಕೃಪಾನೇ, ಕೃಪಾ ಕೃಪಿ ಅಷ್ಟೇ. ಯಾತಕ್ಕೆ ಆ ಹೆಸರಿಡಬೇಕಾಗಿತ್ತು ಅಂತ ಕೇಳಿದ್ರೆ, ಕೃಪಾಯ ವಿಷಯೋ ಯತಃ, ತಾನು ಕೃಪೆಯಿಂದ ಅವರನ್ನು ಕರ್ಕೊಂಬಂದಿದ್ದರಿಂದ ಅದೇ ಹೆಸರೇ ಅವರಿಗೆ ಗಟ್ಟಿಯಾಗಬೇಕು. ಕೃಪಾಯ ವಿಷಯ, ಕೃಪಾ ಅಂದ್ರೆ ಏನು? ಹೃದಯಸ್ಯ ದ್ರವೀಭಾವ ಅನುಕಂಪೇತಿ ಕಥ್ಯತೆ, ಗೊತ್ತಾಯ್ತಾ? ಉಪಕಾರಂ ಕರ್ತುಮಿಚ್ಛ ಕೃಪೇತ್ಯಾಹುರ್ ಮನೀಷಿಣ, ಅದಕ್ಕೂ ಆಚಾರ್ಯ ಡಿಕ್ಷನರಿ ಕೋಟ್ ಮಾಡ್ತಾರೆ. ಮತ್ತೆ ಅನುಕಂಪ ಬೇರೆ ಕೃಪೆ ಬೇರೆ, ಅನುಕಂಪ ಬೇರೆ ಕೃಪೆ ಬೇರೆ. ಯಾರೋ ದಾರಿಯಲ್ಲಿ ಬಿದ್ದಿದ್ದ ಕುರುಡ, ಒದ್ದಾಡ್ತಿದ್ದ, ತುಂಬ ಜನ ಸೇರಿ ನೋಡ್ದ, ಅಯ್ಯೋ ಪಾಪ ಅನ್ಕೊಂಡ. ಇದೇನು ಇದಕ್ಕೆ ಅನುಕಂಪ ಅಂತ ಕರೀತಾರೆ ಅಷ್ಟೇ. ಅನುಕಂಪ ನೋಡಿದ, ಅಯ್ಯೋ ಪಾಪ ಇರಬಾರ್ದಾಗಿತ್ತು, ಅಯ್ಯೋ ಪಾಪ ಅನ್ಕೊಂಡು ಹೊರಟ ಇಷ್ಟ. ಹೃದಯಸ್ಯ ದ್ರವೀಭಾವ ಅಷ್ಟೇ, ಮನಸ್ಸು ಕರಗಿತು. ಆದರೆ ಉಪಕಾರಂ ಕರ್ತುಮಿಚ್ಛ, ಅದು ತಗೊಂಡ ಉಪಕಾರ ಮಾಡ್ದ, ಅದು ಕೃಪಾ ಅಂತ ಕರೀತಾರೆ. ಕೃಪೆ ಇಟ್ಟು ಮಾಡಿ ಅಂತ ಹೇಳಬೇಕಾದ್ರೆ ಅರ್ಥ ಮಾಡ್ಕೊಂಡು ನಮಗೆ ಕೆಲಸ ಮಾಡಿಕೊಡಿ ಅಂತ ಅರ್ಥ. ಇಲ್ಲದವ್ರು ಏನಾಗುತ್ತೆ, ಬರೀ ಹೃದಯಸ್ಯ ದ್ರವೀಭಾವ, ಅಲ್ಲೇನು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ಸಿನಿಮಾದಲ್ಲಿ ನೋಡ್ತಿರ್ತಾರೆ, ಅದು ಮಲ್ರಾಯ್ತು, ಇಲ್ಲಿ ಬಿಡ್ಸಕ್ಕೆ ಹೊಲಕ್ಕೆ ಬರುತ್ತೆ ಅವರಲ್ಲಿ. ಸಿನಿಮಾ ನೋಡ್ಸಿರೋದು ಅವ್ರು ಬಿಡ್ಸಕ್ಕೆ ಸಾಧ್ಯ, ಅವ್ರು ಏನು ತೋರಿಸೋದಲ್ಲಿ ಆ ಸೀಟ್ ನೋಡಿ ಅವ್ರಿಗೆ ಕೃಪೆ ಬರೋದು ಅಷ್ಟೇ. ನಾಟಕದಲ್ಲಿ ಇವನು ಎಂಟ್ರಿ ಆಗಾಗಿಲ್ಲ, ಸ್ಟೇಜ್ಗೆ ಹೋಗಾಗಿಲ್ಲ, ಇವರು ಕೃಪೆ ಬರೋದು. ಎಷ್ಟೋ ಸತ್ತ ಅನುಕಂಪ ಬರೋದೇ ಜಾಸ್ತಿ, ಕೃಪೆ ಬರೋ ಅನುಕಂಪ ಬರದೇ ಇರೋರು ಇರ್ತಾರೆ. ಅದೇನದು ಗಟ್ಟಿ ಇರ್ತಾರೆ, ಒಂಥರ ನಿಷ್ಕರುಣಿಗಳು, ಅವ್ರಿಗೆ ಅನುಕಂಪನೂ ಬರೋದಿಲ್ಲ. ಆದರೆ ಕೃಪೆ ಮಾಡ್ಬೇಕಾದ್ರೆ ಏನಾಗಬೇಕು, ಇನ್ನೂ ಒಂದು ಹೆಚ್ಚು ಇವನು ಮಾಡೋ ಶಕ್ತಿ ಇರಬೇಕು ಜೊತೆಗೆ. ನೋಡಿ ಐ ಆಮ್ ಹೆಲ್ಪ್ಲೆಸ್ ಅಂತಾರಲ್ಲ, ಹಾಗೆ ಅನುಕಂಪ ಬಂತು ಆದರೆ ಹೆಲ್ಪ್ಲೆಸ್ ಇದು ಸಾಮರ್ಥ್ಯ ಇತ್ತು, ಕರ್ಕೊಂಡು ಹೋದ, ಕೃಪೆ ಅಂತ ಹೆಸರಿಟ್ಟ. ಕೃಪಾ ಕೃಪೆ ಎಲ್ಲರೂ ಮಾಡಕ್ಕೆ ಬರೋದೆ. ಕೃಪೆ ತೋರ್ಸಕ್ಕೆ ಏನಾಗಿರ್ಬೇಕು, ಅನುಕಂಪ ಇರಲೇಬೇಕು, ಇವ್ರು ಕೃಪೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾಲ್ಕು ಜನ ಅಲ್ಲ, ವಿಷ್ಕಂಬನೇ ಕೃಪಾಚಾರ್ಯರು, ಗೊತ್ತಾಯ್ತಾ? ತಾರೇನೆ ಕೃಪಿ ಇದೆ. ಹುಟ್ಟಿದ್ದಿಬ್ರೆ, ಸಿಕ್ಕಿದ್ದಿಬ್ರೆ ಹೊರತು 4 ಜನ ಅಲ್ಲ. ಮೂಲ ರೂಪ ಹೇಳಿದ್ರು ಅಷ್ಟೇ. ಇವ್ರ ಮೂಲ ರೂಪ ಇದು, ಇವ್ರ ಮೂಲ ರೂಪ ಇತ್ತು ಅಂತ ಹೇಳಿದ್ರು. ಅಲ್ಲ, ಅದಕ್ಕೆ ಹೇಳಿದ್ದು ತಾರ ಬೃಹಸ್ಪತಿ ಹೆಂಡ್ತಿ ಅಂತ ಅದಕ್ಕೆ ಹೇಳಿದ್ದು. ವಾಲಿ ಹೆಂಡ್ತಿ ಅಂದ್ರೆ ಯಾರಾಗ್ತಾಳೆ? ಶಚಿದೇವಿ ಆಕೆ. ಇಲ್ಲಿ ತಾರ, ಅಲ್ಲಿ ಶಚಿ. ಈಕೆ ಅಲ್ಲೇ ತಾರ, ಡಿಫರೆನ್ಸ್ ಗೊತ್ತಾಯ್ತಾ? ಬೂದು ರೂಪದಲ್ಲೇ ತಾರ ಈಕೆ, ಅವತಾರದಲ್ಲಿ ತಾರ ಅಂತ ಹೆಸರು ಹಾಕಿ ಅಷ್ಟೇ. ಮೂಲತಃ ಶಚಿ ಆಕೆ. ಇದು ರಾಮಾಯಣದಲ್ಲಿ ಬಂದಿದೆ ಅದೆಲ್ಲ. ಕೃಪ ಕೃಪೀತಿ ಸ ಕೃಪಃ ತಪೋ ವಿಷ್ಣೋಶ್ಚಾರ. ಕೃಪಃ ಕೃಪೀತಿ ನಾಮಚಕಾರ, ಹಿಂದಿನ ಅನ್ವಯ. ಸಾ ಕೃಪಃ ತಪಃ ವಿಷ್ಣೋಶ್ಚಾರ. ಅವರೆಲ್ಲ ತಪಸ್ ಮಾಡೋದಲ್ಲೇ ಕಾಲ ಅವ್ರಿಗೆ ಹೆಚ್ಚಾಗಿ. ತಪಸ್ ಮಾಡಲಿಕ್ಕೆ ಅಂತ ಏನು ಮಾಡುತ್ತಾರೆ, ಗಾಡಿಗೆ ದೊಡ್ಡ ತಪಸ್ ಮಾಡಿ ಹಾಕ್ಬಿಟ್ಟು. ತಸ್ಯ ಪ್ರೀತಸ್ತದಾ ವಿಷ್ಣು, ವಿಷ್ಣುವಿನ ಕುರಿತೇ ತಪಸ್ ಮಾಡಿದರು. ವಿಷ್ಣು ಪ್ರಸನ್ನನಾದ. ಸರ್ವಲೋಕೇಶ್ವರೇಶ್ವರ, ಸರ್ವಲೋಕೇಶ್ವರೇಶ್ವರನಾದ ವಿಷ್ಣು ಅವರಿಗೆ ಅನುಗ್ರಹ ಮಾಡಿದ. ಪ್ರಾದಾದೇಶ್ಯತ್ ಸಪ್ತರ್ಷಿತ್ವಂ ಆಯುಹು ಕಲ್ಪಾಂತಮೇವಚ. ಏನು ಸಿಕ್ತು ವರ ಅವರಿಗೆ ತಪಸ್ ಮಾಡಿದ್ದಕ್ಕೆ? ಪ್ರಾದಾತ್ ಏಷ್ಯತ್ ಸಪ್ರಷಿತ್ವಂ, ಮುಂದಿನ ಮನ್ವಂತರದಲ್ಲಿ ಏನಾಗ್ತಾರೆ ಅವರು? ಮುಂದಿನ ಇದರಲ್ಲಿ ಸಪ್ತರ್ಷಿಗಳು ಒಬ್ಬರಾಗ್ತಾರೆ. ವಶಿಷ್ಠಾದಿಗಳು ಇದ್ದಾರಲ್ಲ, ಈಗ ಆ ಟೀಮ್ ಚೇಂಜ್ ಆಗುತ್ತೆ. ಸೂರ್ಯನ ಎಲ್ಲರೂ ಬದಲಾಗ್ತಾ ಹೋಗ್ತಾರಲ್ಲ, ಆ ಟೈಪು ಅವ್ರು ಬದಲಾಗ್ತಾರೆ. ಸಪ್ತರ್ಷಿಗಳು ಒಬ್ಬರಾಗ್ತಾರೆ. ಅಶ್ವತ್ಥಾಮರು ಒಬ್ಬರಲ್ಲಿ ಸೇರ್ತಾರೆ. ಅಶ್ವತ್ಥಾಮ ಸಪ್ತರ್ಷಿಗಳು ಒಬ್ಬರಾಗ್ತಾರೆ. ಮುಂದೆ ಇಬ್ಬರು ಆಗ್ತಾರೆ. ಮುಂದೆ ಏಷ್ಯತ್, ಈಗಲ್ಲ ಬಲಿ ಚಕ್ರವರ್ತಿ ಇದ್ದಾನಲ್ಲ ಹಾಗೆ, ಮುಂದೆ ಇಂದ್ರನಾಗ್ತಾನೆ ಅಂತ ಇಲ್ಲ, ಆ ರೀತಿಯಾಗಿ. ಆಯುಹು ಕಲ್ಪಾಂತಮೇವಚ, ಆಯುಹು ಕಲ್ಪಾಂತಮೇವಚ, ಚಿರಂಜೀವಿತ್ವ ಕೊಟ್ಟರು. ಅಶ್ವತ್ಥಾಮ ಬಲಿರ್ವ್ಯಾಸ ಕೃಪಾ ಹೆಸರು ಹೇಳಿದ್ರೆ ಅವರೊಬ್ಬರಿದ್ದಾರೆ. ಈಗ ಚಿರಂಜೀವಿತ್ವ ತಗೊಂಡವರು. ತಪಸ್ಸಿನ ಫಲ ಎರಡಾಯ್ತು. ಮುಂದೆ ಸಪ್ತರ್ಷಿಗಳಲ್ಲಿ ಒಬ್ಬರಾಗೋದು, ಮತ್ತೆ ಚಿರಂಜೀವಿ ಆಗೋದು. 2 ವರವನ್ನು ಪಡ್ಕೊಂಡ್ರು. ಸಸಂತನು ಗೃಹೇ ತಿಷ್ಟನ್ ದೇವವ್ರತ ಸಖಾಭವತ್. ಅಷ್ಟೊತ್ತಿಗೆ ಇವರು ಬಂದ್ರಲ್ಲ, ಇವರು ಬೆಳೀತಾ ಇದ್ರು, ಇದ್ದೇ ಇದ್ರು. ಅವ್ರು ಹೋದಾಗ ಬಂದರು. ಸಖ, ಭಾರಿ ಕ್ಲೋಸ್ ಫ್ರೆಂಡ್ಸ್ ಆದರು. ಹುಟ್ಟಿದ ತಂದೆ ತಾಯಿ ಬೇರೆ ಆದರೂ ಕೂಡ ಒಂದೇ ಕಡೆ ಬೆಳೆದಿದ್ದರಿಂದ ಇಬ್ಬರಲ್ಲಿ ಏನು ಬಂತು, ತುಂಬ ಒಂದು ಸ್ನೇಹ ಉಂಟಾಯಿತು. ಇದೆಲ್ಲ ಇಂಪಾರ್ಟೆಂಟ್ ಇದು. ಅದಕ್ಕೆ ಭೀಷ್ಮರು ಸೇರಿದ ಪಕ್ಷಕ್ಕೆ ಕೃಪಾಚಾರ್ಯ ಸೇರಿದ್ರು, ಅಲ್ಲೇ ಸೇರಿದ್ರು. ಈ ಅಟ್ಯಾಚ್ಮೆಂಟ್ ಹಾಗೆ ಕಂಟಿನ್ಯೂ ಆಯಿತು. ಅಥವಾ ಒಂದು ಕಡೆ ನಾವೆಲ್ಲ ಇರೋಣ ಅಂತ ಹೇಳ್ಬಿಟ್ಟು. ಅದು ಸ್ವರೂಪತಃ ಯೋಗ್ಯರವರು,
ಉದ್ದೇಶ ಪಾಂಡವರು ಹಿತ ಬಯಸೇ ಇದ್ರು ಅವರು, ಅನಿವಾರ್ಯವಾಗಿ ಸೇರಿದ್ರು. ಮುಂದೆ ಯುದ್ಧ ಮುಗೀತು. ಸುಖ ಪಾಂಡವರ ಕಡೆ ಇದ್ರು. ಆಮೇಲೆ ಅವರು ಯುದ್ಧದಲ್ಲಿ ಅಲ್ಲಿದ್ದರು, ಮುಂದೆ ಬದುಕಿದ ಪಾಂಡವರ ಜೊತೆಗೇನೆ. ಪುತ್ರವತ್ ಶಂತನೋಶ್ಚಾಸೀತ್ ಸಚ ಪುತ್ರವದೇವ ತತ್. ದೇವವ್ರತರಿಗೆ ಸ್ನೇಹಿತ ಇದ್ದಾಗಿದ್ರು, ಶಂತನುವಿಗೆ ಮಗ ಇದ್ದಾಗಿದ್ರು. ಮಗ ಇದ್ದಾಗೆ ಶಂತನುವಿಗೆ ತಂದೆಯಂತೆ ಅವನು ನೋಡಿದ್ರು, ಮಗನಂತೆ ಅವರು ಇತರ ನೋಡಿದ್ರು. ಹೀಗಾಗಿ ಶಂತನ ಸ್ವಂತ ಮಕ್ಕಳು ಅಲ್ಲದೆ ಹೋದ್ರು ಕೂಡ ಅದು ಅತ್ಯಂತ ಆತ್ಮೀಯತೆ ಬೆಳೀತವರಲ್ಲಿ. ಮಿಥುನಂ ಪಾಲಯಾಮಾಸ ಕೃಪೋ ಅಸ್ತ್ರಾಣ್ಯವಾಪಚ. ಮಿಥುನಂ ಪಾಲಯಾಮಾಸ, ಅವರಿಬ್ಬರನ್ನು ಚೆನ್ನಾಗಿ ನೋಡ್ಕೊಂಡ. ಕೃಪಃ ಅಸ್ತ್ರಾಣ್ಯವಾಪಚ. ಮುಂದೆ ಕೃಪಾಚಾರ್ಯರು ಏನು ಮಾಡಿದರು, ಅಸ್ತ್ರವಿದ್ಯೆಯನ್ನು ಕಲ್ತು. ತಪಸ್ಸೆಲ್ಲ ಮುಗಿತು, ವರ ಬಂತು, ಅಸ್ತ್ರವಿದ್ಯೆ ಕಲ್ತ್ಕೊಂಡು ಬಂದರು ಹೋಗಿ. ಯಾರ ಹತ್ರ? ಸರ್ವವೇದಾನಧಿ ಜಗೌ ಸರ್ವಶಾಸ್ತ್ರಾಣಿ ಕೌಶಿಕಾತ್ ತತ್ವಜ್ಞಾನಂ ತಥಾ ವ್ಯಾಸಾತ್ ಆಪ್ತ ಸರ್ವಜ್ಞತಾಂಗತಃ. ಸರ್ವವೇದಾನಧಿ ಜಗೌ, ಸರ್ವಶಾಸ್ತ್ರಾಣಿ ಕೌಶಿಕಾತ್. ಸರ್ವ ವೇದಗಳನ್ನು ಓದಿದ್ರು, ಸರ್ವಶಾಸ್ತ್ರಗಳನ್ನು ಓದಿದ್ರು, ಕೌಶಿಕರಿಂದ ಓದಿದ್ರು. ಅವ್ರ ಗುರುಗಳು ಅವರು. ತತ್ವಜ್ಞಾನಂ ತಥಾ ವ್ಯಾಸಾತ್, ವೇದವ್ಯಾಸ ದೇವರಿಂದ ತತ್ವಜ್ಞಾನವನ್ನು ಪಡ್ಕೊಂಡ್ರು. ಆಪ್ಯ ಸರ್ವಜ್ಞತಾಂಗತಃ, ಮುಂದೇನಾದರೂ ಅವರು ಸರ್ವಜ್ಞರಾದರು. ಅವ್ರು ತಮ್ಮ ಯೋಗ್ಯತೆ ತಕ್ಕಂತೆ ಅವರು ಸರ್ವಜ್ಞರಾದರು. ಹೀಗೆ ತಮ್ಮ ತಮ್ಮ ಸಾಧನೆ ಮುಗಿಸಿದರು. ಸರ್ವವೇದಾನಧಿ ಜಗೌ ಸರ್ವಶಾಸ್ತ್ರಾಣಿ ಕೌಶಿಕಾತ್ ತತ್ವಜ್ಞಾನಂ ತಥಾ ವ್ಯಾಸಾತ್ ಆಪ್ಯ ಸರ್ವಜ್ಞತಾಂಗತಃ. ಏನ ಕಲ್ಪಕಾಲ, ಒಂದು ಕಲ್ಪಕಾಲ ಬದುಕಿದ್ರೆ ಚಿರಂಜೀವಿ ಅಂತ ಕರೀತಾರೆ. ಕಲ್ಪಕಾಲ ತತ್ವಜ್ಞಾನ ಅದೇ ಬರೆದಿದ್ದಾರೆ. ಕಲ್ಪಾಂತಮಾಯು ಅಂತ ಹೇಳ್ಬಿಟ್ರಲ್ಲ ಅಲ್ಲೇ, ಆಯು ಕಲ್ಪಾಂತಮೇವಚ. ತತ್ವಜ್ಞಾನಂ ತಥಾ. ವಿಭೀಷಣನು ಹಾಗೇನೆ. ಅದು ವಿಭೀಷಣ ಯೋಳದಲ್ಲಿ ಸೇರ್ತಾರೆ, ಹನುಮಂತ ಅದರಲ್ಲೇ ಸೇರ್ತಾರೆ. ವೇದವ್ಯಾಸರ ಆರೋಪದಲ್ಲಿ ಪರಶುರಾಮ ದೇವರು ಹಾಗೇ ಇದ್ದಾರೆ, ಬಲಿಚಕ್ರವರ್ತಿ ಹಾಗೇ ಇದ್ದಾರೆ. ವೇದವ್ಯಾಸರದ್ದು ಲೆಕ್ಕ ಇಲ್ಲ, ಸುಮ್ಮನೆ ಹೆಸರಿಗೆ ಅದು. ಮತ್ತು ಹನುಮಂತಂದು ಲೆಕ್ಕ ಇಲ್ಲ, ಅದು ಭಾರಿ ದೊಡ್ಡದು. ಉಳಿದ ಜನರದ್ದು ಈ ರೀತಿ ಸಂಪಾದನೆ ಮಾಡಿ, ಉಳಿದ 5 ಜನ ಆಗುಪ್ಪಿ ಬಂದವರು. ಹಾಂ ಹಾಂ ಯಾವ ಹಾಂ ಹಾಂ ಯಾವಾಗಲೂ ಕೂಡ ತಂದೆ ತಾಯಿ ಯಾರದ್ದು ಗೊತ್ತಾಗಿಬಿಟ್ರೆ ಅವ್ರ ಜಾತಿನೇ, ಗೊತ್ತಾಗದೆ ಹೋಗ್ಬಿಟ್ರೆ ಬೆಳೆಸಿದವ್ರ ಜಾತಿ. ಕರ್ಣಗೆ ಹಾಗಾಯಿತು. ಕರ್ಣ ಯಾರ ಮಗ ಅಂತ ಅವ್ರಿಗೆ ಗೊತ್ತಿಲ್ಲ, ಸಾಕಿದ್ದಾರು ಸೂತರು, ಅಧಿರಥ ಸೂತ ಅವನು. ಅದಕ್ಕೆ ಯಾವ ಜಾತಿ ಬಂತು? ಸೂತನ ಜಾತಿ ಬಂತು. ಆದರೆ ಇವರಿಗೆ ಹಾಗಲ್ಲ, ತಂದೆ ಗೊತ್ತಿತ್ತು. ಕೃಷ್ಣ ಕೂಡ ಏನಾಗಬೇಕಾಗಿತ್ತು ಆ ಲೆಕ್ಕದಲ್ಲಿ? ಕೃಷ್ಣ ಯಾವ ಜಾತಿ ಆಗಬೇಕಾಗಿತ್ತು? ನಂದಗೋಪ ಯಾರು? ವೈಶ್ಯ ಜಾತಿ. ಗೋಪಾಲಕರೆಲ್ಲ ವೈಶ್ಯರು. ಆದ್ದರಿಂದ ಕೃಷ್ಣ ವೈಶ್ಯನಾಗಬೇಕಾಯ್ತು. ಆಗಲಿಲ್ಲ. ಯಾತಕ್ಕೆ? ಏನು ಮಾಡಿದ? ವಸುದೇವ ಏನು ಹೇಳಿದ? ಕೃಷ್ಣ ನನ್ನ ಮಗ ಅಂತ ಹೇಳಿದಾಗ ಅವರು ಕ್ಷತ್ರಿಯೋಚಿತ ಸಂಸ್ಕಾರನೇ ಮಾಡಿಸ್ಬಿಟ್ರು. ದೇವರಿ ಜಾತಿ ಇಲ್ಲ ವಿಚಾರ ಬೇರೆ, ಲೋಕದೃಷ್ಟಿಯೊಳಗೆ. ಲೋಕದೃಷ್ಟಿಯೊಳಗೆ ಕೃಷ್ಣ ಏನಾದ ಮತ್ತೆ ಕ್ಷತ್ರಿಯನೇ. ಯಾತಕ್ಕೆ? ಗೊತ್ತಿತ್ತು ತಂದೆ ತಾಯಿ ಯಾರು ಅಂತೇಳಿ, ಆದ್ದರಿಂದ ಕ್ಷತ್ರಿಯ. ಕರ್ಣಕ್ಕೆ ಗೊತ್ತಾಗೋದಕ್ಕೆ ಆ ಸಂಸ್ಕಾರ ಲೇಟಾಗಿ ಹೋಗ್ಬಿಟ್ಟಿತ್ತು ಆಗಲೇ, ಆದ್ದರಿಂದ ಅದು ಕೌಂಟ್ ಆಗೋದೇ. ಅದು ಕೂಡ ಗೊತ್ತು, ಯುದ್ಧದ ಕಾಲಕ್ಕೆ ಗೊತ್ತಾ, ಅಲ್ಲಿ 100 ವರ್ಷ ಹತ್ತತ್ರ ಕರ್ಣನಿಗೆ ಆಗಲೇನೆ. ಅವ ಹೇಳ್ತೆ, ಈ ವಯಸ್ಸು ತೊಗೊಂಡು ನಾನೇನು ಮಾಡಲಿ ಬಂದ ಅಲ್ಲಿಗೆ, ಮಕ್ಕಳು ಮೊಮ್ಮಕ್ಕಳು ಎರಡರಾಗಿ ಹೋಗ್ಬಿಟ್ಟಿದ್ದಾರೆ ನನಗೆ ಆಗ್ಲೇನೆ. ಈಗ ಇಲ್ಲ ಡೀಪ್ ರೂಟೆಡ್ ನನ್ನ ಸಂಬಂಧ, ಅದ್ರ ಬರೋದಿಲ್ಲ ಅಂತ. ಅದು ಹೊರಗಿನ ಕಾರಣ, ಒಳಗೆ ದುರ್ಯೋಧನ ಎಳೆತ ಹಾಗೆ ಬಂತು. ಇವೆಲ್ಲ ತಿಳ್ಕೊಂಡ್ರೆ ಅನೇಕ ವಿಷಯ ಗೊತ್ತಾಗುತ್ತೆ. ಇದು ಯಾವ ಮಗು ಗೊತ್ತಿಲ್ಲ ಜಾತಿ ಗೊತ್ತಾಗ್ಬಿಟ್ರೆ ಅದ್ರ ಸಾಕಿದವ್ರ ಜಾತಿನೇ, ಸಮಸ್ಯೆ ಇಲ್ಲ. ಏನೋ ಇಲ್ಲಿ ಗೊತ್ತಾಯ್ತು, ಹುಡುಕಿದ ಶರದ್ವಾನ್ ಇರೋದು ಗೊತ್ತಾಯ್ತು. ಅವರು ದೊಡ್ಡ ಮುನಿಗಳು ಆದ್ದರಿಂದ ಕೃಪಾಚಾರ್ಯರಾದರು. ಗೊತ್ತಾಯ್ತಾ? ಏನು ಸಮಸ್ಯೆ ಬರಲಿಲ್ಲ. ಬ್ರಾಹ್ಮಣ ಅದು ಬೆಳೆಸ್ಬೇಕಾದ್ರೆ ಕೂಡ ಹೇಗೆ ಬೆಳೆಸ್ತಾರೆ ಇವರು? ಹಿಂದಿನ ಕಾಲಕ್ಕೆ ಇವತ್ತು ಹಳ್ಳಿಗಳಿಗೆ ಹೋದ್ರು ಕೂಡ ಒಂದು ವ್ಯವಸ್ಥೆ ಇತ್ತು ಹಿಂದಿನ ಕಾಲಕ್ಕೆ. ಯಾರು ಬಂದಿದ್ದಾರೆ, ತಾವೇನು ಮಾಡೋಂಗಿಲ್ಲ, ಅಡುಗೆ ಊಟ ತೊಗೊಳಕ್ಕೆ ಗೊತ್ತು ಅವರಿಗೆ. ಒಂದು ಹಾಲು ಹಣ್ಣು ತಂದು ಹೇಳೋದು, ತೊಗೊಂಡೋಗಿ ಅಂತ. ಎಲ್ಲ ಈಗ ಅದೆಲ್ಲ ಹೋಗ್ಬಿಟ್ಟಿದೆ. ಹಿಂದಿನ ಕಾಲಕ್ಕೆ ಯಾವುದೇ ಊರಿಗೆ ಹೊಸ ಊರಿಗೆ ಹೋಗ್ಬಿಟ್ಟಾಗ ಅದೇ ಚೆಂದ ತೊಳೆದು ಬೇರೆ ವ್ಯವಸ್ಥೆ ಮಾಡಿ ನೀಟಾಗಿಟ್ಟು ತಗೊಳ್ಳಿ ತಗೊಂಡು ಪದ್ಧತಿ ಇತ್ತು. ಅದೇ ರೀತಿ ಜೋಪಾನ ಮಾಡ್ದ ಬ್ರಾಹ್ಮಣರು. ಹುಡುಗ ಜೋಪಾನ ಮಾಡಾಗೆ ಮಾಡ್ದ, ಅದು ಸಮಸ್ಯೆ ಇಲ್ಲ. ಹಿಂದಿನ ಕಾಲಕ್ಕೆ ಊಟ ಉಪಚಾರಗಳನ್ನು ಬೇರೆ ಕಡೆ ಮಾಡೋ ಅವಕಾಶ ಕೂಡ ಇತ್ತು, ಜಾತಿ ಹೋಗ್ತಿರಲಿಲ್ಲ. ಕಲಿಯುಗದಲ್ಲಿ ಅಷ್ಟೇ, ಮನೆಯಲ್ಲೇ ಮಾಡಿದರೆ ಹೋಗೋ ಜಾತಿ ಹೋಗೋ ಕಾಲ ಬಂದಿದೆ. ಹಿಂದೆ ಹಾಗಿರಲಿಲ್ಲ. ಆದ್ದರಿಂದ ಸ್ವಚ್ಛೂತ್ರ ಮನೆಯಲ್ಲೇ ಊಟ ಮಾಡ್ಬೋದಾಗಿ, ಕೃಷ್ಣ ಮಾಡ್ತಾನಲ್ಲ ಹಾಗೆ. ಹೀಗಾಗಿ ಅವ್ರಿಗೆ ಸಮಸ್ಯೆ ಬರಲಿಲ್ಲ. ಇದೆಲ್ಲ ಆಗಿನ ಕಾಲದ ವಾತಾವರಣ ಎಲ್ಲ ಅರ್ಥ ಮಾಡ್ಕೊಂಡು ಭಾಳ ಹೆಲ್ಪ್ ಆಗತ್ತೆ. ಇದೆಲ್ಲ ಸರಿಯಾಗಿ ಓದ್ತಾ ಹೋಗ್ಬಿಟ್ರೆ ಕಾಲ ಹೇಗಿತ್ತಾಗ, ಜಾತಿ ವ್ಯವಸ್ಥೆ ಹೇಗೆ, ಇಂಥ ಪ್ರಸಂಗದ ಹೇಗೆ ಸೊಲ್ಯೂಷನ್ ಹೇಗೆ ಕೊಡ್ತಾ ಇದ್ರು, ಇದೆಲ್ಲ ತಿಳಿಯುತ್ತೆ. ಯಥಾಭಿಜಾತಃ ಸಕೃಪಸ್ತದೈವ ಬೃಹಸ್ಪತೆ ಸೂರುರಗಚ್ಚ ಗಂಗಾಂ ಸ್ನಾತುಂ ಘೃತಾತಿಂ ಸದದರ್ಶ ತತ್ರ ಶತದ್ದುಕೂಲಾಂ ಸುರವರ್ಯ ಕಾಮಿನೀಂ. ಯದಾ ಅಭಿಜಾತಃ ಸಹ ಕೃಪಃ ತದಾ ಏವ.
ಬೃಹಸ್ಪತೆ ಸೂನು ಅಗಾತ್ ಚ ಗಂಗಾ ಸ್ನಾತುಂ ಘೃತಾಚೀಂ ಸಹ ದದರ್ಶ ತತ್ರ ಶತದ್ದುಕೂಲಾಂ ಸುರವರ್ಯಕಾಮಿನಿ ಯದಾ ಅಭಿಜಾತಃ ಸಹ ಕೃಪಃ ಯಾವಾಗ ಕೃಪಾಚಾರ್ಯ ಹುಟ್ಟಿದರೋ ತದಾ ಏವ ಆಗಲೇನೆ ಬೃಹಸ್ಪತೆ ಸೂನು ಬೃಹಸ್ಪತಿ ಸೂನು ಅಂದರೆ ಭರದ್ವಾಜ ಮುನಿಗಳು ಭರದ್ವಾಜ ಮುನಿಗಳು ಗಂಗಾಮಗಾತ್ ಸ್ನಾತು ಗಂಗಾ ನದಿ ಹತ್ರ ಸ್ನಾನಕ್ಕೋಸ್ಕರ ಹೊರಟರು ಅಲ್ಲಿ ಘೃತಾಚೀಂ ಶತದರ್ಶ ತತ್ರ ಘೃತಾಚೇತು ಒಬ್ಬ ಅಪ್ಸರಿಯನ್ನು ನೋಡಿದರು ಹಾಗೆ ಶತದ್ದುಕೂಲಾಂ ಸುರವರ್ಯ ಕಾಮಿನಿ ಅವಳು ಸ್ನಾನಕ್ಕಿಳಿದಿದ್ದು ಆಗ ಶತದ್ದುಕೂಲಾಂ ವಸ್ತ್ರ ಜಾರಿದಂಥವಳನ್ನು ನೋಡಿದ ಅವಳು ಯಾರು ಅಪ್ಸರೆ ಸುರವರ್ಯ ಕಾಮಿನಿ ಅಂದರೆ ಅಪ್ಸರೆ ಅಂತ ಅರ್ಥ ಸುರವರ್ಯ ಕಾಮಿನಿ ಅಪ್ಸರೆಯನ್ನು ನೋಡಿದ್ರು ಘೃತಾಚಿ ವಿಷಯದಿಂದ ಬಂದಿದೆ ನೆನಪಿದೆಯಾ ಎಲ್ಲಿ ಅಂತ ಘೃತಾಚಿ ಬಗ್ಗೆ ಏನೋ ಗೆಡಿಯಾಗಿ ಬಂದವಳು ಅವಳೆ ಅವರು ಶುಕಾಚಾರ್ಯ ಹುಟ್ಟಿದ್ದ ಹಾಗೇನೆ ಆಗಲಿ ಎರಡನೇ ಸತ್ ಬರ್ತಿರೋದು ಘೃತಾಚಿ ಈಗ ಇವರೆಲ್ಲ ಸಂಘದಿಂದ ಹುಟ್ಟಿದವರಲ್ಲ ನೋಡಿ ಹುಟ್ಟಿದವರು ಅಷ್ಟೇ ಅದರಿಂದ ಅಯೋನಿದರು ಅಂತ ಹೆಸರು ಇವರಿಗೆ ಇವತ್ತು ಉದಾಹರಣೆಗೆ ಇವರೆಲ್ಲ ಇರ್ತಾರೆ ಅಲ್ಲೇ ಉರ್ವಶಿ ಅಪ್ಸರೆ ಪುರೂರವಸ್ ಅವಳ ಜೊತೆಗಿದ್ದ ಮದುವೆ ಮಾಡ್ಕೊಂಡಿದ್ದ ಹುಟ್ಟಿದ್ರು ಅವಾಗ ಏನಾಯಿತು ವಿವಾಹಿತರಾಗಿ ದಂಪತಿಗಳ ಮಕ್ಕಳಾದರು ಅಯೋನಿಜರಲ್ಲ ಅವರೆಲ್ಲ ಇಲ್ಲಿ ಹಾಗೆಲ್ಲ ನೋಡಿದ್ದಷ್ಟೇ ಹೊರತು ಇದೆಲ್ಲ ಆದ್ದರಿಂದ ಇವರು ಯಾರು ತಾಯಿ ಗರ್ಭದಲ್ಲಿ ದ್ವಾಸ ಮಾಡಿ ಹುಟ್ಟು ಬಂದವರಲ್ಲ ದೃಷ್ಟಿ ಅಷ್ಟೇ ಅದು ದೇವತೆಗಳ ಹುಟ್ಟು ಬಿಚ್ಚ ಬೇರೆ ಆಗಿರುತ್ತೆ ಸರ್ವಜ್ಞತಾಂಗತಃ ಅದೆಲ್ಲ ಬ್ರಹ್ಮಸೂತ್ರದಲ್ಲಿ ಬಂದಿದೆ ಮೊದಲೇ ಅಧ್ಯಾಯ ಮೂರನೇ ಇದರೊಳಗೆ ಮೊದಲೇ ಅಧ್ಯಾಯದಲ್ಲೇ ವೈರಾಗ್ಯ ಪಾದದಲ್ಲಿ ಎಲ್ಲ ಹೇಳ್ತಾ ಹೋಗ್ತಾರೆ ಹುಟ್ಟೋದು ಹೇಗೆ ಬರೀ ಎಲ್ಲ ವರ್ಣನೆ ಮಾಡಿದ್ದಾರೆ ಅದು ಇದು ಬರುತ್ತೆ ಅದರಲ್ಲಿ ಯದಾಭಿಜಾತಸ್ತಕೃಪಸ್ತದೈವ ಬೃಹಸ್ಪತೆ ಸೂರುರಗಾಚ್ಯ ಗಂಗಾಂ ಸ್ನಾತುಂ ಘೃತಾಚೀಂ ಸತದಸ್ಯ ತತ್ರ ಶತದ್ದುಕೂಲಾಂ ಸುರವರ್ಯಕಾಮಿನೀಂ ತದ್ದರ್ಶನಾತ್ ಸ್ಕನ್ನಮಥೇಂದ್ರಿಯಂ ಸಹ ದ್ರೋಣೇ ತಥಾರಾಶು ತತೋ ಅಭವತ್ ಸ್ವಯಂ ಅಂಭೋಜಾವೇಶಯುತೋ ಬೃಹಸ್ಪತಿ ಕರ್ತುಂ ಹರೇಃ ಕರ್ಮ ಭುವೋ ಭರಧೃತೌ ತದ್ದರ್ಶನಾತ್ ಸ್ಕನ್ನಂ ಅಥ ಇಂದ್ರಿಯಂ ಸಹ ದ್ರೋಣೇ ದಧಾರ ಆಶು ತತಃ ಅಭವತ್ ಸ್ವಯಂ ಅಂಭೋಜಾವೇಶಯುತಃ ಬೃಹಸ್ಪತಿ ಕರ್ತುಂ ಹರೇಃ ಕರ್ಮ ಭುವಃ ಭರೋಧೃತೌ ಆಗೇನಾಯಿತು ಇವರಿಗೂ ರೇತಸ್ಕರಣವಾಗಿ ಆಗ ಅದನ್ನು ದ್ರೋಣ ಅಂತ ದೊನ್ನೆ ಸರಿಯಾಗಿ ಕಾಣ ಸಿಂಪಲ್ ಆಗಿ ಬಂದ್ಬಿಟ್ಟಿದೆ ದ್ರೋಣನ ದೊನ್ನೆ ಅಂತಾಗಿರೋದು ದೊನ್ನೆಯಲ್ಲೇ ರೇತಸ್ಥಾನ ಇಟ್ಟರು ಅಲ್ಲೇ ಮಗು ಬೆಳೀತು ಟೆಸ್ಟ್ ಟ್ಯೂಬ್ ಬೇಬಿ ಅಂತಾರಲ್ಲ ಹಾಗಾಯ್ತಿದ್ರು ಅಲ್ಲೇ ಇಟ್ಟು ತಥೋ ಅಭವತ್ ಸ್ವಯಂ ಯಾರು ಹುಟ್ಟಿದ್ರು ಸ್ವಯಂ ಅಂಭೋಜಾವೇಶಯುತ ಬೃಹಸ್ಪತಿ ಅಂಭೋಜಾವೇಶಯುತ ಅಂಭೋಜ ಅಂದರೆ ಯಾರು ಬ್ರಹ್ಮದೇವರು ಅಂಭೋಜ ಕಮಲೋದ್ಭವರು ಅಂತ ಅರ್ಥ ಅವರ ಆವೇಶ ಇದ್ದಂಥ ಬೃಹಸ್ಪತ್ಯಾಚಾರ್ಯರು ಅವತಾರವನ್ನು ಮಾಡಿದರು ಯಾಕೆ ಹರೇಃ ಕರ್ಮ ಭುವೋಪರೋಧೃತೋ ಕರ್ತು ಹರಿಯ ಭೂಭಾರ ಹರಣ ಕಾರ್ಯದಲ್ಲಿ ಸೇವೆ ಸಲ್ಲಿಸಬೇಕು ಅಂತ ಉದ್ದೇಶದಿಂದ ಅವರು ಅವತಾರ ಮಾಡಿ ಬಂದಿದ್ದಾರೆ ಇದು ಅವರ ಕಥೆ ಈಗ ದ್ರೋಣಾಚಾರ್ಯ ಹುಟ್ಟಿದ್ರು ಈಗ ಯಾರು ಭರದ್ವಾಜರ ಮಗ ಇವರು ಭರದ್ವಾಜರು ಬೃಹಸ್ಪತಿಯ ಮಗ ಹುಟ್ಟಿದ್ಯಾರು ಬೃಹಸ್ಪತಿಯೇ ಏನಾಯ್ತು ಈಗ ತನಗೆ ತನ್ನ ಮಗನಾಗಿ ಹುಟ್ಟಿದಾಗಾಯ್ತು ಈಗ ತನಗೆ ತನ್ನ ಬೃಹಸ್ಪತ್ಯಾಚಾರ್ಯರು ತನ್ನ ಮಗ ಭರದ್ವಾಜನಿಗೆ ಏನಾಗಿ ಹುಟ್ಟಿದರು ಹಿಂದೆ ಬಂದಿದೆ ನೋಡಿ ಬೃಹಸ್ಪತಿಯ ಸೂರು ರಗಾಚ್ಯ ಗಂಗಾಂ ಬೃಹಸ್ಪತಿಯ ಸೂನುವಿನ ಮಗನಾಗಿ ಇವರೇ ಹುಟ್ಟಿದರು ಸ್ವಸುತ ಸೂನುತಯ ಪ್ರಜಾತಃ ಅದು ಬಂತಲ್ಲ ಮಧ್ವವಿಜಯದಲ್ಲಿ ಗೋದಾನ ಮಾಡಿದ ತಂದೆ ಪೂರ್ವಾಲಯರು ತನ್ನ ಮಗನಿಗೆ ಮನ ಹುಟ್ಟಿದ್ರು ಅಂತೇಳಿ ಅಂತ ಕೇಸಿತ್ತು ಮಗನ ಸಾಮಾನ್ಯ ಪದ್ಧತಿಯಿಂದ ಇರುತ್ತೆ ಗೊತ್ತಾ ಮಗ ಬಿಡ್ತಾರೋ ಹೆಸರೊತ್ತು ಇಡ್ತಾರೆ ಹೆಸರೊತ್ತು ಸಾಮಾನ್ಯವಾಗಿ ಏನು ಹೇಳ್ತಾರೆ ಅಂದರೆ ತಂದೆ ಮೃತರಾಗಿ ಬಿಟ್ಟಿದ್ರೆ ಗೊತ್ತಾಯ್ತಾ ಅನಂತರ ಹುಟ್ಟೋ ಮಕ್ಕಳಿಗೆಲ್ಲ ತಂದೆ ಹೆಸರಿಡೋದು ಇದು ತಾತನ ಹೆಸರು ಪದ್ಧತಿ ಅದು ಅವರೇ ಬರ್ತಾರೆ ಎಂಬ ಸೂಚನೆ ಸಾಮಾನ್ಯವಾಗಿ ಬರಬೇಕು ನಿಯಮ ಇಲ್ಲ ಇವರಿಗೆ ದೇವತೆಗಳಾದ್ದರಿಂದ ಇವರಿಗೆ ನಿಯಮ ಇದೆ ಮಾಡಿಕೊಂಡಿದ್ದಾರೆ ತಮ್ಮ ಪ್ರಕಾರ ಇಷ್ಟಪಟ್ಟ ಬರುತ್ತಾರೆ ದೇವರ ಅನುಗ್ರಹ ಮಾಡ್ತಾನೆ ಅವರಿಗೆ ತಥೋ ಭವತ್ ಸ್ವಯಂ ಅಂಭೋಜಾವೇಶಯುತ ಬೃಹಸ್ಪತಿ ನಮಗೆ ಇಷ್ಟಪಟ್ಟು ಬರೋದು ಇದೆಯಾ ಅಂತ ಕೇಳಿದರೆ ದೇವತೆಗಳು ಬರ್ತಾರೆ ಇಷ್ಟಪಟ್ಟು ಹೇಳ್ತೀವಲ್ಲ ನಾವು ರಿಕ್ವೆಸ್ಟ್ ಟ್ರಾನ್ಸ್ಫರ್ ಇದ್ದಾಗ ಇವೆಲ್ಲ ಕೂಡ ಮತ್ತು ಕಂಪಲ್ಸರಿ ಟ್ರಾನ್ಸ್ಫರ್ ಬೇರೆ ರಿಕ್ವೆಸ್ಟ್ ಜನರಲ್ ಟ್ರಾನ್ಸ್ಫರ್ಸ್ನಲ್ಲಿ ಕೋರ್ಟಲ್ಲಿ ಹೋಗ್ತಾರೆ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಬರ್ತಾರೆ ಆ ರೀತಿ ಚಾನ್ಸ್ ಇದೆ ಅವ್ರಿಗೆ ಹುಟ್ಟೋ ಸ್ವಾತಂತ್ರ್ಯ ಇಲ್ಲ ಆದರೆ ದೇವರು ಅವ್ರ ಇಷ್ಟನ ನಡೆಸ್ತಾನೆ ಅಷ್ಟೇ ಅದಕ್ಕೆ ನಾವು ಇವರೇ ಇಷ್ಟಪಟ್ಟು ಹುಟ್ಟು ಬಿಡ್ತಾರಲ್ಲ ಸ್ವತಂತ್ರರು ಅಂತ ತಿಳ್ಕೊಳಕ್ಕೆ ಹೋಗಬಾರ್ದು ಇವತ್ತು ರಿಕ್ವೆಸ್ಟ್ ಟ್ರಾನ್ಸ್ಫರ್ ಆದ ಮಾತ್ರಕ್ಕೆ ರಿಕ್ವೆಸ್ಟ್ ಆದ ಮಾತ್ರಕ್ಕೆ ಏನು ಕೊಡಬೇಕಾಗಿಲ್ಲ ಕೊಟ್ಟರೆ ಯಾತಕ್ಕೆ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಕರೀತಾರೆ ಅಷ್ಟೇ ಹೊರತು ಇದಂತ ಕರೆಯೋದಿಲ್ಲ ಅದು ಏನು
ನೀವೇ ಹೇಳಿ ಎಷ್ಟು ಜನ ಯಾವ್ಯಾವ್ದಾಯ್ತು? ಬ್ರಹ್ಮದೇವರ ಆವೇಶ ಅಷ್ಟೇ ಇದಕ್ಕೆ. ಬ್ರಹ್ಮದೇವರ ಆವೇಶ ಇದೆ. ಹುಟ್ಟಿದ್ದ್ಯಾರೋ ಬೃಹಸ್ಪತ್ಯಾಚಾರ್ಯರು, ಅವರೇ ದ್ರೋಣಾಚಾರ್ಯರು. ಆವೇಶ ಅವ್ರದ್ದಿದೆ ಅಷ್ಟೇ. ಇವರಲ್ಲಿ ಯಾರ್ದಿತ್ತು? ಭೀಷ್ಮಾಚಾರ್ಯರು ಹಾಗೆ ಇತ್ತು. ಪಿತಾಮಹಾಂಶ ತದಂಶಯುಕ್ತ ಅಂತ ಹೇಳ್ಬಿಟ್ಟಿದ್ದಾರೆ. ಇಬ್ಬರಲ್ಲೂ ಬ್ರಹ್ಮದೇವರ ಸನ್ನಿಧಾನ ಇದೆ, ಅಂಶ ಇದೆ. ಗೊತ್ತಾ? ಸಾಕ್ಷಾತ್ ಅವತಾರ ಅಲ್ಲ, ಅಂಶ ಇದೆ ಅಷ್ಟೇ. ಅಂಶ ಸ್ವಲ್ಪ ಅಷ್ಟೇ. ಅರ್ಥ ಆಯ್ತಾ? ಆದ್ದರಿಂದ ಇಲ್ಲಿ ಒಂದು ರೂಪ ಇವ್ರದಲ್ಲ, ವಿಷ್ಕಂಭ ಅವರು, ಇವರು ಬೃಹಸ್ಪತ್ಯಾಚಾರ್ಯ. ರೂಪಗಳು ಬೇರೆ, ಹುಟ್ಟಿರೋರು ಇಷ್ಟೇ. ರಾಮಾಯಣದಲ್ಲಿ ಏನಾಗಿದ್ರು ಗೊತ್ತಾ? ಇವರು ಗೊತ್ತಾ? ಬೃಹಸ್ಪತಿ ಏನಾಗಿದ್ರು ರಾಮಾಯಣದಲ್ಲಿ? ತಾರನಾಮಕ ಕಪಿ. ತಾರೆ. ಅಲ್ಲಿ ಯಾರು ತಾರೆ? ಶಚಿದೇವಿಯಲ್ಲಿ. ಇಲ್ಲಿ ಕೃಪಿದೇವಿ, ಇಲ್ಲಿರೋದು ಹೆಂಡತಿಯಾಗಿರೋದು. ಇವರು ಬೇರೆ, ಅವರು ಬೇರೆ. ಅದು ಎರಡನೇ ರೂಪ. ಇಲ್ಲಿ ಬಂದ್ರೆ ಈಗ ಉದ್ಧವ ಇನ್ನೊಂದು ರೂಪ. ಅವರು ಬೃಹಸ್ಪತ್ಯಾಚಾರ್ಯ ಉದ್ಧವ ಕೂಡ ಹೌದು. ಅದು ಯಾಕೆ ಅಂತ ಆಚಾರ್ಯ ಮುಂದೆ ಹೇಳ್ತಾರೆ. ಇನ್ನೊಂದು ರೂಪ ಯಾಕೆ ಹುಟ್ಟಬೇಕಾಗಿತ್ತು ಅಂತ ಹೇಳ್ತಾರೆ. ಕರ್ಮಭೂ ಏನ ತಾರ ಯಾರು ಗಂಡ? ತಾರ ಬೇರೆ. ತಾರನಾಮಕ ಕಪಿ ಇವರು. ಹಂಗಂದ್ರೆ ಸೋದರ ಮಾವ. ಆಕೆನ ಸಿಸ್ಟರ್ ತಾರ ಆಕೆ. ಇಲ್ಲಿ ಕೃಪಾಚಾರ್ಯರು, ಇವರು ಈ ತಾರ. ಗೊತ್ತಾಯ್ತಾ? ಈ ಅಣ್ಣ ತಂಗಿ ಅಲ್ಲಿ ಅವರ ಹಾಗೆ. ಅಪ್ಸರಿ ಅದು ಸುರವರ್ಯ ಕಾಮಿನಿ ಮತ್ತು ಅದಕ್ಕೆ ಕರೆದು. ಅಂಭೋಜಾವೇಶಯುತೋ ಬೃಹಸ್ಪತಿ ಕರ್ತುಂ ಹರೇ ಕರ್ಮ ಭುವೋ ಭರೋಧೃತೌ ದ್ರೋಣೇತಿ ನಾಮಾಸ್ಯ ಚಕಾರ ತಾತೋ. ಎಲ್ಲಿ ಹುಟ್ಟಿಬೋದು ಅದೇ ಹೆಸರು ಇಟ್ಬಿಟ್ರು ಅವರಿಗೆ. ದ್ರೋಣಾಚಾರ್ಯ ಕೆಲಸದಲ್ಲಿ ಹುಟ್ಟಿದ್ದಕ್ಕೆ ದ್ರೋಣ ಅಂತಾನೆ ಹೆಸರು. ಟೆಸ್ಟ್ ಟ್ಯೂಬ್ ರೇರ್ತಾನೆ ಜನ ಅವ್ರು ಕರಿಬೇಕಾದ್ರೆ ಗೊತ್ತಾಗ್ಬಿಟ್ಟು ಟೆಸ್ಟ್ ಟ್ಯೂಬ್ ಅಂತಾನೆ ಕರಿತಿರ್ತಾರೆ. ಉಳಿದವರಿಂದ ಏನು ಮಾಡಿದಾಗಾಯ್ತು ಅಲ್ಲಿಗೆ? ಈಗ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಬರುತ್ತೆ. ಒಂದೇ ಹೆಸರು ಅನೇಕರಿದ್ದಾಗ ಯಾವುದೋ ಸೇರಿಸ್ಬೇಕಲ್ಲ, ಇಂಥದ್ದು ಅನುಕೂಲ ಆಗುತ್ತೆ ಅವರಿಗೆ. ದ್ರೋಣೇತಿ ನಾಮಾಸ್ಯ ಆ್ಯಕ್ಚುಲಿ ದ್ರೋಣಾಂಬ ಹೆಸರಿಗೆ ಹಿನ್ನೆಲೆ ಅದು. ನಾಮಾಸ್ಯ ಚಕಾರ ತಾತೋ ಮುನಿರ್ಭರದ್ವಾಜ ಉತಾಸ್ಯ ವೇದಾನ್. ಬರೀ ತಂದೆ ಮಗನಾಗಿ ಹುಟ್ಟಿದ್ದಷ್ಟೇ ಅಲ್ಲ, ಮಗನಾಗಿ ಹುಟ್ಟಿದ್ದಷ್ಟೇ ಅಲ್ಲ, ಓದಿದ್ದು ಅವರಿದ್ದಾರೆ, ಮಗನಿಂದನೇ ಓದಿದ್ದು. ಮತ್ತೆ ಭರದ್ವಾಜರು ಗುರುಗಳು ಇವರಿಗೆ. ಆ್ಯಕ್ಚುಲಿ ಅವ್ರ ಮೂಲದ್ರ ಅವ್ರ ಮಗ ಇಲ್ಲಿ ಓದ್ತಾ ಇದ್ದಾರೆ. ಎಷ್ಟು ದೇವರ ಸಂಕಲ್ಪ ಎಷ್ಟು ವಿಶಿಷ್ಟ ಎಂಬುದಕ್ಕೆ ಬಹಳ ಆಶ್ಚರ್ಯ. ದ್ರೋಣೇತಿ ನಾಮಾಸ್ಯ ಚಕಾರ ತಾತೋ. ಸಂಸ್ಕೃತದಲ್ಲಿ ತಾತ ಅಂದರೆ ತಂದೆ ಅಂತ ಅರ್ಥ. ಕನ್ನಡದಲ್ಲಿ ತಾತ ಅಂದರೆ ಅಜ್ಜ ಆಗಿಬಿಡ್ತಾರೆ. ಸಂಸ್ಕೃತದಲ್ಲಿ ಹಾಗಲ್ಲ, ತಂದೆ ಅಂತಲೇ ಹೆಸರು ಅದಕ್ಕೆ. ದ್ರೋಣಿ ಬರೀ ತಾತ ಅಂದರೆ ಆ ತಾತ ಬೇರೆ. ತಾತ ಸಂಬೋಧನೆ ಅಷ್ಟೇ, ಮಗು ಅಂತ ಅರ್ಥ. ಅಲ್ಲಿ ತಾತ ಅಂತ ಕರೆದ್ರೆ ಮಗು. ತಾತಃ ಬೇರೆ, ತಾತ ಅಂತ ಕರೆಯೋದು ಬೇರೆ. ಪ್ರೀತಿಯಿಂದ ಕಂಡವ್ರ ಮಗು ಅಂತ ಕರೆಯೋದಿಲ್ಲ, ಆ ರೀತಿ ಕರೆದ್ರೆ ತಾತ. ಆ ಸಂಬೋಧನೆಯಲ್ಲಿ ಮಗು ಅಂತ ಅಷ್ಟೇ ಅರ್ಥ ಅದಕ್ಕೆ. ತಂದೆಗೆ ಯಾವ ಅರ್ಥನೂ ಮಗು ಅಂತ ಅಷ್ಟೇ ಅರ್ಥ, ಚಿಕ್ಕವನು ಅಂತ ಅಷ್ಟೇ ಅರ್ಥ. ಇಲ್ಲಾದರೆ ತಾತಃ ಈ ಪದ ಉಪಯೋಗಿಸಿದಾಗ, ತಾತ ಅನ್ನೋ ಪದನೇ ತಗೊಂಡಾಗ ತಂದೆ ಅಂತ. ಶೂರತಾತ ಸುತಾತ ಹಿಂದೆ ಬಂದಿದೆ ಅಂತದೆಲ್ಲ. ಅಂಭೋಜಾವೇಶಯುತೋ ಬೃಹಸ್ಪತಿ ಕರ್ತುಂ ಹರೇ ಕರ್ಮ ಭುವೋ ಭರೋಧೃತೌ ದ್ರೋಣೇತಿ ನಾಮಾಸ್ಯ ಚಕಾರ ತಾತೋ. ತಾತ ಭರದ್ವಾಜರು ಹೆಸರಿಟ್ರು. ಉತಾಸ್ಯ ವೇದಾನ್ ಅಧ್ಯಾಪಯಾಮಾಸ. ವೇದನ ಹೇಳ್ಕೊಟ್ರು. ಅರ್ಥ ಆಯ್ತಾ? ಈಗ ಮಗ ಇದ್ದವರು ತಂದೆಗೆ ಉತ್ತಾರ ರೂಪಕ್ಕೆ ಉಪದೇಶವನ್ನು ಮಾಡಿದರು. ವೇದಾನ್ ಅಧ್ಯಾಪಯಾಮಾಸ ಸ್ವಶಾಸ್ತ್ರ ಸಂಘಾನ್, ಸಶಾಸ್ತ್ರ ಸಂಘಾನ್, ಶಾಸ್ತ್ರಗಳ ಸಮೇತವಾಗಿ ಎಲ್ಲವನ್ನು ತಿಳಿಸಿಕೊಟ್ರು. ಸರ್ವಜ್ಞತಾ ಮಾಪ ಸಚ ಸೋ ಅಚರೇಣ. ಅವರು ಸರ್ವಜ್ಞರಾದರು. ದ್ರೋಣಾಚಾರ್ಯರು ಕೂಡ ಸ್ವಲ್ಪ ದಿವಸಗಳಲ್ಲಿ ಸರ್ವಜ್ಞತ್ವಕ್ಕೆ ಮೊದಲೇ ಹೇಳಿದೆ, ಯಥಾಯೋಗ್ಯ ಅಂತ ಅರ್ಥ. ಸರ್ವಜ್ಞತಾ ಮಾಪ ಚ ಸೋಚಿರೇಣ. ಈಗ ಇನ್ನೊಂದು ಘಟ್ಟ ಬಂತು. ಕಾಲೇ ಚ ತಸ್ಮಿನ್ ಪೃಷತೋ ನ ಪತ್ಯಃ ವನೇಷು ಪಂಚಾಲಪತಿಶ್ಚಚಾರ ತಪೋ ಮಹತ್ತಸ್ಯ ತಥಾ ಸ್ವರಾಪ್ಸರೋ ಅವಲೋಕನಾತ್ ಸ್ಕಂದಿತಮಾಶುರೇತಃ. ಕಾಲೇ ಚ ತಸ್ಮಿನ್ ಪೃಷತಃ ಅನಪತ್ಯಃ ವನೇಷು ಪಂಚಾಲಪತಿಃ ಚಚಾರ ತಪಃ ಮಹತ್ತಸ್ಯ ತಥಾ ವರಾಪ್ಸರಃ. ವರಾಪ್ಸರೋ ಅವಲೋಕನ, ಒಂದೇ ಪದ ಅದು. ವರಾಪ್ಸರೋವಲೋಕನಾತ್ ಸ್ಕಂದಿತಂ ಆಶುರೇತಃ. ಒಬ್ಬ ಪೃಷತ ಅಂತ ಒಬ್ಬ ರಾಜ. ಕಾಲೇ ಚ ತಸ್ಮಿನ್ ಪೃಷತಃ ಅನಪತ್ಯಃ. ಪೃಷತ ಅಂತ ಒಬ್ಬ ರಾಜ. ಅದೇ ಕಾಲಕ್ಕೇನೆ ಏನಾಯಿತು, ಅವ್ರ ಮಕ್ಕಳಿಗೆ ಅನಪತ್ಯ. ಅಪತ್ಯ ಅಂದರೆ ಸಂತತಿ, ಅನಪತ್ಯ ಅಂದರೆ ಸಂತತಿ ಇರಲಿಲ್ಲ. ಸಂತತಿ ಇಲ್ಲದೆ ಇದ್ದ ಅವನು ಯಾವನವನು? ಪಾಂಚಾಲಪತಿ, ಪಾಂಚಾಲ ದೇಶದ ರಾಜ ಅವನು. ಚಚಾರ ವನೇಶು,
ಅವನು ಏನು ಮಾಡಿ ತಪಸ್ ಮಾಡಲಿಕ್ಕೆ ಅಂಥೇಳಿ ಮಗು ಹುಟ್ಟಬೇಕಂತಾನೆ ತಪಸ್ ಮಾಡೋಕೆ ಅಂತ ಕಾಡಿಗೆ ಬಂದಿದ್ದ. ಅಲ್ಲೇನಾಯಿತು, ಮಹತ್ತಸ್ಯ ದೊಡ್ಡ ತಪಸ್ಸನ್ನೇ ಮಾಡಿದ. ಆಗ ವರಾಪ್ಸರು ಅವಲೋಕನಾಥ್, ಒಬ್ಬ ಅಪ್ಸರಿಯ ದರ್ಶನದಿಂದಾಗಿ ಸ್ಕಂದಿತ ಮಾಶುರ್ಯತ್, ಇವ್ರದ್ದು ಅದೇ ಸ್ಥಿತಿ. ಎಲ್ಲ ಅಯೋನಿಜರು ಇವರೆಲ್ಲ ಅಯೋನಿಜರೇ. ಆ ರೀತಿ ಹುಟ್ಟಿದರು. ಸತದ್ವಿಲಜ್ಜಾ ವಶತಃ ಪದೇನ ಸಮಾಕ್ರಮತ್ತಸ್ಯ ಬಹೂವಸೂನು ಕುಹೂತು ನಾಮ್ನಾ ಸ ವಿರಿಂಚ ಗಾಯಕೋ ನಾಮ್ನಾ ವಹೋಯೋ ಮರುತಾಂ ತದಂಶಯುಕ್ ಸಹ ತದ್ ವಿಲಜ್ಜಾವಶತಃ ಪದೇನ ಸಮಾಕ್ರಮತ್ ತಸ್ಯ ಬಭೂವ ಸೂನು ಕುಹೂತು ನಾಮ್ನಾ ಸ ವಿರಿಂಚ ಗಾಯಕಃ ನಾಮ್ನಾ ಆವಹಃ ಯಹ ಮರುತಾಂ ತದಂಶಯುಕ್. ಆಗ ಅವ್ರೇನು ಮಾಡಿದರು, ನಾಚಿಕೆಯಿಂದ ರೇತಸ್ಸಿನ ಮೇಲೆ ಅಡ್ಡ ಮುಚ್ಚಿದ್ರು ಕಾಲನ್ನು, ಪಾದವನ್ನು ಅದರ ಮುಗುರಿದ್ರು. ಒಂದು ಮಗು ಹುಟ್ಟಿತು, ಅದೇ ದೃಪದ ಅಂತ ಹೇಳ್ತಾರೆ. ಧೃತಪದ ದೃಪದ ಪಾಂಚ ಎಲ್ಲ ಹಿಸ್ಟ್ರಿ ಎಲ್ಲ ಗೊತ್ತಾಗುತ್ತೆ, ಯಾರ್ಯಾರು ಏನೇನು. ಇದು ಮರಿಬಾರ್ದು, ಮುಂದೆ ಮಹಾಭಾರತ ಓದ್ತಿರ್ಬೇಕಾರೆಲ್ಲ ಜ್ಞಾಪಕ ಮಾಡ್ಕೋಬೇಕು. ಪೂರ್ತಿ ತಲೆಯಲ್ಲಿದ್ರೇ ಅರ್ಥ ಆಗೋದು. ವೇದಾನಸ್ತ್ರಾಣಿ ಹುಹೂತು ನಾಮ್ನ, ಹುಟ್ಟಿದ್ಯಾರು? ಹುಹುನ ಗಂಧರ್ವ ಹುಟ್ಟಿದ್ದು. ಯಾರು ಹುಹು? ಆಹಾ ಹುಹು ಇದ್ದಾರಲ್ಲ ಗಜೇಂದ್ರ, ಇದು ಆ ಹುಹುನೇ. ಆ ಮೊಸಳೆಯಾಗಿದ್ದಾತೀತ, ಮೊಸಳೆಯಾಗಿದ್ದಾತ ಹುಹು. ಮೊಸಳೆಯಾಗಿದ್ದು ಒಂದು, ಹಹ ಒಂದು. ಅದು ನೆಕ್ಸ್ಟ್ ಬರ್ತಾರೆ, ಈಗ ಆತ್ಮ ಬರ್ತಾರೆ. ನಾಮ್ನ ಆವಹೋ ಯೋ ಮರುತಾಂ ತದಂಶಯುಕ್. ಆಗ ಮರುತ 49 ಜನ ಇದ್ದಾರೆ. ಆವಹ, ವಿವಹ, ಪ್ರವಹ ಅಂತ ಹೆಸರುಗಳುಂಟು. ಆವಹ ಅಂತಕ್ಕಂಥ ಮರುತ್ತು ಏನಾಗ್ತಾನೆ, ಈ ದೃಪದ ರಾಜ ಆತನೇ. ಹುಹು ಗಂಧರ್ವನೇ ಏನಾಗಿ ಹುಟ್ಟಿದ? ಮರುತ್ ಮಗನಾಗಿ ಹುಟ್ಟಿದ. ದೃಪದ ಅಂತ ಹೆಸರಾಯಿತು. ಅವನಲ್ಲಿ ಇನ್ನೊಂದು ಅಂಶ ಇತ್ತು, ಒಬ್ಬ ಸುರಗಾಯಕ. ಆವಹದ ಮರುತ್ ಆತನ ಅಂಶ ಇತ್ತು. ದೃಪದನ ಬಗ್ಗೆ ಎರಡು ಹೇಳಬೇಕೀಗ. ಅದು ಯಾರ ಅವತಾರ, ಅಂಶ ಯಾರ್ದಿತ್ತು ಅಂತ ಎರಡು ಪ್ರಶ್ನೆ ಬರುತ್ತೆ ಈಗ. ಯಾರ ಅವತಾರ? ಹುಹುನ ಅವತಾರ. ಯಾರ ಅಂಶ? ಆವಾಹನ ಅಂಶ. ಅದೆಲ್ಲ ಸರಿಯಾಗಿ ತಿಳ್ಕೊಂಡ್ರೆ ಕನ್ಫ್ಯೂಷನ್ ಇರೋದಿಲ್ಲ. ಅಂಶ, ಅವತಾರ, ಅಂಶ, ಆವೇಶ, ವರ, ಶಾಪ ಎಲ್ಲ ಎಲ್ಲ ತಿಳ್ಕೊಂಡಿರ್ಬೇಕು ಅವ್ರ ಬಗ್ಗೆ. ತದಂಶಯುಕ್ ಸದ್ರೋಣತಾತಾತ್ ಸಮವಾಪ್ಯತು ವೇದಾನ್ ಸರ್ವಾಣಿ ಅಸ್ತ್ರಾಣಿ ವಿದ್ಯಾಶ್ಚ ತಥಾ ಸಮಸ್ತಾಃ ದ್ರೋಣೇನ ಯುಕ್ತಃ ಸತತಾ ಗುರು ಸುತಂ ಸಹೈವ ನೋ ರಾಜ್ಯವಿತಿ ಸ್ಮಾತಿ ಹ್ಯವಾದೀತ್. ಅಲ್ಲಿ ವನಕ್ಕೆ ಬಂದಾಗ ಅಲ್ಲಿ ಯಾರಿದ್ರು? ದ್ರೋಣಾಚಾರ್ಯ ಹುಟ್ಟಿದ್ರು ಅಷ್ಟೊತ್ತಿಗೆ. ಚಿಕ್ಕ ಮಗು ಇತ್ತು. ಯಾರಿಗೆ? ಭರದ್ವಾಜರಿಗೆ. ಪುರುಷತ ಅಲ್ಲಿಗೆ ಬಂದ. ಈತಗೂ ಮಗು ಹುಟ್ಟಿತು. ಮಗುನ ಅಲ್ಲೇ ಬಿಟ್ಬಿಟ್ಟು ಮಗುನ ಹಾಗೂ ಮಗನೂ ಪಾಠ ಹೇಳಿಕೊಟ್ಟರೆ ಬಿಟ್ಟು ಹೋಗ್ಬಿಟ್ಟ. ಅವ್ರು ಎಜುಕೇಶನ್ ಕೊಡೋದ್ರಲ್ಲಿ ಭಾರಿ ಆಸಕ್ತಿ. ಬಿಟ್ಟು ತನ್ನ ರಾಜ್ಯಕ್ಕೆ ವಾಪಸ್ ಹೋಗ್ಬಿಟ್ಟ ಆತ. ದ್ರೋಣರು ದೃಪದ ಇಬ್ಬರು ಏನು ಮಾಡಿದರು? ಜೊತೆಗೆ ಬೆಳೆದರು. ಗುರುಗಳು ಯಾರಿಬ್ಬರಿಗೂ? ಭರದ್ವಾಜರೇ ಗುರು, ದ್ರೋಣಾಚಾರ್ಯ ಅಪ್ಪನೇ ಗುರುಗಳು. ಹೀಗಾಗಿ ಸಹಪಾಠಿಗಳಾದರು. ಕ್ಲೋಸ್ ಫ್ರೆಂಡ್ಸ್ ಆಗಿಬಿಟ್ರು, ಭಾರಿ ಕ್ಲೋಸ್ ಫ್ರೆಂಡ್ಸ್ ಆಗಿಬಿಟ್ರು. ದ್ರೋಣೇನ ಯುಕ್ತ ಸತಃ ಗುರು ಸುತಂ ಸಹೈವನು. ಕೊನೆಗೆ ಎಷ್ಟು ಆಯಿತು ಅಂದರೆ ದೊಡ್ಡವನಾದ. ಎಲ್ಲ ವೇದಾಧ್ಯಯನ, ಶಾಸ್ತ್ರ ಎಲ್ಲ ಮುಗಿದೋಯ್ತು, ಶಸ್ತ್ರಾಧ್ಯಯನ ಎಲ್ಲ ಮುಗೀತು. ವಾಪಸ್ ಹೋಗ್ಬೇಕಾದ್ರೆ ಭಾರಿ ಪ್ರೀತಿ ಇತ್ತಲ್ಲ. ಸಹೈವನೋ ರಾಜ್ಯಂ, ಈ ನಾನು ಯುವರಾಜ ಮುಂದೆ ರಾಜನಾಗ್ತೇನೆ, ನಿನಗೆ ಅರ್ಧ ರಾಜ್ಯ ಕೊಡ್ತೇನೆ ಅಂತ. ಇವ್ರು ಕೇಳಿಲ್ಲ ಬಿಡಲಿಲ್ಲ, ತಾನೇ ಕಮಿಟ್ ಮಾಡಿಕೊಂಡ. ಗೊತ್ತಾಯ್ತಾ? ಅದು ಅಷ್ಟು ಪ್ರೀತಿ ಇತ್ತು ಆಗಿನ ಕಾಲಕ್ಕೆ, ಅಷ್ಟು ಪ್ರೀತಿ ಇತ್ತು. ಆದ್ದರಿಂದ ಅರ್ಧ ರಾಜ್ಯ, ಸಹೈವ ನವರಾಜ್ಯಂ, ರಾಜ್ಯ 1/2 ಅಷ್ಟು ಪ್ರೀತಿ ಇತ್ತು. ಮುಂದೆ ಏನಾಗುತ್ತೆ ದೇವರ ಸಂಕಲ್ಪ ಎಲ್ಲ ಉಲ್ಟಾ ಹೊಡೆದ್ಬಿಡ್ತಾರೆ. ಸರಿ, ಇಲ್ಲಿ ಇದು ಟರ್ನಿಂಗ್ ಪಾಯಿಂಟ್. ಹೌದು, ಇವೆಲ್ಲ ಹುಟ್ಟಿದೆಲ್ಲ ಟರ್ನಿಂಗ್ ಪಾಯಿಂಟ್ಗಳು. ಏನೇನು ನಡೀತಾ ಇದೆ ಎಲ್ಲ ಲಿಂಕ್ಗಳು ಅವೆಲ್ಲ ಎಲ್ಲ ಒಬ್ಬೊಬ್ಬರೇ ಸೇರ್ತಾ ಹೋಗ್ಬಿಡ್ತಾರೆ. ಇಷ್ಟು ನಡೀತು. ಅದೇ ಹೇಳಿದ್ನಲ್ಲ, ಪ್ರತಿ ಇದರಲ್ಲಿ ದಾರಿ ಬೆಟ್ಟ ಹತ್ಬೇಕಾದ್ರೆ ಟರ್ನಿಂಗ್ ಪಾಯಿಂಟ್ಸ್ ಬರ್ತಾನೆ ಇರ್ತವೆ. ಇದು ಸ್ಟ್ರೇಟ್ ರೋಡಲ್ಲಿ ಒಂದೊಂದು ಬಂದರೆ ಇದು ಬೆಟ್ಟ ಪರ್ವತ ಮಹಾಭಾರತ ಆದ್ದರಿಂದ ಬರೀ ಟರ್ನಿಂಗ್ ಪಾಯಿಂಟ್ಸ್ಗಳೇ. ಯಾವ ಜಾಗ ಮಿಸ್ ಆದರೂ ಹೋಯ್ತು ಕತೆ. ಪದೇ ಧೃತತ್ವ ದೃಪದಾಭಿಧೇಯ ಏನಂತ ಹೆಸರಿಟ್ರಾತ್ಗೆ? ದೃಪದ. ಸರಾಜ್ಯಮಪಾಥರಜಾಮೃತಿಂ ಸಹ. ಮುಂದೆ ಹೋದ ರಾಜನೂ ಆಗಿಬಿಟ್ಟ. ಮಾತು ನಡೆಸ್ತಾ ಬಿಟ್ಟೆ ಹೇಳಿದವನು ಆ ಕಡೆ ಗಮನವೂ ಕೊಡಲಿಲ್ಲ. ಅದು ಹೋದಷ್ಟು ಏನು ಮಾಡಬೇಕಾಗಿತ್ತು ಆಗಿದ್ದಾರತ್ತ? ರಾಜರಾಜ ಬಾ ಅಂತ ಕೊಟ್ಟು ಕಳಿಸ್ಬೇಕಾಗಿತ್ತು, ಮಾಡಲೇ ಇಲ್ಲ ಕೆಲಸನ. ಅಲ್ಲಿ ಶುರುವಾಯ್ತು ಆಗಲೇ. ಅದಕ್ಕೆ ಸಾಮಾನ್ಯ ಮನುಷ್ಯನ ಸ್ವಭಾವ ಏನು ಗೊತ್ತಾ? ನನಗೆ 50,000 ಬಂದರೆ 25,000 ಕೊಡ್ತೀನಿ, ಲಕ್ಷ ಬಂದರೆ 50,000 ಕೊಟ್ಟು ಬಂದ್ಮೇಲೆ ಅಡ್ರೆಸ್ ಕೂಡ ಏನಾದ್ರು ಹೋಗ್ಬಿಡ್ತಾನೆ. ಇಲ್ಲದಾಗ ಭಾರಿ ಜೋರು ಮನುಷ್ಯನ ಸ್ವಭಾವ. ಇಲ್ಲದೆ ಇದ್ದಾಗ ಭಾರಿ ಔದಾರಿ. ದುಡ್ಡು ಬಂದ ತಕ್ಷಣ ಏನಾಗುತ್ತೆ ಅಲ್ಲಿಗೆ? ಅವಾಗ ಏನು ಹೇಳ್ತೀವಿ ಗೊತ್ತಾ? ನನಗೆ ಲಕ್ಷ ಬಂದರೆ 50 ಕೊಡ್ತೀನಿ, 20 ಕೊಡ್ತೀನಿ. ಈಗ ಎಷ್ಟಿದೆಯಪ್ಪ? 5 ರೂಪಾಯಿ ಇದೆ, 2 ರೂಪಾಯಿ ಈಗ ಕೊಡೋದಿಲ್ಲ, ಬೇರೆ ಕೆಲಸಕ್ಕೆ ಬೇಕು ಅಂತ. 5 ರೂಪಾಯಲ್ಲಿ ಅರ್ಧ ಕೊಡೋಲ್ಲ. ಅದು ಇಮ್ಯಾಜಿನ್ನೇ ಜಾಸ್ತಿ ಮಾಡೋದು. ಮನುಷ್ಯನ ಸ್ವಭಾವನೇ ಹಾಗೆ. ಅದು ಇದು ಇವ್ರದೆಲ್ಲ ಆ ರೀತಿ ಅಲ್ಲ. ದೇವತೆಗಳಾದ್ದರಿಂದ ದೇವ ಕಾರ್ಯ ಹಾಗಾಯಿತು.
ಉಳಿದವ್ರು ಏನು ಮಾಡ್ತಾರೆ ಅಂದರೆ ಇಲ್ಲದಿದ್ರ ಬಗ್ಗೆ ಬಾರಿ ಲೆಕ್ಚರ್ ಹೊಡೆದ್ಬಿಟ್ಟು ಇದ್ದಿದ್ರೆ ಕೈ ಬಿಟ್ಬಿಡ್ತಾರೆ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಇಲ್ಲದದ್ದು ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ, ಇರೋ ಸಾಧನೆ ಮಾಡು ಅಂತ ಹೇಳ್ತಾರೆ. ಏನಿದೆಯೋ ಅದು ಮಾಡು. ಅರ್ಥ ಆಯ್ತಾ? ಮುಂದಿನ ವಾರ ಬನ್ನಿ, ನಿಮಗೆ ಬಾಂಡಿಗೆ ಊಟ ಹಾಕ್ತೀನಿ. ಇವತ್ತು ಹಸಿವೆ ಆಗಿದೆ, ಸ್ವಲ್ಪ ಗಜ್ಜಿ ಕೊಟ್ಟರು ಸಾಕು ಅಂತಾರ. ಮುಂದಿನ ವಾರ ಏನು ಪ್ರಶ್ನೆ ಅಲ್ಲ, ಈಗ ಏನು ಮಾಡ್ತೀಯೋ ಮಾಡು. ಸಾಧನೆ ಅದೇನೆ. ಅದಾಗಿಲ್ಲ, ನಾನು ಇದಾಗಿಲ್ಲ, ಏನು ಸಾವಿರ ಹೇಳಬೇಡಿ, ಅವೆಲ್ಲ ನಿಜಾನೇ. ಏನಾಗಿದ್ದೀಯಪ್ಪ ಅದರಲ್ಲಿ ಸಾಧನೆ ಮಾಡಲ್ಲ. ಅದನ್ನ ಕತೆ ಹೇಳ್ತಾ ಟೈಮ್ ಮಾಡ್ತಾನೆ, ಅವರು ವೇಸ್ಟ್ ಮಾಡ್ತಾನೆ ಹೊರತು ಕತೆ ಸಾಧನೆ ಮಾಡೋದಿಲ್ಲ. ಆ ಏನ ಅದೇ ಹೇಳಿದ್ನಲ್ಲ, ತಪ್ಪುಗಳೇ ಬಳಸಿ ದುರ್ಸರಿತರದ ವರ ಕೊಟ್ಟ ಹೆಂಡತಿಗೆ. ಎಷ್ಟು ಕಮ್ಮಿ ಟರ್ನಿಂಗ್ ಪಾಯಿಂಟ್ ಆಗಲಿಲ್ಲ ಅದು ಅಂತ ವರ ಕೊಡಿದ ಪ್ರಸಂಗನೇ ಬರ್ತಿರ್ಲಿಲ್ಲ. ಈ ಹೊರಗಡೆ ಎಷ್ಟೊತ್ತಿದಾಗ ಕೆಲವು ಒಳ್ಳೇದಕ್ಕಾದ್ರೆ ಕೆಟ್ಟದಕ್ಕೆ ಕಾರಣ ಆಗ್ತದೆ. ಮಿಸ್ಯೂಸ್ ಮಾಡ್ಕೊತಾರಂತಾರಲ್ಲ ಹಾಗೆ. ಒಳ್ಳೆ ಉಪಯೋಗ ಮಾಡ್ಕೊಂಡ್ರೆ ಸರಿ, ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ರೆ ಎಷ್ಟು ಜನ ಮಾಡಿದವ್ರು ಇರ್ತಾರಪ್ಪ, ಅರ್ಜೆಂಟ್ ಇರ್ತಾರೆ ಪಾಪ, ಎಷ್ಟು ಬೇಕು ದುಡ್ಡು ಬರ್ಕೊಳ್ಳೋಕೆ ಟೈಮ್ ಇಲ್ಲ, ನನಗೆ ಬ್ಲಾಂಕ್ ಚೆಕ್ ಕೊಡ್ತೀನಿ ಹೇಳಿ ಮಾಡ್ಕೊಳ್ತಾರೆ. ಅವೇ ಬೇರೆ ಎಂಟ್ರಿ ಮಾಡ್ಕೊಂಡು ಹೋಗ್ಬಿಡ್ತಾನೆ ಅವನು. ಗೊತ್ತಾಯ್ತಾ? ಪ್ರಾಮಾಣಿಕವಾಗಿ ಮಾಡೋದು ತುಂಬ ಕಡಿಮೆನೆ. ಸಿಕ್ತು ಸಾಕತ್ತ ಅಡ್ರೆಸ್ ಇಲ್ದಾಗ ಹೋಗ್ಬಿಡ್ತಾರೆ ತೊಗೊಂಡ್ಬಿಟ್ಟು. ಆಮೇಲೆ ಒಂದು ಜನ್ಮದಲ್ಲಿ ಇನ್ನೊಬ್ರಿಗೆ ಕೊಡೋದಿಲ್ಲ, ಆ ರೀತಿ ಆಗ್ಬಿಡ್ತದೆ. ಇದ್ರಲ್ಲಿ ಪ್ರಾಮಾಣಿಕರಿಗೂ ಕೊಡೋದಿಲ್ಲ. ಆಮೇಲೆ ಜನಗಳ ಕೆಟ್ಟ ನೇಚರ್. ದ್ರೋಣೋಪಿ ಭಾರ್ಯಾಂ ಸಮವಾಪ್ಯ ಸರ್ವ ಪ್ರತಿಗ್ರಹೋಜ್ಯಶ್ಚ ಪುರೇ ವಸತ್ ಸುಖಿ. ಅದು ದೃಪದ ಅಂತ ಹೆಸರು ಆಯ್ತು. ಇದ ಈ ಒಂದು ಸ್ಟೇಜಲ್ಲಿ ಯೋಚನೆ ಮಾಡಿ. ಈಗ ಕೃಪಾಚಾರ್ಯ ಹುಟ್ಟಿದಾಗ ಯಾವಾಗ ಹುಟ್ಟಿದ್ರು ಕೃಪಾಚಾರ್ಯರು? ಕೃಪಾಚಾರ್ಯ ವಯಸ್ಸು ಎಷ್ಟು ಹೇಳಿದ್ದಾರೆ? ಇಲ್ಲೇ ಬಂತು ಆಗಲೇ. ಎಲ್ಲಿ ಬಂತು ಹೇಳಿ ನೋಡೋಣ, ಎಷ್ಟು ವಯಸ್ಸು ಅವ್ರದ್ದು? ಏನಂತ ಹೇಳಿದ್ರು? ಯದೈವ ಗಂಗಾ ಸುಷುವೆ ಅಷ್ಟಮಂ ಸುತಂ. ಗಂಗೆಗೆ 8ನೇ ಮಗು ಹುಟ್ಟಿದಾಗ ಶಂತದಾದ ಬೇಟೆಗೆ ಹೋಗಿದ್ದ, ಮಗು ಸಿಕ್ತು. ಅದ್ಮೇಲೆ ಎಷ್ಟಾಯ್ತು ಏಜ್ ಅವ್ರದ್ದು? ಭೀಷ್ಮರ ಕಂಟೆಂಪರರಿ ಆದ್ರೆ. ಈಗ ಗೊತ್ತಾಯ್ತು. ಕಾಲೇ ತದೈವ, ಅದೇ ಕಾಲಕ್ಕೆ ಯಾರು ಹುಟ್ಟಿದ್ರು? ಕೃಪಾಚಾರ್ಯದ ಕೃಪೆ ಆಯಿತು. ಯಾರು ಹುಟ್ಟಿದ್ರು? ದ್ರೋಣಾಚಾರ್ಯ ಹುಟ್ಟಿದ್ರು. ಅದೇ ಕಾಲಕ್ಕೆ ಯಾರು ಹುಟ್ಟಿದ್ರು? ದ್ರುಪದರಾಜ ಹುಟ್ಟಿದ. ಅದೇ ಕಾಲಕ್ಕೆ ಇನ್ನು ವಿರಾಟ್ ರಾಜ ಹುಟ್ಟುತ್ತಾರೆ. ಇವರೆಲ್ಲ ಏನಿವರು ಟೋಟಲಿ ಕಂಟೆಂಪರರೀಸ್. ಅರ್ಥ ಆಯ್ತು? ವೆರಿ ಅದಕ್ಕೆ ತದೈವ ತದೈವ ತಸ್ಮಿನ್ ಕಾಲೇ ಆತ ಹೇಳ್ತಾ ಬಂದರು. ಎಲ್ಲರೂ ಸಮಾನ ವಯಸ್ಕರು ಎಲ್ಲ ಕೂಡ. ಅದೇ ಧೃತತ್ವ ತ್ರುಪಥ, ಅದನ್ನ ಪ್ರತ್ಯೇಕವಾಗಿ ಹೇಳಲಿಲ್ಲ ಅವ್ರ ಕಾಲನ. ಅದೇ ಕಾಲದಲ್ಲಿ ಅಂತ ಹೇಳಿದ ಮೇಲೆ ಸೇಮ್ ಡೇಟ್ ಅಂದ್ಬಿಟ್ರೆ ಮುಗಿದತ್ತಲ್ಲ, ಆ ಡೇಟ್ ಅಪ್ಲೈ ಆಗುತ್ತೆ. ದ್ರೋಣಾಚಾರ್ಯರು ಮಾತ್ರ ದ್ರೋಣೋಪಿ ಭಾರ್ಯಾಂ, ಅವರು ರಾಜ್ಯಾಧಿಪತಿಯಾದ. ಇವರು ಮಾತ್ರ ದ್ರೋಣೋಪಿ ಭಾರ್ಯಾಂ ಸಮವಾಪ್ಯ ಸರ್ವ ಪ್ರತಿಗ್ರಹೋಜ್ಯಶ್ಚ ಪುರೇ ವಸತ್ ಸುಖಿ. ದ್ರೋಣಾಚಾರ್ಯರು ಕೃಪಿಯನ್ನು ಮದುವೆಯಾದರು. ಕೃಪಿ ಹುಟ್ಟಿದ್ರಲ್ಲ, ಕೃಪಿಯನ್ನು ಮದುವೆಯಾದರು. ಮದುವೆ ಆಗಿಬಿಟ್ಟು ವಿಚಿತ್ರ ವ್ರತ ತಗೊಳ್ಳೋಕೆ ಶುರು ಮಾಡಿ. ಪ್ರತಿಗ್ರಹೋಜ್ಯಶ್ಚ ಪುರೇ ಅವಸತ್ ಸುಖಿ. ಒಂದು ಸಂಕಲ್ಪ, ಇನ್ನು ಯಾರಿಂದನೂ ದಾನ ಇಸ್ಕೊಡೋದಿಲ್ಲ. ದೊಡ್ಡ ವ್ರತ ಅದು. ಒಂದು ಎಲ್ಲ ವ್ರತಗಳು ಅದು ಶ್ರೇಷ್ಠವಾದ ವ್ರತದಲ್ಲಿ ಅದು ಒಂದು. ಪ್ರತಿಗ್ರಹ, ಇನ್ನೊಬ್ಬರು ಕೊಟ್ಟಿದ್ರೆ ಸ್ವೀಕಾರ ಮಾಡೋದು, ನಾನು ತಗೊಳ್ಳೋದಿಲ್ಲ, ಯಾರ ಹತ್ರ ಸ್ವೀಕಾರ ಮಾಡೋದಿಲ್ಲ. ದಕ್ಷಿಣೆ ಯಾವ ಕೈಂಡ್ ಕ್ಯಾಶ್ ಯಾವುದೂ ಇಲ್ಲ. ಈ ವ್ರತ ಮಾಡಿ ಜೀವನಕ್ಕೆ ಏನು ಮಾಡಬೇಕಾಗಿದ್ರೆ? ಬ್ರಾಹ್ಮಣ ಇವರು ಬೇರೆ ಕೆಲಸ ಮಾಡೋಂಗಿಲ್ಲ. ದಾನ ತಗೊಳ್ಳೋ ಅರ್ಹತೆ ಅವ್ರಿಗಿದೆ. ದಾನ ತಗೊಳ್ಳೋ ಅರ್ಹತೆ ಇರೋದು ಯಾರಿಗೆ? ಬ್ರಾಹ್ಮಣನಿಗೆ ಮಾತ್ರ. ದಾನ ಎಲ್ಲರಿಗೂ ಇದೆ. ಬ್ರಾಹ್ಮಣನಿಗೆ ದಾನ ತಗೊಳ್ಳೋ ಅರ್ಹತೆ ಇದೆ, ಕೊಡೋ ಅರ್ಹತೆ ಇದೆ. ಉಳಿದವರಿಗೆ ಉಲ್ಟಾ ಬರ್ತಾ ಇತ್ತು. ಈಗ ಅವ್ರು ಕೊಡೋದು ಬಿಟ್ಟರು, ಇವ್ರು ಇಸ್ಕೊಳ್ಳೋದು ಬಿಡಲಿಲ್ಲ. ಇವ್ರು ಏನು ಮಾಡಿದ್ರು? ಬ್ರಾಹ್ಮಣ ತಾನು ಕೊಡಬೇಕು ಅಂತ ಬಿಟ್ಬಿಟ್ಟ ಕಡೆಗೆ. ನಾವು ಇಸ್ಕೊಳ್ಳೋದಷ್ಟೇ ನಮ್ಮ ಕೆಲಸ, ತಪ್ಪು. ಬ್ರಾಹ್ಮಣನೂ ದಾನ ಮಾಡಬೇಕು. ಬ್ರಾಹ್ಮಣನಿಗೆ ಬೇರೆ ಸೋರ್ಸ್ ಇಲ್ಲ, ಆದ್ದರಿಂದ ಪ್ರತಿಗ್ರಹ ಮಾಡ್ಬೋದು. ಕ್ಷತ್ರಿಯ ರಾಜ್ಯ ಇದೆ, ವೈಶ್ಯರಿಗೆ ಬಿಸ್ನೆಸ್ ಇದೆ, ಇದರಿಗೆ ಬ್ರಾಹ್ಮಣನಿಗಿಲ್ಲ. ಅದಕ್ಕೇನೆ ದಾನ ಅವಶ್ಯಕತೆ ಕೊಟ್ಟು, ಅಗತ್ಯ ಕೊಟ್ಟರು. ಇದ್ದಿದ್ರೆ ಕೊಡ್ತಿರ್ಲಿಲ್ಲ, ಅವ್ರು ಇಲ್ಲ ಅಂತ ಕೊಟ್ಟರು. ಇವ್ರೇನು ಮಾಡಿದ್ರು? ಬರ್ತಾ ಬರ್ತಾ ದಾನ ಇಸ್ಕೊಂಡ ಮೇಲೆ ಪ್ರತಿಯೊಬ್ಬರಿಗೂ ಏನು ನಿಬಂಧನೆ ಇದೆ? ಎಲ್ಲದರಲ್ಲೂ ಓದು 6 ಕರ್ಮ ಇದೆ. ಏನ? ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹ. ಅಧ್ಯಯನ ಮಾಡಬೇಕು, ಅಧ್ಯಾಪನ ಮಾಡಿ, 2 ಬ್ರಾಹ್ಮಣ ಮಾಡಬೇಕು. ಓದಬೇಕು ಮತ್ತೆ ಹೇಳಬೇಕು. ಕ್ಷತ್ರಿಯರು ಹಾಗಲ್ಲ, ಓದಬೇಕಷ್ಟೇ, ಹೇಳಬೇಕಾಗಿಲ್ಲ ಅವರು. ಯಾಕೆ? ಬೇರೆ ಕೆಲಸ ಇದೆ ಅವರಿಗೆ. ಆದ್ದರಿಂದ ರಾಜ್ಯ ಆಡಬೇಕಲ್ಲ, ಅವರಿಗೆ ಈ ಕೆಲಸ ಇಲ್ಲ. ಓದಬೇಕು, ಹೇಳಬೇಕು. ಆಮೇಲೆ ಏನು ಮಾಡಬೇಕು? ಆಮೇಲೆ ಯಜ್ಞ ಮಾಡಬೇಕು, ಯಜ್ಞ ಮಾಡಿಸ್ಬೇಕು. ಬ್ರಾಹ್ಮಣ ಯಜ್ಞ ಮಾಡಬೇಕು, ಯಜ್ಞ ಮಾಡಿಸ್ಬೇಕು. 4 ಆಯಿತು. ದಾನ ಕೊಡಬೇಕು, ದಾನ ತಗೊಳ್ಬೇಕು. 6 ಆಯಿತು. ಈಗ ಉಳ್ಕೊಂಡಿದ್ದು ಒಂದೇ ಇವತ್ತು ದಾನ ಇಸ್ಕೊಳ್ಳೋದು ಒಂದೇ ಉಳ್ಕು. ಬ್ರಾಹ್ಮಣ ಅಂದ್ರೆ ಏನು ಮಾಡ್ಬೋದು ಅವರು? ಅಧ್ಯಯನ, ಅಧ್ಯಾಪನ ಎಲ್ಲ ಕಷ್ಟ ಆಗ್ಬಿಡುತ್ತೆ ಒಂದೇ. ಅದು ಪ್ರತಿಗ್ರಹ ಕೊನೆಗೆ ಹಾಕಿದ್ದಾರೆ, ನೆನ್ಪಿಟ್ಕೊಳ್ಳಿ. ಅಧ್ಯಯನ, ಅಧ್ಯಾಪನ ಫಸ್ಟು. ಅದಿಲ್ಲ ಯಜ್ಞ ಏನು ಮಾಡಿಸ್ತಾನೆ ಅವನು? ಫಸ್ಟ್ ಅದು ಯಜ್ಞ, ಯಾಜನ ಮಾಡಬೇಕು, ಮಾಡಿಸ್ಬೇಕು. ಆಮೇಲೆ ದಾನ ಕೊಡಬೇಕು, ಪ್ರತಿಗ್ರಹ. ಆಮೇಲೆ ಲಾಸ್ಟ್ ಫಸ್ಟ್ ಆಗಿದೆ, ಉಳಿದು ಕಡಿಮೆ ಆಗಿಲ್ಲ, ಹೋಗೇ ಬಿಟ್ಟಿವೆ ಹೆಚ್ಚು ಕಡೆ. ಅದಕ್ಕೆ ಬ್ರಾಹ್ಮಣರಿಗೆ ಕೆಟ್ಟ ಹೆಸರು ಬಂತು. ಇವೆಲ್ಲ ಇದ್ದಾಗ ನ್ಯಾಚುರಲಿ ಏನು ಬರುತ್ತೆ ಅವನಿಗೀಗ? ಅರ್ಹತೆ ಬಂದ್ಬಿಡುತ್ತೆ.
ಇವೆಲ್ಲ ಇದ್ದಿದ್ರೆ ಈಗ ದಾನ ಲಾಸ್ಟ್ ಅದು, ಪ್ರತಿಗ್ರಾಮ ಲಾಸ್ಟ್ ಅದು. ಲಾಸ್ಟ್ ಅಂದರೆ ಅದು ಆಪ್ಷನ್ ಅಲ್ಲ, ಇದ್ಯಾವುದು ಉಳಿದ ಆಪ್ಷನ್ ಅಲ್ಲ. ಅಧ್ಯಯನ ಕಂಪಲ್ಸರಿ, ಅಧ್ಯಾಪನ ಯಜ್ಞ ಯಾಜನ ಕಂಪಲ್ಸರಿ, ದಾನ ಕೊಡೋದು ಕಂಪಲ್ಸರಿ. ದಾನ ಇಸ್ಕೊಳ್ಳೋದು ಮಾತ್ರ ಆಪ್ಷನಲ್. ಗೊತ್ತಾಯ್ತು? ಆಪ್ಷನಲ್ ಏನಾಯ್ತು ಈಗ ಕಂಪಲ್ಸರಿ ಮಾಡಿಕೊಂಡ್ರು, ಉಳಿದೆಲ್ಲ ಪೂರ್ತಿ ಬಿಟ್ಟು ಹೋಯ್ತು. ಉಳಿದವರಿಗೆ ಮಾತ್ರ ಮೂರೇ, ಆರಿಲ್ಲ ಅವರಿಗೆ. ಅಧ್ಯಯನ ಮಾಡಬೇಕು, ಯಜ್ಞ ಮಾಡಬೇಕು, ದಾನ ಕೊಡಬೇಕಷ್ಟೇ. ಉಳಿದ ಮೂರು ಅವ್ರಿಗೆ ಹೊರಟೋಯ್ತು. ಇದು ನಿಯಮ ಇದು. ಈ ರೀತಿ ಇದ್ದ ಇವ್ರೇನು ಮಾಡಿದ್ರು ಈಗ? ಯಾವ್ದು ಆಪ್ಷನ್ ಇತ್ತಲ್ಲಿ ಬಿಟ್ರು, ಅಧ್ಯಯನ ಬಿಡಲಿಲ್ಲ, ಯಾವುದು ಬಿಡಲಿಲ್ಲ, ಕೊನೆಯನ್ನು ಮಾತ್ರ ಬಿಟ್ಬಿಟ್ರು. ಅದು ಬಿಡ್ಲಿಕ್ಕೆ ಅವಕಾಶ ಇದೆ, ಬಿಟ್ಟಾಯ್ತು. ಆ ಏನೇ 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 ಹೌದು. ಹಾಂ ಹಾಂ, ಅದು ಕೇಳಿದೆ, ಆಪ್ಷನ್ ಮಾಡಿಬಿಟ್ರೆ ವ್ರತ ಬಿಡ್ಬೋದು ನೀವೀಗ. ವ್ರತದ ಕಾಲಕ್ಕೆ ಏನು ತಗೊಂಡು ದೇವ್ರ ನೈವೇದ್ಯ ಮಾಡಿದ ಬಾಳೆಹಣ್ಣೆ ತಂದುಕೊಟ್ರು ನಿಮಗೆ. ಯಾರೋ ಗೊತ್ತಿಲ್ಲ ಮಾಡಿಬಿಟ್ಟಿದ್ದಾರೆ. ವ್ರತದ ಕಾಲ, ಹಣ್ಣು ಬರೋದಿಲ್ಲ, ಬಾಳೆಹಣ್ಣು ಬರೋದಿಲ್ಲ, ತಗೋಬೇಕೋ ಬೇಡವನೀಗ? ತಗೊಳ್ಳಿ, ಚಾನ್ಸೇ ಇಲ್ಲ. ದೇವ್ರು ಸ್ವೀಕಾರ ಮಾಡೇ ಇಲ್ಲ, ನೈವೇದ್ಯ ಮಾಡ್ಕೊಂಡ್ಬಂದ್ರೆ ಸ್ವೀಕಾರ ಮಾಡೇ ಇಲ್ಲ ಅಂತ ತಗೊಳ್ಬಾರ್ದು ಅಂತ. ಗೊತ್ತಾಯ್ತಾ? ಬೇರೆ ದಿವಸದಲ್ಲಿ ಬರುತ್ತೆ, ಆಗ ಬರೋದಿಲ್ಲ. ಅದು ಆಪ್ಷನ್ ಇದೆ. ಆಗ ವ್ರತ ಮಾಡೋನಿಗೆ ಮಾತ್ರ ವಿಶೇಷ, ಅದು ಉಳಿದವ್ರಿಗಿಲ್ಲ. ಕೆಲವು ಕಂಪಲ್ಸರಿ ವ್ರತ, ಅದು ಬೇರೆ, ಚಾತುರ್ ಕಂಪಲ್ಸರಿ ಆಯಿತು. ಇದಕ್ಕೆ ಏನು ಮಾಡಿರ್ತಾರೆ, ನಾವು ವರ್ಷ 4 ತಿಂಗಳು ನಾನು ತುಪ್ಪ ತಿನ್ನೋದಿಲ್ಲ. 4 ಚಾತುರ್ಮಾಸದಲ್ಲಿ ಪೂರ್ತಿ ಘೃತವರ್ಜನ ಅಂತಿದೆ. ತುಪ್ಪ ಶ್ರೇಷ್ಠ, ದೇವ್ರ ನೈವೇದ್ಯ ಹಾಕಿ ತುಪ್ಪನೂ ಹಾಕೊಳ್ಳೋಗಿಲ್ಲ. ಯಾಕೆ? ಘೃತವರ್ಜನೆ ಮಾಡಿದ, ವ್ರತ ಮಾಡಿದ್ದ ನಾನು. ಅದು ಆಪ್ಷನ್, ಅದು ಇದೆ. ಬೇರೆ ದಿವಸದಲ್ಲ ಅಲ್ಲ, ಅಲ್ಲೇ ವಿಶೇಷ ಅದು. ಸೊ ಆಪ್ಷನ್ ಬಿಡಬೇಕಾದ್ದು ಬೇರೆ, ಇದು ಬೇರೆ. ಇವತ್ತು ಓದಬೇಕಾದ್ರೂ ಕೂಡ ವಿದ್ಯಾರ್ಥಿಗಳು PCMB ಎಲ್ಲ ಓದ್ತಿರ್ತಾರಲ್ಲ, ಲ್ಯಾಂಗ್ವೇಜಸ್ ಜಾಸ್ತಿ ಓದಲ್ಲ. ಬಟ್ ಎಷ್ಟು ಓದ್ತಾರೆ? ಪಾಸಾಗೋ ಪೂರ್ತಿ. ಉಳಿದ್ರಲ್ಲಿ 100 ಹಾಕ್ತಾವೆ, ಟ್ರೈನ್ ಮಾಡ್ತಾರೆ. ಕೆಲವರು ಎಲ್ಲರೂ ತಗೋತಾರೆ, ಆ ವಿಚಾರ ಬೇರೆ. ತುಂಬ ಜನ ಮಾಡೋದು ಎಲ್ಲ ಓದೋದು ಕಷ್ಟ ಆಗುತ್ತೆ ಅಂತ ಹೇಳಿ ಇದು ಡೈವರ್ಟ್ ಮಾಡ್ತಾರೆ. ಅದು ಮಾತ್ರ ಕಡಿಮೆ ಓದ್ತಾರೆ. ಕೆಲವರು ಅಷ್ಟು ಮಾಡಿ ಫೇಲ್ ಆಗಿಬಿಡ್ತಾರೆ ಕೆಲಸ. ಇದರಲ್ಲಿ ಲ್ಯಾಂಗ್ವೇಜ್ ಫೇಲ್ ಯಾರು ಇರ್ತಾರೆ, ಎಲ್ಲರಲ್ಲೂ 100, 80, 90. ಇದರಲ್ಲಿ ಯಾವುದೋ ಒಂದು ಸಂಸ್ಕೃತ ಫೇಲು, ಇಂಗ್ಲೀಷ್ ಫೇಲು, 1 ವರ್ಷ ಹೋಯ್ತು. ಅದು ಪಾಸ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು. ಅದು ಅತಿ ಇಗ್ನೋರ್ ಮಾಡಿಬಿಡ್ತಾರೆ. ಆ ಥರ ಆಗುತ್ತೆ. ಅದು ಎಲ್ಲರೂ ಮಾಡ್ಲಿಕ್ಕೆ ಆಗದೆ ಹೋದಾಗ ಕೆಲವೊಂದು ಬಿಡ್ಲಕ್ಕೆ ಬರುತ್ತೆ. ಅದು ಬಿಡ್ಲಕ್ಕೆ ಬರೋದಾದ ಇದರಲ್ಲಿ ಒಂದೇ ಒಂದು, ಯಾವುದು? ವಿದ್ಯಾರ್ಥಿಗಳೇ ಸಿಗಲಿಲ್ಲ, ಅಧ್ಯಾಪನ ಏನು ಮಾಡ್ತಾನೆ? ಹೋಯ್ತಲ್ಲಿ. ಯಜ್ಞ ಮಾಡೋದೇ ಸಿಗಲಿಲ್ಲ, ಏನು ಮಾಡಿಸ್ತಾನೆ ಮತ್ತೆ? ಅದು ಯಜ್ಞ ಮಾಡ್ಲಿಕ್ಕೆ ಬರುತ್ತೆ, ಬಿಡ್ಲಕ್ಕೆ ಬರೋಲ್ಲ. ಅಧ್ಯಯನ ಮಾಡಕ್ಕೆ ಬರುತ್ತೆ, ಬಿಡ್ಲಕ್ಕೆ ಬರೋದಿಲ್ಲ. ಅಧ್ಯಾಪನ ಇದು ಹೋಗುತ್ತೆ. ಇದೆ ಇಲ್ದಾಗ ಏನು ಮಾಡ್ತೀವಿ? ಸ್ಟೂಡೆಂಟ್ಸೇ ಇಲ್ಲ, ಕ್ಲಾಸೇ ಇಲ್ಲ, ಅಷ್ಟೇ. ಅದು ದಾನ ಹಾಗಲ್ಲ, ಇದ್ದಿದ್ರಲ್ಲೇ ದಾನ ಮಾಡು. ಮತ್ತೆ ಅಲ್ಲೇನು ಮಾಡಿದ್ರೆ ಗೊತ್ತಾ? ಇದ್ರೆ ದಾನ ಮಾಡು ಅಂತ ಹೇಳಿಲ್ಲ, ಇದ್ದಿದ್ರಲ್ಲೇ ದಾನ ಮಾಡು. ಒಬ್ರಿಗೆ ಊಟ ಆಗುತ್ತಾ? ಇನ್ನೊಬ್ರಿಗೆ ಕೊಟ್ಟು ಅಲ್ಲಿ 3 ಜನ ತೊಗೊಳ್ಳಿ. ಗಂಡ ಹೆಂಡತಿ ಮನೇಲಿದ್ದರೆ 4 ಭಾಗ ಮಾಡಿ 2 ಕೊಡಿ, 2 ತಿನ್ನಿ ಅಷ್ಟೆ. ಇದ್ದಿದ್ರೆ ದಾನ, ಇದು ಅನ್ಕೋತೀವಿ. ಎಕ್ಸ್ಟ್ರಾ ಇದ್ರೆ ದಾನ. ಎಕ್ಸ್ಟ್ರಾ ಅಂದ್ರೆ ಏನು? ತಮಗೆ, ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಫ್ಯೂಚರ್ ಇದಕ್ಕೆ ಎಲ್ಲ ಇಟ್ಕೊಂಡು ಅಷ್ಟೊಂದು ಉಳಿಯೋದಿಲ್ಲ. ಅದರಿಂದಾಗಿ ಇಸ್ಕೊಂಡು ಮತ್ತೆ ಲೋಡ್ ಮಾಡ್ತಿರೋದೇ ಹೊರತು ದಾನ ಇಲ್ಲ. ಹಾಗೆ ಮಾಡಬಾರ್ದು. ದಾನ ಅಂಬೋದು ನಿತ್ಯ ವಿಧಿ. ಅದು ರಾಜ ಮಹಾರಾಜರಲ್ಲಿ ಏನು ಮಾಡ್ತಿದ್ರು, ಅಲ್ಲಿ ತೋರಿಸ್ತಾರೆ. ಇದು ಹಂಪಿಗೆ ಹೋದರೆ ತುಲಾಭಾರ ಒಂದು ಕಂಬ ಅಂತಾನೆ ಇದೆ. ಧರ್ಮರಾಜ ಎಲ್ಲ ರಾಜರೆಲ್ಲ ಬೆಳಿಗ್ಗೆ ಒಂದಿಷ್ಟೊತ್ತು ದಾನದ ಟೈಮ್ ಅದು. ಆ ಟೈಮ್ನಲ್ಲಿ ಯಾರೇ ಹೋದರೂ ದಾನ ಗ್ಯಾರಂಟಿ. ದಾನ ಮಾಡಲಿ ದೊಡ್ಡ ಕರ್ಮ ಅದು, ದಾನ ಕರ್ಮ. ಇದು ತುಂಬ ಜನ ಮರೆತು ಬಿಡ್ತಾರೆ. ದಾನ ಕೊಡೋದು ಯಾವಾಗಲೂ ಕಂಪಲ್ಸರಿ. ಯಾವ ಕಾಲಕ್ಕೂ ಏನೂ ಇಲ್ಲ, ಅತಿ ಕಡಿಮೆ ಇದೆ ಅದರಲ್ಲೇ ದಾನ ಮಾಡು ಅಂತೇಳಿ. ಅದು ಅನ್ನಾಗಿನ್ನ ಕೇಳಿದ್ರು ಇಲ್ಲ ಅಂತ ಹೇಳೋ ರೈಟೇ ಇಲ್ಲ ಯಾರಿಗೂ ಕೂಡ. ಹಸಿವಾಗಿದೆ ಕೊಡಿ ಅಂತ ಕೇಳಿದರೆ ಇಲ್ಲ ಅಂತ ಹೇಳೋ ರೈಟ್ ಯಾರಿಗೂ ಇಲ್ಲ. ಇದ್ದದ್ರಲ್ಲೇ ಕೊಡಬೇಕಷ್ಟೆ. ಗೊತ್ತಾಯ್ತಾ? ಅಷ್ಟು ವಿಧಿ ಇದೆ. ಅದು ಇವತ್ತು ಪೂರ್ತಿ ಬಿಟ್ಟು ಗೋಗ್ರಾಸನೂ ಕೊಡೋದಿಲ್ಲ, ಏನೂ ಕೊಡೋದಿಲ್ಲ. ಆ ರೀತಿಯಾಗಿ ಯಾವ್ದ ಅಲ್ಲ, ದಾನ ಎಲ್ಲದಕ್ಕೂ ದಾನ ಕೊಡಬೇಕು. ದಾನ ಸಪ್ರೇಟಾಗಿ ಕೊಡ್ಬೇಕು. ಮತ್ತೆ ಡಿಫ್ರೆನ್ಸ್ ಗೊತ್ತಾಯ್ತಾ? ಏನೇ ಕೆಲಸ ಮಾಡಿದ್ರೆ ಏನಿರ್ಬೇಕು ಜೊತೆಗೆ ಅದಕ್ಕೆ? ಉದಾಹರಣೆಗೆ ಎಲ್ಲಾದ್ರೂ ತುಳಸಿ ಸಮೇತನೇ ಬೇರೆದನ್ನ ಹಾಕಬೇಕು. ತುಳಸಿ ಪ್ರತ್ಯೇಕವನ್ನು ಹಾಕ್ತೀವಲ್ಲ ಹಾಗೆ ತುಳಸಿನೂ ಹಾಕಬೇಕು. ಬೇರೆ ಜೊತೆಗೆ ಏನೇ ಹಾಕಿದ್ರು ತುಳಸಿ ಸೇರಿಸಿ ಹಾಕಬೇಕು. ದಾನ ಹಾಕಿ ಪ್ರತಿಯೊಂದಕ್ಕೂ ದಾನ ಅಟ್ಯಾಚ್ಡ್. 16 ದಾನಗಳಿದೆ ಅಂತ ತಿಳ್ಕೊಳ್ಳಿ. ಪ್ರತಿಯೊಂದು ದಾನಕ್ಕೂ ದಕ್ಷಿಣೆ ಇರಬೇಕು. ದಾನ ದಕ್ಷಿಣೆ ಕಂಪನಿ ದಾನ ಮಾತ್ರ ಹಾಗೆ ಕೊಡ್ಬೋದು. ಬೇರೆ ಅದ್ರ ಸಮೇತ ಬರೀ ದಕ್ಷಿಣೆ ಕೊಡ್ಬೇಕಾದ್ರೆ ಹಾಗೆ ಕೊಡ್ಬೋದು. ಬೇರೆ ಏನು ಕೊಟ್ಟರು ದಕ್ಷಿಣೆ ಇಟ್ಕೊಡ್ಬೇಕು. ಗೊತ್ತಾಯ್ತಾ? ಇದು ವಿಧಿಗಳು. ಇದೆಲ್ಲ ಮಾಡುತ್ತಾ ಇಲ್ಲಿ ಹೋದ್ರೆ ಆಸುರಿ ಯಜ್ಞ ಆಗುತ್ತೆ, ತಾಮಸ ಯಜ್ಞ. ಶಿಲೋಂಚ ವೃತ್ತಿಯಿಂದ ಮಾಡ್ಕೊಂಡಿದ್ರು. ಆಮೇಲೆ ಅವ್ರ ಜೀವನಕ್ಕೆ ಏನು ಮಾಡಿದ್ರೆ ಹಾಗಿದ್ದಾರೆ ಅಂತ ಪ್ರಶ್ನೆ ಬಂತು. ಒಂದು ಮಾತು ಹೇಳ್ತಾರೆ, ಪ್ರತಿಗ್ರಹ ಸಮರ್ಥೋಪಿ ಪ್ರಸಂಗಂ ತತ್ರ ವರ್ಜಯೇ ಪ್ರತಿಗ್ರಹೇಣ ತಸ್ಯಾಶು ಬ್ರಾಹ್ಮಂ ತೇಜೋ ವಿಶೀರ್ಯತೆ. ಮಹಾಭಾರತದ ಮಾತು, ಮನುಸ್ಮೃತಿಯ ಮಾತು. ಪ್ರತಿಗ್ರಹ ಮಾಡ್ಬೇಕಾದ್ರೆ ಎಲಿಜಿಬಿಲಿಟಿ ಬೇಕು ಫಸ್ಟು. ಅಂದರೆ ಎಲಿಜಿಬಿಲಿಟಿ ಏನು? ಮೊದಲು 5 ಕೆಲಸ ಮಾಡಿರ್ಬೇಕು ಅವನು. ಅಧ್ಯಯನ, ಅಧ್ಯಾಪನ, ಯಜ್ಞ, ಯಾಜನ, ದಾನ ಕೂಡ ಎಲ್ಲ ಇಟ್ಕೊಂಡವ್ರು ಮಾತ್ರ ಎಲಿಜಿಬಲ್. ಬೇರೆಯವರೆಲ್ಲ ಎಲಿಜಿಬಲ್ ಅಲ್ಲ.
ಯಾವನು ದಾನ ಕೊಡೋದಿಲ್ಲ ಅಂತ ಇಸ್ಕೊಳ್ಳೋ ಹಕ್ಕು ಅವನಿಗಿಲ್ಲ. ಗೊತ್ತಾಯ್ತಾ? ಲಾಸ್ಟ್ ಕಂಪಲ್ಸರಿ ಅದು ತಿಳಿತಾ. ಅದು ಶ್ರೇಷ್ಠವಾದಂಥ ಧರ್ಮ. ಇಷ್ಟ ಧರ್ಮವನ್ನು ಮಾಡ್ಕೊಂಡಿರ್ಬೇಕಾದ ಕರ್ತವ್ಯ, ಅದು ಮಾಡ್ಕೊಂಡೇ ಇದ್ರು. ಆದರೆ ದಾನ ತಗೊಳ್ಳೋ ಅರ್ಹತೆ ನಿನಗೆ ಇದ್ರೂ ಕೂಡ ತಗೊಳ್ಳೋದು ಬಿಟ್ಟರೆ ಪುಣ್ಯ ಇನ್ನೂ ಜಾಸ್ತಿ ಅಂತ ಹೇಳ್ತಾ. ಅರ್ಥ ಆಯ್ತಾ? ದಾನ ತಗೊಳ್ಳೋ ಅರ್ಹತೆ ಇದೆ, ಆದರೂ ನಾನು ತಗೊಳ್ಳೋದಿಲ್ಲ ಅಂತ ಹೇಳ್ತೀಯ, ಪುಣ್ಯ ಜಾಸ್ತಿ ಬರುತ್ತೆ ಅಂತ ಹೇಳ್ತಾ. ಇನ್ನೊಂದು ಕಾಲ ಬರ್ಬೋದು ಏನಂತ, ದಾನ ತಗೊಳ್ತಿದ್ದ ದಾನ ಮಾಡ್ತಿದ್ದ ಸರಿ ಹೋಯ್ತು, ದಾನ ಮಾಡೋ ಸ್ಥಿತಿಯಲ್ಲಿ ಇಲ್ಲ ಈಗ, ಪ್ರತಿಗ್ರಹ ಹೋಯ್ತಾರೆ. ನೀವು ಪರ್ಪಸ್ ಎಲ್ಲ ಲೋನಿಗೆ ಏನು ಕೇಳ್ತಾರೆ ಇಮಿಡಿಯೇಟಾಗಿ? ಪರ್ಪಸ್ಸು ಮತ್ತು ಸೆಕ್ಯೂರಿಟಿ ಬೇಕು. ದಾನ ಕೊಡೋದೇ ಇಲ್ಲ ಅಂದರೆ ಲೋನ್ ಹಾಕ್ತೀವಿ ನೀವು ಬೇಕು. ಆಮೇಲೆ ನಾನು ಇನ್ಮೇಲೆ ಪ್ರತಿಗ್ರಹ ಮಾಡೋದಿಲ್ಲ. ಯಾತಕ್ಕೆ? ದಾನ ಕೊಡೋಕ್ಕಿಲ್ಲ, ನಾನು ಯೋಚನೆಯಲ್ಲಿ ಎಲ್ಲ ಕೊಟ್ಟಾಗಿದೆ, ಈಗ ಪ್ರತಿಗ್ರಹ ಮಾಡೋದಿಲ್ಲ ಅಂತ ಹೇಳಿದ್ರೆ ತಪ್ಪಲ್ಲ. ಗೊತ್ತಾಯ್ತಾ? ದಾನ ಮಾಡೋದಿಲ್ಲ ಅಂತ ಮಾಡಾಗಿಲ್ಲ, ಮತ್ತೆ ಇನ್ಮೇಲೆ ದಾನ ಮಾಡೋದಿಲ್ಲ ಅನ್ಕೋಬಾರ್ದು, ಮಾಡ್ತಾನೆ ಇರಬೇಕು. ಇನ್ಮೇಲೆ ದಾನ ಸ್ವೀಕಾರ ಮಾಡೋದಿಲ್ಲ ಅಂತ ವ್ರತ ಮಾಡೋದು ಬೇಕಾದ್ರೆ, ಅಷ್ಟೇ ಹೊರತು ಬೇರೆ ಇಲ್ಲ. ಒಂದು ಕಾಲದಲ್ಲಿ ಮಾಡ್ಬೋದು, ಇನ್ಮೇಲೆ ದಾನ ತಗೊಳ್ಳೋದಿಲ್ಲ ನಾವು ಸಾಕು ಅಂತ, ಅದು ಒಳ್ಳೇದು, ತುಂಬ ಒಳ್ಳೇದು. ಯಾವಾಗಲೂ ತೊಗೊಳೋದು ಇನ್ನೂ ಭಾರಿ ಒಳ್ಳೇದು. ಯಾವಾಗಲೂ ತೊಗೊಳೋದು ನಮಗೆ ಬೇರೆ ಕೆಲಸ ಇಲ್ಲಪ್ಪ, ಏನಿಲ್ಲ, ದಾನ ಬೇಕಿಲ್ಲ, ದಾನ ಯಾವುದೋ ಕಮಿಟ್ಮೆಂಟ್ ನನಗಿಲ್ಲ, ನಾನು ಮಾಡೋದೇ ಇಲ್ಲ. ಇದು ಮಾಡ್ಬೇಕು. ಈಗ ಮಾಡೋ ಸ್ಥಿತಿಯಲ್ಲಿ ನಾನಿಲ್ಲ, ಈಗ ಇನ್ನೊಬ್ರಿಗೆ ಕೊಡೋ ಸ್ಥಿತಿಯಲ್ಲಿ ನಾನಿಲ್ಲ. ಅದರಿಂದಾಗಿನೇ ನಾನು ಇಸ್ಕೊಳ್ಳೋಕ್ಕೂ ಹೋಗಲ್ಲ. ಆಯ್ತಾ? ಈಗ ನಾವು ತಿಂಬೋದಿಲ್ಲ, ಇದೇನು ಹಾಕ್ಸೋಬೇಕಾಯ್ತಕ್ಕೆ? ಈಗ ಹೊಟ್ಟೆದು ಮತ್ತೆ ಹಾಕ್ಸ್ಕೊಂಡು ಚೆಲ್ದಾಗಲ್ಲ ಅಷ್ಟೇ. ಹೊಟ್ಟೆ ತುಂಬಿದ್ದು ಬೇಡ ಅಂತ ಹೇಳಿದ್ರೆ ನೈವೇದ್ಯದಾನೆ ಬೇಡ ಮಾರ, ಯಾತಕ್ಕೆ? ಹೊಟ್ಟೆ ತುಂಬೋಗ್ಬಿಟ್ಟಿದೆ. ಆ ಥರ ಹೇಳಕ್ಕೆ ಬರೋದು ಮೊದಲೇ ಅನ್ನೋದಿಲ್ಲ. ಒಂದು ಸ್ಟೇಜ್ ಬಂದ್ಮೇಲೆ ಏನಂತಾರೆ ಸಾಕು ಅಂತಾರ ಆ ರೀತಿ ಅನ್ಬೋದು. ಅದಕ್ಕೆ ಜೀವನಕ್ಕೆ ಏನು ಮಾಡಿದ್ರೆ ಶಿಲೋಂಚ ವೃತ್ತಿ ಅಂತ ಒಂದು ವೃತ್ತಿ. ಅದು ಆ ವೃತ್ತಿ ವೈಶಿಷ್ಟ್ಯ ಏನು ಅಂದರೆ, ಎಲ್ಲ ಕಾಳು ಬರುತ್ತಲ್ಲ ಮನೆಗೆ, ಸುಗ್ಗಿ ಕಾಲ ಅಂತ ಕರೀತಾರೆ. ಬಂದ ಕಾಲಕ್ಕೆ ಎಲ್ಲ ಒಯ್ದು ಬಿಡ್ತಾರೆ. ಕೆಲವು ಭೂಮಿಯಲ್ಲಿ ಅಲ್ಲೇ ಉಳ್ಕೊಂಡ್ಬಿಡುತ್ತೆ ಕಾಳುಗಳು. ಆ ಕಾಳನ್ನು ಆರಿಸ್ಕೊಂಡ್ಬರ್ಬೇಕು. ಮತ್ತು ಇನ್ನೊಂದಿದೆ, ಕಣ ಅಂತ ಮಾಡ್ತಿದ್ರು ಹಳ್ಳಿಗಳಲ್ಲಿ, ನೋಡಬೇಕು. ಧಾನ ಶುದ್ಧಿ ಮಾಡ್ತಾರೆ, ಅಲ್ಲಿ ಕೆಲವೆಲ್ಲ ಉಳ್ಕೊಂಡ್ಬಿಡುತ್ತೆ ಕೆಲವು ಕಾಳುಗಳು, ಅದನ್ನು ಆರಿಸ್ಕೊಂಡ್ಬರ್ಬೇಕು ಇವರು. ಅದರಲ್ಲೇ ಜೀವನ ಮಾಡಿ ವರ್ಷ ಪೂರ್ತಿ ಅದರಲ್ಲೇ ಮಾಡಬೇಕು, ವರ್ಷ ಪೂರ್ತಿಯಾಗಿ. ಮಧ್ಯೆ ಆಗೋಗ್ಬಿಟ್ರೆ ಉಪವಾಸ ಇರಬೇಕು, ಮತ್ತೆ ಕೇಳಾಗಿಲ್ಲ, ಯಾರನ್ನು ಇಸ್ಕೊಳಾಗಿಲ್ಲ, ಕೇಳಾಗಿಲ್ಲ. ಅರ್ಥ ಆಯ್ತು? ಈ ಕಾಲಕ್ಕೆ ವ್ರತ ಮಾಡಿದರೆ ಉಪವಾಸ ಅವತ್ತೇ ಸಾಯ್ಬೇಕು ಅವ್ರು. ಯಾಕಂದರೆ ಎಲ್ಲ ಸಿಮೆಂಟ್ ಹಾಕಿ ಮಾಡಿಬಿಟ್ಟಿರ್ತಾರೆ, ಏನೇನು ಉಳಿಯೋದಿಲ್ಲ ಅಲ್ಲಿ. ಹಿಂದಿನ ಮಣ್ಣಿರ್ತಿತ್ತು, ಸಗಣಿ ಹಾಕಿ ಮಾಡಿರ್ತಿದ್ರು ಅಷ್ಟೇ, ಉಳಿತು. ಮತ್ತೆ ಅವ್ರು ಏನು ಮಾಡ್ತಿದ್ರು ಗೊತ್ತಾ? ತುಂಬ ತಗೋತಿರ್ಲಿಲ್ಲ. ಇವ್ರಿಗೆ ಇಂಥವ್ರು ಬೇಕು ಅಂತ ಬಿಡ್ತಾ ಇದ್ರು ಕೂಡ ಅವರು. ಈಗ ಅದೆಲ್ಲ ಕರುವಿಗೆ ಹಾಲು ಬಿಡೋದಿಲ್ಲ, ಅದರ ಪೂರ್ತಿ ಏನಾಗುತ್ತೆ ಅಲ್ಲಿಗೆ ವ್ರತ ಮಾಡಕ್ಕೆ ಬರೋದೇ ಇಲ್ಲ ಈಗಿನ ಕಾಲದೊಳಗೆ. ಆ ರೀತಿ ವ್ರತ ಮಾಡ್ತಿದ್ರು ಅವರು, ಅದರಿಂದನೇ ಬದುಕ್ತಾ ಇದ್ರು. ಅಕಸ್ಮಾತ್ ಒಪ್ಪತ್ತೆ ಇಲ್ಲ ಇಲ್ಲೇ, ಆ ರೀತಿ ಎಷ್ಟೋ ವರ್ಷ ಮಾಡಿದ್ದಾರೆ. ಸಾಮಾನ್ಯ ಅಲ್ಲ, 100 ವರ್ಷ ಮಾಡ್ತಾರೆ ನೋಡೋದು, 100 ವರ್ಷ. ಎಲ್ಲರೂ ಎಷ್ಟು ವರ್ಷ ಇದ್ರು ಹಾಗಿದ್ರೆ? ಕೊನೆಗೆ ಭೀಷ್ಮರೊಬ್ಬರೇ 800 ವರ್ಷ, ಎಲ್ಲ 800 ವರ್ಷ ಯುದ್ಧ ಕಾಲಕ್ಕೆ. ಅದೆಲ್ಲ ಜನ ಮರ್ತು ಬಿಡ್ತಾರೆ, ಭೀಷ್ಮರೊಬ್ಬರಿಗೆ ಹೇಳ್ತಾರೆ. ಎಲ್ಲರೂ 800 ವರ್ಷದ್ದಾರೆ ಇವರೆಲ್ಲ, ವೃದ್ಧರು. ಏನಾಯ್ತು ಮುಂದೆ? ಉಪವಾಸ ಇದ್ದಿದ್ದೆಲ್ಲ ಅದು ಹಸ್ತಿನಾಪುರದಲ್ಲೇ ಇದ್ದಿದ್ದು. ಶಿಲೋಂಚವೃತ್ತೈವಿ ವರ್ತಯನ್, ಅದು ಶಿಲೋಂಚವೃತ್ತಿ ಅನ್ಸಿದ್ರು. ಉಂಚವೃತ್ತಿ ಅಂದ್ರೆ ಅದೇ, ಶಿಲೋಂಚವೃತ್ತಿ ಅಂದ್ರು ಅದೇನೆ ಮಾಡ್ತಾ. ವರ್ತಯನ್ ಸಹ ಧರ್ಮಂ ಮಹಾಂತಂ, ಅದು ಕೊಂಡಾಡ್ತಾರೆ ಅದನ್ನು. ಭಾಗವತ ಶ್ಲೋಕ ಇದಿಷ್ಟು. ಧರ್ಮಂ ಮಹಾಂತಂ ವಿರಜಂ ಜುಷಾಣ, ಇಷ್ಟು ಪೋರ್ಷನ್ ಮಾತ್ರ ಭಾಗವತದ್ದು. ಅದೇನರ್ಥ? ಭಾರಿ ದೊಡ್ಡ ಧರ್ಮ ಅಂತ ಅರ್ಥ. ಭಾರಿ ಅತಿ ಶುದ್ಧ ಬ್ರಾಹ್ಮಣಿಗೆ ಅವ್ರು ಇರ್ತಾರೆ, ಗೌರ್ಮೆಂಟ್ ಕೆಲಸ ಮಾಡೋದಿಲ್ಲ, ಅದು ಸರ್ಕಾರಿ ಸೇವೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇನ್ನೊಂದು ಕೆಲಸ ಏನೋ ಮಾಡ್ತಿರ್ತಾರೆ, ಅದಲ್ಲ. 100% ವೈದಿಕ ವೃತ್ತಿ ಅಂದರೆ ಹೀಗಿರ್ಬೇಕು, 100%. ಬೇರೆ ಏನೇನೇನೂ ಇಲ್ಲ, ಆ ರೀತಿ ಇರ್ತೀವಿ. ಈಗ ಯಾಕಂದ್ರೆ ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಆದ್ದರಿಂದ ಕೆಲಸ ಮಾಡೋದು ಅನಿವಾರ್ಯ ಅಂತ ಆದಾಗ ಒಳ್ಳೆ ಜಾಗದಲ್ಲಿ ಮಾಡಿದರೆ ತಪ್ಪಲ್ಲ, ಬಿಟ್ಟರೆ ಸಂತೋಷ. ಬಟ್ ಒಂದು ಬೇರೆ ಕಡೆ ಮಾಡಿ ಅದಕ್ಕಿಂತ ಇದು ಹೇಳಕ್ಕೆ ಬರಲ್ಲ. ಮಾಡಿ ಅಂದಮೇಲೆ ಮುಗೀತು, ಅದ್ರಲ್ಲಿ ಬೆಸ್ಟ್ ಆರಿಸ್ಕೋಬೇಕು. ಅದರಲ್ಲಿ ಯಾವುದು ಬೆಸ್ಟ್? ಈಗ ಸರ್ಕಾರಿ ನೌಕರಿ ಇದ್ದಿದ್ರಲ್ಲೇ ಏನದು? ಸರ್ಕಾರಕ್ಕೆ ಅಧೀನ, ಗೌರ್ಮೆಂಟ್, ಸರ್ಕಾರ ದೇವ್ರದ್ದು ಯೋಚನೆ ಇದ್ದಿದ್ರಲ್ಲೇ ವಾಸಿ. ಇಂಡಿವಿಜುವಲ್ ಆದಾಗ ಏನಾಗುತ್ತೆ? ಸ್ವಂತ ಹೇಳ್ತಾರೆ, ಅವನು ವೈಯಕ್ತಿಕ ಹಾಳಾಗ್ತಾನೆ. ಇಲ್ಲಿ ಹಾಳಾಗೋ ಪ್ರಸಂಗ ಬರೋದು, ಚೇಂಜ್ ಆಗ್ತಾ ಇರ್ತಾರೆ. ಯಾವ ದೃಷ್ಟಿಯಲ್ಲಿ ಅದು ತಪ್ಪಲ್ಲ. ಬಟ್ ಎಷ್ಟಾದರೂ ನಂಬರ್ 1 ಅಲ್ಲ ನೆನಪಿರ್ಬೇಕು. ನಂಬರ್ 1 ಆಗಬೇಕು, ಈ ವೃತ್ತಿಯಲ್ಲೇ ಇರಬೇಕು. ಅದಕ್ಕೆ ಆಚಾರ್ಯ ಹೇಳಿದರು, ಧರ್ಮಂ ಮಹಾಂತಂ ವಿರಜಂ ದುಷಾಢ. ಭಾರಿ ದೊಡ್ಡ ಧರ್ಮ ಇದು. ವಿರಜಂ ಅಂತ ಕರೆದು. ವಿರಜಂ ಅಂದ್ರೆ ಏನು? ರಜಸ್ ಅಂದ್ರೆ ದೋಷ, ನಿರ್ದೋಷವಾದ ಜೀವನೋಪಾಯ. ಇನ್ನೊಬ್ಬರಿನ ಅವಲಂಬನೆಯೇ ಇಲ್ಲ, ಅಂತಹ ಸ್ಥಿತಿ ಇರ್ತಿತ್ತು. ಅದು ಕೂಡ ಅಷ್ಟು. ಮಣ್ಣೆಲ್ಲ ಬಿಡದೆ ಹೋಗಿದ್ರೆ ಸಾಧ್ಯನೇ ಇಲ್ಲ, ಮಣ್ಣು ಬಿಡದೆ ಉಳಿತಿತ್ತು. ಬೆಳೆದಬೇಕಾದ್ರೆ ಕತ್ಬೇಕಾದ್ರೆ ಇರಲೇಬೇಕು ದಾರಿಯಲ್ಲಿ. ಅದು ತೊಗೊಂಡ್ರೆ ಅವನ ಅಪರಾಧಿ. ಅವನು ಕುಡಿ ತೊಗೊಳ್ಬಾರ್ದು, ಅದನ್ನು ಕುಡಿ ಕಿತ್ಕೊಂಡು ತೊಗೊಬಾರ್ದು. ಯಾತಕ್ಕೆ? ತಪ್ಪದು. ಆ ರೀತಿ ಮಾಡಿದರೆ ತುಂಬ ತಪ್ಪಾಗುತ್ತೆ. ಭುವಾಸನಾಗಾಖ್ಯ ಪುರೇ ಸಖಾಸ ದೇವವ್ರತ ಸ್ಯಾತ
ಕೃಪಶ್ಯ ಇವತ್ತು ಯಾರೋ ಲೋಟದಲ್ಲಿ ಹಾಲು ಕೊಡ್ತಾರೆ ಅಂತ ತಿಳ್ಕೊಳ್ಳಿ, ಹಾಲು ಕುಡ್ದ ಅದು ಲೆಕ್ಕ ಕೂತ್ಕೊಂಡ ಪೂರ್ತಿಯಾಗಿ ಚೂರು ಬಿಡಬಾರದು ಏನಂತಾರೆ ನೋಡಿ ಎಂತ ಪಾಪಿ ಇದ್ದಾರೆ ಅಂತ. ಯಾರು ಅಲ್ಲಿ ಉಡಿತಾ ಇದೆ, ಸ್ವಲ್ಪ ಉಳಿಯುತ್ತಾ ಇಲ್ಲದ, ಸ್ವಲ್ಪ ಉಡಿಯುತ್ತಾ ಇಲ್ಲ, ಅದು ಹಾಲಿನ ಬಂದು ಇನ್ನೊಂದು ಹಾಲಿಗೆ ಲೋಟಕ್ಕೆ ಹಾಕಿ, ಈ ಲೋಟದಲ್ಲಿ ಏನಾಗಿರುತ್ತದ ಸಮ್ ಸ್ಮಾಲ್ ಫ್ರಾಕ್ಷನ್ ಆಫ್ ಉಳ್ಕೊಂಡಿರುತ್ತೆ ಅದರಲ್ಲಿ ತಿಳಿತಾ. ಸ್ವಲ್ಪ ನೀರು ಹಾಕಿ ಹಾಲು ಕಡೆಗೆ ಕಾಣೋದು, ಸ್ವಲ್ಪ ನೀರು ಹಾಕಿ ಕಡೆ ಕಾಣೋದು. ಆದರೆ ಅದು ಆ ರೀತಿ ಯಾರು ತಗೊಳ್ಳೋದಿಲ್ಲ, ಯಾರು ಆ ರೀತಿ ಲೆಕ್ಕ ಹಾಕೋದಿಲ್ಲ. ಯಾಕೆಂದ್ರೆ ಏನರ್ಥ ಅದಕ್ಕೆ, ಅದಿರೋದೇ ಹಾಗೆ. ಅದು ಪ್ರಾಣಿಗಳಿಗೆ ಮುಟ್ಟುತ್ತೆ, ಅದಿಷ್ಟು ಆ ರೀತಿ ತೊಳಿತಾರೆ ಮುಂದೆ ಲೋಟನ ಹರ್ಕೊಂಡು ಹೋಗುತ್ತೆ, ಎಲ್ಲಿ ಮುಟ್ಟುತ್ತದ ಪ್ರಾಣಿಗಳು ಸತ್ತದು ಪಾಪ. ಇದೆಲ್ಲ ಇವನೇ ಲೆಕ್ಕ ಹಾಕ್ಬಿಟ್ಟು ಏನು ಉಳಿಯುತ್ತೆ ಈಗ ಅಲ್ಲಿಗೆ, ಆ ರೀತಿ ಮಾಡಬಾರ್ದು. ಪುಣ್ಯಕರು ಅಸಹ್ಯ ಕಾಲತ್ತಾದ್ರೆ ಜನ ಬಿಡ್ತಾರೆ, ಅವ್ರಿಗೆ ಮನಸ್ಸಿರಲಿ ಬಿಡಲಿ ಏನು ಮಾಡ್ತಾರೆ ಕೊನೆಗೆ ತೀರಾ ಅಷ್ಟು ಮಾಡಕ್ಕೆ ಹೋಗೋದಿಲ್ಲ. ಆ ಕಾಲ ಬಂದರೂ ಆಶ್ಚರ್ಯ ಇಲ್ಲ. ದೇಶಾಂ ಸಮಾನೋ ಹಿಂದಿನ ಕಾಲ ಎಲ್ಲ ಕಾಲದಲ್ಲೂ ಕೂಡ ಉಳಿದವ್ರಿಗೆ ಒಂದು ಕಾನ್ಸೆಪ್ಟ್ ಅದು ತಿಳಿತಿಲ್ಲ, ಇನ್ನೊಬ್ರಿಗೆ ಕೊಡಬೇಕು ಅನ್ನೋದು ಪಾರ್ಟ್ ಆಫ್ ದೇರ್ ಡೈಲಿ ಲೈಫ್ ಆಗಿತ್ತು. ಉವಾಸದಾಗಾಖ್ಯ ಪುರೇ ಸಖಾಸ ದೇವವ್ರತಸ್ಯಾತ ಕೃಪಶ್ಚ ಚೈವ. ಇವೆಲ್ಲ ಫ್ರೆಂಡು, ಭೀಷ್ಮರಿಗೆ ಕೃಪಾಚಾರ್ಯ ಎಲ್ಲರಿಗೂ ಜೊತೆಗಿದ್ರು. ವ್ರತ ಮಾತ್ರ ಇರುತ್ತೆ, ಜೊತೆಗೆ ಓಡಾಡಿಕೊಂಡು ಇದು ಮಾಡೋದೆಲ್ಲ ಇತ್ತು, ಶಾಸ್ತ್ರ ಚಿಂತನೆ ಎಲ್ಲ ಮಾಡ್ತಾ ಇದ್ರು. ಆದರೆ ಈ ವ್ರತ ಮಾತ್ರ ಬಿಡಲಿಲ್ಲ, ವ್ರತ ಹಾಗೆ ಫಾಲೋ ಮಾಡಿಬಿಟ್ಟು. ತೇಷಾಂ ಸಮಾನೋ ವಯಸಾ ವಿರಾಟ ತ್ವಭೂತ್ ನಾಮ ವಿಧಾತೃಗಾಯಕ ಮರುತ್ಸುಯೋ ವಿವಹೋ ನಾಮ ತಸ್ಯಾಪಿ ಅಂಶೇನ ಯುಕ್ತೋ ನಿಜಧರ್ಮವರ್ತಿ. ತೇಷಾಂ ಸಮಾನೋ ವಯಸಾ ವಿರಾಟ. ವಿರಾಟ್ ರಾಜ ಹುಟ್ಟಿದ ಆಮೇಲೆ ಹುಟ್ಟಿಯಾಗಿದೆ ಈಗಾಗಲೇ. ಯಾರು ಹೇಳಿ ಆತ? ಸತ್ಯವತಿಯ ಸಹೋದರನೇ, ಬ್ರದರ್. ಇದು ಅದು ಕಥೆ ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ಆ ವಿರಾಟ ಇವತ್ತೇನು ವಯಸ್ಸಾ ಸಮಾನ, ಇಷ್ಟು ಜನ ಕಂಟೆಂಪರರೀಸ್. ಯಾರ ಅವತಾರ ಆತ? ಹಹ ಹುಹು ಆತ, ಹಹ ಈತ. ಇಬ್ಬರು ಅದೇ ಕಾಲಕ್ಕೆ ಹುಟ್ಟಿದವರು, ಸಮವಯಸ್ಕರಾಗೆ ಹುಟ್ಟಿದ್ರು. ಮೊಸಳೆ ಗಜೇಂದ್ರ, ಅವನು ಮೊಸಳೆ, ಅವನು ಗಜೇಂದ್ರ. ನಾಮ ವಿಧಾತೃಗಾಯಕ. ಇವರೆಲ್ಲ ಮೂಲತಃ ಯಾರಿವರು? ಗಂಧರ್ವರು. ಯಾವ ಗಂಧರ್ವರು? ಬ್ರಹ್ಮಸಭೆಯ ಗಂಧರ್ವರು. MP MLA ಅಂದ್ರೆ ಡಿಫ್ರೆನ್ಸ್ ಗೊತ್ತಾಗುತ್ತಲ್ಲ, ಗೊತ್ತಾಗುತ್ತೆ. ಇವನು ಅಸೆಂಬ್ಲಿ, ಅವನು ಪಾರ್ಲಿಮೆಂಟ್ ಅಂತ ಹೇಗೆ ಹೇಳ್ತೇವೋ ಆ ಥರ ವಿಧಾತೃ ಗಾಯಕರು ಇವರೆಲ್ಲ. ಒಂದು ಸತ್ಯಲೋಕದವರು ಅಂತ ಅರ್ಥ, ಗೊತ್ತಾಯ್ತಾ. ಇವರೆಲ್ಲ ಗುಡದ ಗಾಯಕರಿದ್ದಾರೆ. ಇಂದ್ರ ಗಾಯಕರು, ಅವರು ಸ್ವರ್ಗಲೋಕದವರು. ಸ್ವಹ ಮಹಾಜನ ತಪಃ ಸತ್ಯ, ಅಷ್ಟು ಮೇಲಿದ್ದಾರೆ. ವಿಧಾತೃಗಾಯಕ ಮರುತ್ಸುಯೋ ವಿವಹ. ಅಲ್ಲಿ ಬಂದಿದ್ದಾರೆ, ಹಿಂದೆ ಬಂದಿದ್ದು ಆವಹ, ಇಲ್ಲಿ ಬಂದಿದ್ದಾರೆ ವಿವಹ, ಆತನ ಅಂಶ. ಹಹ ಪ್ಲಸ್ ಹುಹು ಪ್ಲಸ್ ಇಬ್ಬರು ಇದ್ದಾರೆ. ಅಂಶ ಆವೇಶ, ಅವತಾರ ಈತನದು, ಅಂಶ ಅವರು. ಆ ರೀತಿ ಹುಟ್ಟಿದ್ರು. ತತಸ್ ಅಲ್ಲಿಗೆ ಒಂದು ಜಾಗ ಮುಗೀತು, ಅಲ್ಲಿಗಿರಲಿ. ಅದು ಮುಗಿಸ್ಬೇಕು ಅಂತ ಇಷ್ಟು ಜನ ಹುಟ್ಟಾಯ್ತು. ಈಗ ಒಟ್ಟು ಯಾರ್ಯಾರೀಗ? ಭೀಷ್ಮರು, ಕೃಪಾಚಾರ್ಯರು, ಕೃಪೀದೇವಿ, ದ್ರೋಣಾಚಾರ್ಯರು, ಆಮೇಲೆ ಕೃಪದ ರಾಜ, ವಿರಾಟ ರಾಜ, ಮತ್ತೆ ಇಷ್ಟು ಜನ ಎಲ್ಲರೂ ಕಂಟೆಂಪರರೀಸ್. ಅಷ್ಟು ಜನ ಹುಟ್ಟಿದ್ರು. ಮುಂದೆ ಏನಾಗುತ್ತೆ ನಾಳೆ ಪಾಠ ಎಲ್ಲ ನಾಳೆ. ಇದು ಕನ್ನಡದಲ್ಲಿ ಯಾವ್ಯಾವನೂ ಬರೋದಿಲ್ಲ, ಕನ್ನಡದಲ್ಲಿ ಯಾವ ಕವಿಗಳು ಬರೋದಿಲ್ಲ, ತಿಳಿತೇ ಇಲ್ಲ. ಬರೋದಿಲ್ಲ ಅಂತಂದ್ರೆ ಜನಕ್ಕೆ ಏನು ಗೊತ್ತಿಲ್ಲ, ತಪ್ಪು ಕಥೆ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಇದೆಲ್ಲ ಬ್ಯಾಕ್ಗ್ರೌಂಡ್ ಯಾತಕ್ಕೆ ಹೇಳ್ತಾರೆ, ಮುಂದೆ ಸಾಧನೆ ಯಾಕೆ ವೇರಿಯೇಷನ್ ಯಾತಕ್ಕಾಗತ್ತೆ, ಅದೆಲ್ಲ ಈ ಬೇಸಿಸ್ ಮೇಲೆ ಗೊತ್ತಾಗುತ್ತೆ ಅಂತ.